ಸ್ನೇಹಿತರೆ, ಈ ಸಂಜೆಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತ. ಈ ಉಪನ್ಯಾಸದ ವಿಷಯ ಎಲ್ಲರಿಗೂ ಬೇಕಾದ್ದು ಮತ್ತು ಅಲ್ಪ ಸ್ವಲ್ಪ ತಿಳುವಳಿಕೆ ಇರುವುದು ಎಲ್ಲರಿಗೂ ಇದೆ. ಆರೋಗ್ಯ ಎನ್ನುವುದು ಪ್ರತಿಯೊಬ್ಬ ಜೀವಿಗೂ ಮೊದಲನೇ ಉಸಿರಿನಿಂದ ಕಡೆಯ ಉಸಿರಿನವರೆಗೂ ಎಲ್ಲರೂ ಬೇಡ್ತಾರೆ. ಆದರೆ ಇದು ಹೇಗೆ ಸಿಗುತ್ತೆ, ಇದಕ್ಕೂ ಮತ್ತು ನಮ್ಮ ಜೀವನ ಪದ್ಧತಿಗೂ ಇರೋ ಸಂಬಂಧ ಏನು, ಇದನ್ನು ಕಂಡುಕೊಂಡು ಹೇಗೆ ನಾವು ಆರೋಗ್ಯವಾಗಿ ಬಾಳ್ಬೋದು ಅನ್ನೋದು ಇವತ್ತಿನ ಉಪನ್ಯಾಸದ ಮತ್ತು ಕಾರ್ಯಾಗಾರದ ವಿಶೇಷ. ಈ ವಿಶೇಷ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭ ಆಗಿ ಸಾಧ್ಯವಾದಷ್ಟು ಪ್ರತಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮದಂತೆ ಹಂತ ಹಂತವಾಗಿ ನಮ್ಮ ಆರೋಗ್ಯ ನಮ್ಮ ಜೀವನದಲ್ಲಿ ನಮ್ಮ ಕೈಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ತೋರಿಸ್ಕೊಡೋದು ಉದ್ದೇಶ. ಈ ಒಂದು ಮಹದುಪಕಾರವನ್ನು ಮಾಡಲಿಕ್ಕೆ ನಮ್ಮೊಡನೆ ಇವತ್ತು ಇರುವವರು ಡಾಕ್ಟರ್ ಆರ್.ಪಿ. ಜೋಶಿ ಅವರು. ಕೇಂದ್ರ ಸರ್ಕಾರದ ವೈದ್ಯಕೀಯ ಹಿರಿಯ ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅನೇಕ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಈ ರೀತಿಯ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ನೀಡಿ ಜನರಿಗೆ ಮಹದೋಪಕಾರ ಮಾಡಿದ್ದಾರೆ. ದಿನನಿತ್ಯದಲ್ಲಿ ಸುಮಾರು ಕಡೆಯ ಪಕ್ಷ 300-400 ಜನರನ್ನು ಕಂಡು ಆಬಾಲವೃದ್ಧರು, ಬರೀ ಹಿರಿಯರೇ ಆಗಬೇಕು ಅಂತೇನಿಲ್ಲ, ಮಕ್ಕಳಿಂದ ಆದಿಯಾಗಿ ವೃದ್ಧರು ಎಲ್ಲರಿಗೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮ್ ಅಂತ ಏನು ಕೇಂದ್ರ ಸರ್ಕಾರ ಯೋಜಿಸಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ವೈಯಕ್ತಿಕವಾಗಿ ನನಗೆ ಕಳೆದ 18 ವರ್ಷದಿಂದ ಪರಿಚಯ ಇದ್ದಾರೆ. ನಾ ಕಂಡಂತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಜನರಲ್ ಫಿಸಿಷಿಯನ್ ಅಂತ ಯಾರನ್ನು ನಾವು ಬಹಳಷ್ಟು ಕಷ್ಟಪಟ್ಟು ಹುಡುಕಿ ಇಟ್ಕೋಬೇಕಾಗತ್ತೆ ಅಂತ ಅಮೂಲ್ಯ ರತ್ನ ಡಾಕ್ಟರ್ ಆರ್.ಪಿ. ಜೋಶಿ. ಈ 2 ಮಾತಿನೊಂದಿಗೆ ನನ್ನ ಪ್ರಾಸ್ತಾವಿಕವನ್ನು ಮುಗಿಸಿ ಸಂಸ್ಥೆಯ ಬೇಡಿಕೆಯನ್ನು ಒಪ್ಪಿ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಬಂದು ನಮ್ಮೊಡನೆ ಇರಲಿಕ್ಕೆ ಸಮ್ಮತಿಸಿದ ಡಾಕ್ಟರ್ ಜೋಶಿಯವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ಇಂದಿನ ತಮ್ಮ ವಿಚಾರ ಮಂಡನೆಯನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನನ್ನ ನಮಸ್ಕಾರ. ಜೀವನ ಶೈಲಿ ಮತ್ತು ಆರೋಗ್ಯದ ಬಗ್ಗೆ ಹಲವಾರು ಕಡೆ ಮಾತಾಡಲಿಕ್ಕೆ ನನಗೆ ಅವಕಾಶಗಳು ದೊರಕಿದೆ. ದೂರದರ್ಶನದಲ್ಲಿರ್ಬೋದು, ರೇಡಿಯೋದಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿರ್ಬೋದು. ಆದರೆ ಇವತ್ತಿನ ಇಲ್ಲಿ ಮಾತಾಡಲಿಕ್ಕೆ ನನಗೆ ಈ ಸಂಸ್ಥೆ ಅಂತಲ್ಲಿ ಮಾತಾಡಲಿಕ್ಕೆ ಸಿಕ್ಕಿದ್ದು ನನ್ನ ದೊಡ್ಡ ಅದೃಷ್ಟ ಅಂತಲೇ ನಾನು ಭಾವಿಸ್ತೀನಿ. ಇದು ಒಂದು ರೀತಿಯ ಪುಣ್ಯಭೂಮಿ ಇದ್ದ ಹಾಗೆ. ಇಲ್ಲಿ ಒಳಗಡೆ ಬರಲಿಕ್ಕೆ, ಮಾತಾಡಲಿಕ್ಕೆ ಪೂರ್ವಜನ್ಮದ ಫಲನೇ ಇರಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಜೀವನ ಶೈಲಿ ಮತ್ತು ಆರೋಗ್ಯ ಏನಾಗ್ತಾಯಿದೆ, ಇತ್ತೀಚೆಗೆ ಕಳೆದ ಒಂದು 2-3 ದಶಕಗಳಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಬಹಳ ಮಹತ್ತರವಾದ ಬದಲಾವಣೆಗಳಾಗ್ತಾಯಿದೆ. ಅದು ನಾವು ಸೇವಿಸೋ ಆಹಾರ ಇರ್ಬೋದು, ನಾವು ಓಡಾಡೋ ರೀತಿ ಇರ್ಬೋದು, ನಾವು ಹಾಕ್ಕೊಳ್ಳೋ ಬಟ್ಟೆ ಇರ್ಬೋದು, ನಾವು ಸಾಮಾಜಿಕವಾಗಿ ಕಳೆಯೋ ಸಮಯ ಇರ್ಬೋದು, ಎಲ್ಲದರಲ್ಲೂ ಬಹಳ ವೇಗವಾಗಿ ಬದಲಾವಣೆಗಳಾಗ್ತಾಯಿದೆ. ಆದರೆ ಈ ಬದಲಾವಣೆಗಳಿಂದ ನಮ್ಮ ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಬೀರ್ತಾಯಿದೆ. ಎಷ್ಟರ ಮಟ್ಟಿಗೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಒಂದು ದೊಡ್ಡ ಬಾಂಬ್ ಅಂತಲೇ ಹೇಳ್ತಾ ಇದೆ. ಭಾರತ ದೇಶದಲ್ಲಿ ನಿಮಗೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಅಥವಾ ಅದೃಷ್ಟವಾದ ನಿಮಗೆ ಗೊತ್ತಿಲ್ಲದಿರೋ ನಿಮಗೆ ಗೊತ್ತಿರೋರು ಈ ಸಮಸ್ಯೆಗಳಿಂದ ನರಳ್ತಾ ಇರೋದನ್ನು ನೀವು ನೋಡ್ಬೋದು. ಹಳೆ ಕಾಲದಲ್ಲಿ ಕೆಲವೆಲ್ಲ ರಾಜರ ಕಾಯಿಲೆ ಅಂತ ಇದ್ವಿ, ಮಧುಮೇಹ ಇರ್ಬೋದು, ಡಯಾಬಿಟಿಸ್ ಆಗಲಿ, ಬಿ ಪಿ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಲಿ,
ನಮಗೆಲ್ಲ ಬರಲ್ಲ. ಈ ಕಡೆ ಪೇಜ್ ಇವತ್ತು ನಾನು ಮುಖ್ಯವಾಗಿ ಮಾತಾಡಬೇಕು ಅಂದ್ಕೊಂಡಿರೋದು ಆರೋಗ್ಯ ಅಂದರೆ ಏನು, ನಮ್ಮ ಜೀವನ ಶೈಲಿ ಅಂದರೆ ಏನು, ಅದನ್ನು ನಾವು ಹೇಗೆ ನಾವು ಬದಲಾಯಿಸ್ಕೋಬೋದು, ಹೇಗೆ ಬದಲಾಯಿಸಬೇಕು, ಆರೋಗ್ಯ ದೃಷ್ಟಿಯಿಂದ ನಮ್ಮ ಜೀವನ ಶೈಲಿ ಅಂದರೆ ಏನು, ಹಾಗೆ ಕೆಲವು ಜೀವನ ಶೈಲಿ ರೋಗಗಳ ಮುನ್ಸೂಚನೆಗಳು. ಯಾವುದೇ ವಿಷಯದ ಬಗ್ಗೆ ನಮಗೆ ಮೊದಲೇ ಗೊತ್ತಿದ್ದರೆ ಅದರಿಂದ ನಾವು ಬೇಗ ವೈದ್ಯರ ಹತ್ರ ಹೋಗ್ಬೋದು, ಬೇಗ ಟ್ರೀಟ್ಮೆಂಟ್ ತೊಗೋಬೋದು. ಆದ್ದರಿಂದ ಅವುಗಳ ಬಗ್ಗೆ ಕೂಡ ನಾವು ಕೆಲವು ತಿಳ್ಕೊಳ್ಳೋಣ. ಆರೋಗ್ಯ ಅಂದ್ರೇನು ನಿಮಗೆಲ್ಲ ಬಹಳ ಸುಲಭ ಅನ್ನಿಸ್ಬೋದು. ಏನಿದು ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಆರೋಗ್ಯ ಅಂದ್ರೇನು ಅಂತ. ಆದರೆ ಇದರ ಬಗ್ಗೆ ಬಹಳ ಚರ್ಚೆಗಳು ನಡೆದ್ರೂ 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಆರೋಗ್ಯದ ಬಗ್ಗೆ ಹೇಳಿದ್ದನ್ನು ಇದುವರೆಗೂ ಯಾರೂ ಅದಕ್ಕಿಂತ ಚೆನ್ನಾಗಿರೋ ಒಂದು ಡೆಫಿನೇಷನ್ ಕೊಡಲಿಕ್ಕಾಗಿಲ್ಲ. ಅನಾರೋಗ್ಯ ಹೇಳೋದು ತುಂಬ ಸುಲಭ. ನನಗೆ ಕಾಲು ಮುರಿದ್ರೆ ಫ್ರ್ಯಾಕ್ಚರ್ ಆಗಿದೆ, ತುಂಬ ಈಸಿ. ಏನಾದರೂ ಟೈಫಾಯ್ಡ್ ಬಂತು, ಇವ್ರಿಗೆ ಡಯಾಬಿಟಿಸ್ ಇದೆ, BP ಇದೆ, ತುಂಬ ಈಸಿ. ಆದರೆ ಇವರು ಪೂರ್ತಿ ಆರೋಗ್ಯವಾಗಿದ್ದಾರೆ ಹೇಳೋದು ಹೇಗೆ? ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತು, ಆರೋಗ್ಯ ಅಂದರೆ ಸಂಪೂರ್ಣವಾಗಿ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ. ಬರೀ ಕಾಯಿಲೆ ಇಲ್ಲ ಅಂದ ತಕ್ಷಣ ಆರೋಗ್ಯ ಅಂತಲ್ಲ, ಅವರು ಮೆಂಟಲಿ, ಫಿಸಿಕಲಿ ಆ್ಯಂಡ್ ಸೋಷಲಿ ಅವರು ಚೆನ್ನಾಗಿರಬೇಕು ಅಂತ. ಇದ್ರ ಜೊತೆ ನಮ್ಮ ಭಾರತ ದೇಶದಲ್ಲಿ ಧಾರ್ಮಿಕವಾಗಿ ಅಥವಾ ಸ್ಪಿರಿಚುಲಿ ಆಲ್ಸೋ ನಾವು ಆರಾಮಾಗಿರಬೇಕು, ಹೆಲ್ದಿಯಾಗಿರಬೇಕು ಅಂತ ನಾವು ಹೇಳ್ತೀವಿ. ಇನ್ನು ಜೀವನ ಶೈಲಿ ಅಂದರೆ ಏನು ದೊಡ್ಡ ವಿಷಯ ಅಲ್ಲ. ನಾವು ನಮ್ಮ ಜೀವನನ ದಿನನಿತ್ಯ ಹೇಗೆ ನಡೆಸ್ಕೊಂಡು ಹೋಗ್ತೀವಿ, ಅದೇ ಜೀವನ ಶೈಲಿ. ನಾವು ಎಷ್ಟು ಗಂಟೆಗೆ ಹೇಳ್ತೀವಿ, ಒಂದೊಂದು ದಿವಸ ಬೆಳಗ್ಗೆ ಹೇಳೋದು, ಒಂದು ದಿವಸ 10 ಗಂಟೆಗೆ ಹೇಳೋದು, ಅದು ತಪ್ಪು ಜೀವನ ಶೈಲಿ ಆಗುತ್ತೆ. ನಾವು ಏನು ತಿಂತೀವಿ, ನಾವು ಏನು ಹವ್ಯಾಸಗಳನ್ನ ಇಟ್ಕೊಂಡಿದ್ದೀವಿ, ನಾವು ಕೆಲಸ ಮಾಡೋದೇನು, ಇವೆಲ್ಲ ಸೇರಿಯೇ ನಮ್ಮ ಜೀವನ ಶೈಲಿ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಮ್ಮ ದೇಹ ಹಿಂದೆ ನಾವು ದೇವರು ಅನ್ಬೋದು ಅಥವಾ ಸೈಂಟಿಫಿಕ್ಕಾಗಿ ಹೇಳೋದಾದ್ರೆ ನೇಚರ್ ಅನ್ಬೋದು. ನಾವು ಮಾಡಿದ್ದೇನು ಅಂದರೆ, ಬೆಳಗ್ಗೆ ಸೂರ್ಯೋದಯ ಆಗುತ್ತೆ, ಆಗ ಎಲ್ಲ ಪ್ರಾಣಿ ಪಕ್ಷಿಗಳು ಎದ್ದು ತಮ್ಮ ಆಹಾರ ಹರಿಸ್ಕೊಂಡು ಹೋಗೋದು, ಕೆಲಸ ಮಾಡೋದು ಮಾಡಿಕೊಂಡು ಸಾಯಂಕಾಲ ಬಂದು ರಾತ್ರಿ ಆದಾಗ ರೆಸ್ಟ್ ತಗೋತವೆ ಅಂತ. ಆದರೆ ಈಗೇನಾಗಿದೆ, ಒಂದೊಂದಾಗಿ ಆವಿಷ್ಕಾರಗಳಾದಾಗೆ, ವಿಜ್ಞಾನ ಮುಂದುವರೆದಾಗೆ ನಮ್ಮ ಜೀವನ ಶೈಲಿ ಬದಲಾವಣೆ ಆಗ್ತಾ ಹೋಯಿತು. ಈ ಬದಲಾವಣೆ ಕೆಟ್ಟದು ಅಂತಲ್ಲ, ಆದರೆ ತುಂಬ ವೇಗವಾಗಿ ಬದಲಾವಣೆ ಆದಾಗ ನಮ್ಮ ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಸಾಕಾಗೋದು, ಟೈಮ್ ಸಾಕಾಗೋದಿಲ್ಲ. ಆವಾಗ ಜೀವನ ಶೈಲಿ ಕಾಯಿಲೆಗಳು ಬರೋಕ್ಕೆ ಶುರುವಾಯಿತು. ಈಗ ಉದಾಹರಣೆಗೆ ಹೇಳ್ಬೇಕಾದ್ರೆ ನಾವು ಸೇವಿಸೋ ಆಹಾರ ಇರ್ಬೋದು. ಈಗ ಇಲ್ಲಿ ತುಂಬ ಜನ ಜ್ಞಾನವೃದ್ಧರಿದ್ದೀರಾ, ವಯೋವೃದ್ಧರಿದ್ದೀರಾ. ಮೊದಲು ನೀವು ತಿಂತಾ ಇದ್ದಿದ್ದು, ಕೇವಲ ನಮ್ಮ ಮನೆಗಳಲ್ಲೇ ನಾವೆಲ್ಲ ತಿಂತಾ ಇದ್ದಿದ್ದಕ್ಕೂ ಈಗಿನ ಮನೆಗಳಲ್ಲಿ ತಿಂತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇನ್ನು ವಾಹನ ಸೌಲಭ್ಯ, ಮೊದಲು ಪಕ್ಕದ ಗೆಳೆಯನ ಮನೆಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗ್ಬಿಡ್ತಿದ್ವಿ. ಈಗ ಸ್ಕೂಟ್ರು, ಕಾರು, ಇಲ್ಲ ಆಟೋ ರಿಕ್ಷಾ, ಬಸ್ಸು ಶುರುವಾಗಿದೆ. ಕೆಲಸ ಮಾಡೋ ರೀತಿ ತೊಗೊಂಡ್ರೆ, ಹಳೆ ಕಾಲದಲ್ಲಿ ಗೃಹಿಣಿಯರಿಗೆ ದೈಹಿಕವಾಗಿ ತುಂಬ ಕೆಲಸಗಳಿರ್ತಿತ್ತು. ಅದು ನೀರು ಜಗ್ಗೋದಿರ್ಬೋದು, ಬಾವಿಯಿಂದ ನೀರು ತರೋದಿರ್ಬೋದು, ಅಡುಗೆಯಲ್ಲಿ ಕುಟ್ಟೋದು, ರುಬ್ಬೋದಿರ್ಬೋದು. ಈಗ ಎಲ್ಲದಕ್ಕೂ ಉಪಕರಣಗಳು ಬಂದು ಗೃಹಿಣಿಯರು ಮಾಡೋ ರೀತಿ ಕೂಡ ಬದಲಾಗಿದೆ. ಇನ್ನು ಕಾರ್ಯಾಲಯದಲ್ಲಿ ಹೆಚ್ಚಾಗಿ ಬೆಂಗಳೂರಲ್ಲಂತೂ ಆಲ್ಮೋಸ್ಟ್ ಕೇವಲ ಎಕ್ಸೆಪ್ಟ್ ನೀವು ಪೋಸ್ಟ್ಮನ್ನು ಇಂಥವ್ರು ಒಂದೆರಡು ಕೆಲಸ ಮಾಡೋರು ಬಿಟ್ಟರೆ ಎಲ್ಲರೂ ಕುಳಿತುಕೊಂಡು ಮಾಡೋ ಕೆಲಸ ಬರುತ್ತೆ. ಎಷ್ಟೇ ಕೆಲಸ ಮಾಡಿದರೂ ನಾವು ದೈಹಿಕವಾಗಿ ಅದನ್ನು ಉಪಯೋಗಿಸ್ಕೋತಾ ಇಲ್ಲ. ಇನ್ನು ಟೆಲಿವಿಷನ್ ಬಂದ ಮೇಲೆ, ಕಂಪ್ಯೂಟರ್ ಬಂದ ಮೇಲೆ ನಮ್ಮ ಸಾಮಾಜಿಕ ಬೆರವಿಕೆ ಕೂಡ ಬದಲಾಗ್ಬಿಟ್ಟಿದೆ. ನಂಗೆ ತುಂಬ ಖುಷಿ ಆಗ್ತದೆ, ಇಲ್ಲಿ ಇಷ್ಟು ಜನ ಬಂದು ಖುಷಿಯಾಗಿ ಕೇಳ್ತಾ ಇದ್ದೀರಾ. ಎಷ್ಟೋ ಜನ ಇದೇ ಸಮಯದಲ್ಲಿ TV ಮುಂದೆ ಧಾರಾವಾಹಿಗಳು ನೋಡಿಕೊಂಡು ಕಾಲ ಕಳೀತಾ ಇರ್ತಾರೆ. ಈ ಬದಲಾವಣೆಗಳಿಂದ ನಮ್ಮ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀಳ್ತಾ ಇದೆ. ಮೊದಲು ಮಂಗನಿಂದ ಮಾನವ ಅಂತ ಇದ್ವಿ, ಈಗ ನಾವು ಮಾನವನಿಂದ ಮತ್ತೆ ನೆಕ್ಸ್ಟ್. ಈ ಜೀವನ ಶೈಲಿಯ ಮಹತ್ವ ಏನು? ಇತ್ತೀಚಿನ 2-3 ದಶಕಗಳಲ್ಲಿ ಈ ಜೀವನ ಶೈಲಿ ರೋಗಗಳು ಅಂತ ನಾವೇನು ಕರಿತೀವಿ, ಅದು ಹಾರ್ಟ್ ಅಟ್ಯಾಕ್ ಇರ್ಬೋದು, ಹೃದಯಾಘಾತ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ, ಓವರ್ ವೆಯ್ಟ್ ಅಥವಾ ಒಬೆಸಿಟಿ, ಬೊಜ್ಜುತನ, ಕ್ಯಾನ್ಸರ್ ರೋಗ, ಮಾನಸಿಕ ಖಿನ್ನತೆ, ಇವೆಲ್ಲ ರೋಗಗಳು ಬಹಳ ಹೆಚ್ಚಾಗ್ತಾಯಿದೆ. ಇವು ಜಗತ್ತಿನಾದ್ಯಂತ ಹೆಚ್ಚಾಗ್ತಾಯಿದ್ರು. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಬೇರೆ ದೇಶಕ್ಕಿಂತ ಒಂದು 10 ವರ್ಷ ಮೊದಲೇ ಶುರು ಆಗ್ತಾಯಿದೆ. ಇವಕ್ಕೆಲ್ಲ ನಾವು ಸದ್ದಿಲ್ಲದ ಕೊಲೆಗಾರರು, ಸೈಲೆಂಟ್ ಕಿಲ್ಲರ್ಸ್ ಅಂತೀವಿ. ಅದು ನಮಗೆ ಹೇಳೋದಿಲ್ಲ, ಆದರೆ ನಮ್ಮನ್ನೇ ಕೊಲೆ ಮಾಡುತ್ತೆ. ಆದರೆ ಒಂದು ಒಳ್ಳೆಯ ಸಂಗತಿ ಅಂದರೆ, ಜೀವನ ಶೈಲಿ ಬದಲಾವಣೆಯಿಂದ
ಈ ರೋಗಗಳು ಬರದಂತೆ ನಾವು ತಡೆಗಟ್ಬೋದು. ಅಕಸ್ಮಾತ್ ನಮ್ಗೆ ಬಂದುಬಿಟ್ರು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಕೂಡ ನಮ್ಮ ಜೀವನ ಶೈಲಿ ಬದಲಾಯಿಸ್ಕೊಂಡ್ರೆ ಬಹಳ ಸಹಾಯ ಆಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಗೊತ್ತಾದರೆ ಏನು ಉಪಯೋಗ? ಆಯಿತು ಡಾಕ್ಟರ್, ನೀವು ಇಲ್ಲಿ ಬಂದು ನಿಂತ್ಕೊಂಡು ಹೇಳಿಬಿಡ್ತೀರಾ ಹಾಗಿದೆ ಹಿಂಗಿದೆ, ಏನು ಉಪಯೋಗ ಆಯಿತು ಅದರಿಂದ? ನನಗೆ ಬಿ ಪಿ ಇದೆ, ನಾನೇನು ಮಾಡೋದು? ಅದರಿಂದ ಏನಾದ್ರು ಉಪಯೋಗ ಇದೆಯಾ? ಯಾರಾದರೂ ಮಾಡಿದವರಿದ್ದಾರಾ? ನೋಡೋಣ ಬನ್ನಿ. ಈಗ ಆರೋಗ್ಯ ಬಗ್ಗೆ ಅರಿಯೋದ್ರಿಂದ ಏನು ಮಾಡ್ಬೋದು? ಈಗಿರೋ ಆರೋಗ್ಯ ನಾನು ಉಳಿಸ್ಕೋಬೋದು. ನನಗೀಗ ಸದ್ಯಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ, ಶುಗರ್ ಇಲ್ಲ ಅಂದರೆ ಸಕ್ಕರೆ ಕಾಯಿಲೆ ಬರ್ದಂಗೆ ತಡೆಗಟ್ಬೋದು. ಈಗಿನ ನಾವೆಲ್ಲರೂ ಒಂದು ರೀತಿಯಲ್ಲಿ ಆರೋಗ್ಯವಾಗಿದ್ದೀವಿ, ಯಾವುದೋ ಒಂದು ಮಟ್ಟದಲ್ಲಿ ಒಂದು ಘಟ್ಟದಲ್ಲಿ ಆರೋಗ್ಯವಾಗಿದ್ದೀವಿ. ಅದನ್ನು ನಾವು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಈಗೆಲ್ಲ ಇನ್ನು 10 ವರ್ಷ 20 ವರ್ಷ 30 ವರ್ಷ ಆದ್ರೂ ನಾವು ನಮ್ಮ ಆರೋಗ್ಯವನ್ನು ಉಳಿಸ್ಕೊಂಡ್ರೆ ನಾವು ಬೇರೆಯವ್ರ ಬಗ್ಗೆ ಮೇಲೆ ಡಿಪೆಂಡ್ ಆಗೋದಿಲ್ಲ. ನಮ್ಮ ಸ್ವಾವಲಂಬಿತನ, ನಾವೇನು ಎಲ್ಲರೂ ಹೋಗಿ ದುಡಿದು ಗಳಿಸಿ ಮಾಡಲೇಬೇಕು ಅಂತ ಎಲ್ಲ ವಯಸ್ಸಿನಲ್ಲೂ ಇರೋದಿಲ್ಲ. ಆದರೆ ಸ್ವಾವಲಂಬಿತನ ಇರುತ್ತಲ್ಲ, ಅದನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಜೀವನ ಶೈಲಿ ಮಾರ್ಪಾಡು ಮಾಡಿಕೊಂಡ್ರೆ, ಯಾವುದೇ ವಯಸ್ಸಿನಲ್ಲಿ ಜೀವನ ಶೈಲಿನ ಮಾರ್ಪಾಡು ಮಾಡಿಕೊಂಡ್ರೆ ತಡೆಗಟ್ಟಬಹುದಾದಂಥ ಕಾಯಿಲೆಗಳನ್ನ ನಾವು ಬರದಂತೆ ನೋಡ್ಕೋಬೋದು. ಯಾರೂ ಎಲ್ಲ ಕಾಯಿಲೆನೂ ತಡೆಗಟ್ಬೋದು, ಏನೂ ಬರಲ್ಲ, ಪೂರ್ತಿ ಆರೋಗ್ಯವಾಗಿರ್ತೀನಿ, ಆ ರೀತಿ ಅಲ್ಲ. ಆದರೆ ನಾನೇ ಗೋಡೆಗೆ ಹೋಗಿ ಡಿಕ್ಕಿ ಹೊಡೆದು ಕೈ ನೋಯ್ತು, ಹಣೆ ಜಜ್ಕೊಂಡು ಹಣೆ ನೋಯ್ತಾ ಇದೆ ಅಂದರೆ ಅದು ನನ್ನ ತಪ್ಪೇ ಹೊರತು ಗೋಡೆ ತಪ್ಪಲ್ಲ. ಅದರಿಂದ ತಡೆಗಟ್ಬೋದಂಥ ಕಾಯಿಲೆಗಳನ್ನ ನಾವು ಬರದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಇನ್ನು ಆರೋಗ್ಯ ಸಮಸ್ಯೆಗಳನ್ನ ಆರಂಭದಲ್ಲೇ ಕಂಡುಹಿಡಿಯೋದು. ನಾನು ಆಗಲೇ ಹೇಳಿದೆ, ಇವೆಲ್ಲ ಸೈಲೆಂಟ್ ಕಿಲ್ಲರ್ಸ್ ಅಂತ. ಬ್ಲಡ್ ಪ್ರೆಷರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಆಸ್ಟಿಯೋಪೊರೋಸಿಸ್ ಇರ್ಬೋದು. ಎಷ್ಟೋ ಈ ರೀತಿ ಜೀವನಶೈಲಿ ಕಾಯಿಲೆಗಳು ನಮಗೆ ತೊಂದರೆ ಕೊಡೋಷ್ಟರಲ್ಲಿ ಅವು ತುಂಬ ಬೆಳೆದುಬಿಟ್ಟಿರುತ್ತೆ. ಆಗ ಅದನ್ನು ಗುಣಪಡಿಸೋದು ಕಷ್ಟ, ಆ ಮನುಷ್ಯನಿಗೆ ತೊಂದರೆಗಳಾಗೋದು ತುಂಬ ಜಾಸ್ತಿ. ಅದರಿಂದ ಇವನ್ನ ಆರಂಭದಲ್ಲೇ ನಾವು ನೋಡಿಕೊಂಡ್ರೆ ಶುರುನಲ್ಲೇ ಇದನ್ನು ಕಂಡುಹಿಡಿಬೋದು. ನಿಮಗೆ ಆಶ್ಚರ್ಯ ಆಗ್ಬೋದು, ಕ್ಯಾನ್ಸರ್ ಅಂತೆಲ್ಲ ಹೆದರ್ಕೋತಾರಲ್ಲ. ಫಸ್ಟ್ ಸ್ಟೇಜ್ನಲ್ಲಿ ಕ್ಯಾನ್ಸರ್ ಇದ್ದರೆ, ಈಗ ಬೆಂಗಳೂರಲ್ಲಿ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಸ್ಟೇಜ್, ಇದು ತುಂಬ ಕಾಮನೆಸ್ಟ್ ಕ್ಯಾನ್ಸರ್ ಅಂತೀವಿ. ಅತ್ಯಂತ ಕಾಣಿಸ್ತಿರೋ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರು. ಮೊದಲನೇ ಹಂತದಲ್ಲಿ ಅದನ್ನು ಕಂಡುಹಿಡಿದ್ರೆ 90-95% ಗುಣಪಡಿಸ್ಬಿಡ್ಬೋದು, ಪೂರ್ತಿ ವಾಸಿ ಮಾಡಿಬಿಡ್ಬೋದು. ಆದರೆ ಅದೇ ಮಹಿಳೆ 3ನೇ ಅಥವಾ 4ನೇ ಹಂತದಲ್ಲಿ ಬಂದರೆ ನಮಗೆ ಸಿಗೋದು 5-10% ಮಾತ್ರ. ಬೇರೆ ಕಾಯಿಲೆಗಳಿರ್ಬೋದು, ಈಗ ಹೃದಯಾಘಾತ ಆಗಲಿಕ್ಕೆ ಮೊದಲೇ ನಾವು ಕಂಡುಹಿಡಿದು ಅದಕ್ಕೆ ಕೆಲವು ಮಾತ್ರೆಗಳು ಕೊಟ್ಟರೆ, ಅಥವಾ ಮೂತ್ರಕೋಶದ ವೈಫಲ್ಯ, ಕಿಡ್ನಿ ಫೇಲ್ಯೂರ್ ಅಂತ ಕೇಳಿರ್ಬೋದು ನೀವೆಲ್ಲರೂ. ಅದು ಬಂದಮೇಲೆ ಡಯಾಲಿಸಿಸ್ ಮಾಡಿಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ಓದಾಡೋಕ್ಕಿಂತ ಬರದಂತೆ ನೋಡಿಕೊಂಡ್ರೆ ನಮಗೆ ದೈಹಿಕವಾಗಿ ಅಷ್ಟೇ ಅಲ್ಲ, ಹಣವೂ ಉಳಿಯುತ್ತೆ, ಮಾನಸಿಕ ನೆಮ್ಮದಿನೂ ಸಿಗುತ್ತೆ. ಇನ್ನು ಅನಾರೋಗ್ಯದ ಸರಿಯಾದ ನಿರ್ವಹಣೆ, ಏನಾದರೂ ತೊಂದರೆ ಇದ್ದಾಗ ಏನು ಮಾಡೋದು, ಎಲ್ಲಿ ಹೋಗೋದು, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಬೆಂಗಳೂರಲ್ಲಿ ಎಷ್ಟೋ ಫೆಸಿಲಿಟೀಸ್ ಇದೆ, ಬೇರೆ ಬೇರೆ ಆಸ್ಪತ್ರೆಗಳಿದೆ, ಯಾವುದಕ್ಕೆ ಎಲ್ಲಿ ಹೋಗಬೇಕು ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಇನ್ನು ಬಹಳ ಮುಖ್ಯವಾಗಿ ಅಕಾಲಿಕ ಮರಣ ತಡೆಗಟ್ಟೋದು. ನಾನಿಲ್ಲಿ ನಿಂತ್ಕೊಂಡು ಯಾರಿಗೂ ಪ್ರಾಮಿಸ್ ಮಾಡ್ತಾಯಿಲ್ಲ, ನಾನು ಎಲ್ಲರನ್ನೂ ಅಮರಣ ಮಾಡಿಬಿಡ್ತೀನಿ, ಚಿರಂಜೀವಿ ಮಾಡಿಬಿಡ್ತೀನಿ ಅಂತಲ್ಲ. ಆದರೆ ನನ್ನ ಆಯಸ್ಗಿಂತ ಮೊದಲೇ ನಾನು ಸತ್ತರೆ ಅದು ನನ್ನ ತಪ್ಪೇ ಹೊರತು ನಾವು ಬೇರೆಯವ್ರನ್ನ ದೂಷಿಸಬಾರ್ದು. ಆ್ಯಂಡ್ ಈ ಅಕಾಲಿಕ ಮರಣ ಇದೆಯಲ್ಲ, ಅದು ಬಹಳ ಆಗ್ತಾಯಿದೆ. ನೀವು ಯಾರನ್ನು ನೆನೆಸ್ಕೊಂಡ್ರು, ಎಷ್ಟೋ ಜನ ಸರ್ ತುಂಬ ಚೆನ್ನಾಗಿದ್ರು ಸರ್, ಬರೀ 35 ವರ್ಷ, ಮೊನ್ನೆ ನಮ್ಮ ಒಬ್ಬರು ಇವ್ರು ಗೊತ್ತಿದ್ದವ್ರು ಫೋನ್ ಮಾಡಿದರು, ತುಂಬಾ ಚೆನ್ನಾಗಿದ್ರು ಸರ್, 35 ವರ್ಷ, ಈಗ ನೋಡಿ ಚೆಸ್ಟ್ ಪೇನ್ ಅಂದರು, ಆಸ್ಪತ್ರೆಗೆ ಹೋಗಿದ್ದೀವಿ, ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ಬ್ಲಾಕ್ ಇದೆ, ಮಾಡಬೇಕು ಅಂತಿದ್ದಾರೆ. ಬರೀ 35 ವರ್ಷ. ಯಾಕಪ್ಪ ಇಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ, ಇಲ್ಲ ಸರ್ ತುಂಬ ಸ್ಮೋಕ್ ಮಾಡ್ತಾಯಿದ್ರು, ಚೈನ್ ಸ್ಮೋಕರ್ ಅವರು, ದಿನಕ್ಕೆ 15-20 ಬೀಡಿ ಸಿಗರೇಟ್ ಸೇರ್ತಾಯಿದ್ರು, ಕೆಲಸದಲ್ಲಿ ತುಂಬ ಟೆನ್ಷನ್ ಇತ್ತು. ಅದು ಅಕಾಲಿಕ ಮರಣಕ್ಕೆ ಬರುತ್ತೆ. ಇನ್ನು ಜೀವನಶೈಲಿ ರೋಗಗಳಿಗೆ ಯಾರು ಬಲಿಯಾಗ್ತಾ ಇದ್ದಾರೆ? ಈ ಉದಾಹರಣೆ ತಗೊಳ್ಳಿ, 45 ವರ್ಷ, ಇದು ನಮ್ಮ ನಿಜವಾದ ಒಬ್ಬರು ಪೇಷಂಟು. ಸೊ ಹೆಸರು ಸುಮ್ಮನೆ ಮಿಸ್ಟರ್ ಎ ಅಂತೇಳೋಣ, ಶ್ರೀಯುತ ಅಂತ. 45 ವರ್ಷ, ಅವರಿಗೆ ಬಿ ಪಿ ಇದೆ, ಶುಗರ್ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ದಪ್ಪ ಇದ್ದಾರೆ. ಮಲಗೋದು ರಾತ್ರಿ 12 ಗಂಟೆ 1 ಗಂಟೆ. ಇವರು ಒಳ್ಳೆಯ ಪೊಸಿಷನ್ಲಿದ್ದಾರೆ ಸಾಫ್ಟ್ವೇರ್ ಇಂಡಸ್ಟ್ರೀಲಿ. ಬೆಳಗ್ಗೆ 7 ಗಂಟೆ 8 ಗಂಟೆ ಆದರೂ ಹೇಳಲ್ಲ. ವಾಕ್ ಮಾಡಿರಿ, ಇದು ಮಾಡಿ ಅಂದರೆ ಅಯ್ಯೋ ಟೈಮೇ ಇಲ್ಲ ಸರ್ ಅಂತಾರೆ. ಸಿಗರೇಟ್ ಸೇರ್ತಾರೆ, ಪಾರ್ಟಿಗಳು ನಡೀತಾ ಇರುತ್ತೆ, ಒಳ್ಳೆಯ ಪೊಸಿಷನ್ಲಿರೋದ್ರಿಂದ ಇವರು ಬೇರೆಯವ್ರಿಗೆ ಪಾರ್ಟಿ ಕೊಡ್ತಾರೆ, ಬೇರೆಯವ್ರು ಇವ್ರಿಗೆ ಕೊಡ್ತಾರೆ. ಅದರಲ್ಲಿ ಆಹಾರ ಆಗಲಿ ಕುಡಿಯೋದಾಗಲಿ ಇರುತ್ತೆ. 45ನೇ ವರ್ಷಕ್ಕೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಇವಾಗ ಚೆನ್ನಾಗಿದ್ದಾರೆ, 45ನೇ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಯಿತು. ಆದರೆ ಕೊನೆಯಾಗಿ ಇದು ನೋಡಿ, ಅವ್ರ ತಂದೆ ಇದ್ದಾರೆ, ಚೆನ್ನಾಗಿದ್ದಾರೆ, ತಾಯಿ ಇದ್ದಾರೆ, ಚೆನ್ನಾಗಿದ್ದಾರೆ, ಅಜ್ಜಿ ಕೂಡ ಇದ್ದಾರೆ, ಅವರು ಕೂಡ ಚೆನ್ನಾಗಿದ್ದಾರೆ.
ಮೊದಲು ನಾವು ಕೇಳ್ತಾ ಇದ್ವಿ, ನಾವು 30 ವರ್ಷದಿಂದ ಮೆಡಿಕಲ್ ಓದುವಾಗ ನಿಮ್ಮಲ್ಲಿ ಯಾರಿಗಾರು ಇತ್ತೇನಪ್ಪ, ನಿಮ್ಮ ಫಾದರ್ಗಿತ್ತ, ನಿಮ್ಮ ಮದರ್ಗಿತ್ತ, ಶುಗರ್ ಇತ್ತಾ, ಬಿ ಪಿ ಇತ್ತಾ ಅಂತ. ಈಗ ಉಲ್ಟಾ ಆಗ್ತಾಯಿದೆ, ನಿಮ್ಮ ಮಕ್ಕಳಿಗಿದೆ ಅಂತ ಕೇಳೋ ಪರಿಸ್ಥಿತಿ ಬರ್ತಾಯಿದೆ. ನೆಕ್ಸ್ಟ್, ಇನ್ನು ಹೋದ ವರ್ಷ ಏಪ್ರಿಲ್ 10ರಲ್ಲಿ ಹಿಂದೂಸ್ತಾನ್ ಟೈಮ್ ಪೇಪರಲ್ಲಿ ಬಂದಿದ್ದು, ಲೈಫ್ ಸ್ಟೈಲ್ ಡಿಸೀಸಸ್ ಡೋಂಟ್ ಸ್ಪೇರ್ ದ ಸಿಟೀಸ್ ಪೂರ್ ಅಂತ. ಮೊದಲೇನಿತ್ತು, ಇವೆಲ್ಲ ಜೀವನ ಶೈಲಿ ಕಾಯಿಲೆಗಳು ಬರೀ ಶ್ರೀಮಂತರಿಗೆ ಬರುತ್ತೆ ಅಂತ. ಅಲ್ಲಿ ಮುಂದೆ ಹೇಳ್ತಾರೆ ಬಾಂಬೆನಲ್ಲಿ ಸ್ಲಮ್ನಲ್ಲಿ ಬರ್ತಾಯಿದೆ. ಯಾಕೆ ಬರ್ತಾಯಿದೆ ಸ್ಲಮ್ನಲ್ಲಿ? ಅಲ್ಲಿ ಮುಂದೆ ಹೋಗಿ ಕೊಡ್ತಾನೆ, ಒಳಗಡೆ ಹೋದರೆ ಸ್ಲಮ್ನಲ್ಲಿ ಕೂಡ ಈಗಿನ ಜೀವನ ಶೈಲಿ ಏನಾಗ್ಬಿಟ್ಟಿದೆ ಅಂದರೆ, ಅವರು ಕೂಡ ಟಿ ವಿ ಮುಂದೆ ಕೂತ್ಕೋತಾರೆ, ಅವರು ಕೂಡ ಸಿಗರೇಟ್ ಸೇದೋದು ಜಾಸ್ತಿ, ಅವರು ಕೂಡ ಕಷ್ಟಪಟ್ಟು ಮೈ ಬಗ್ಗಿಸಿ ಕೆಲಸ ಮಾಡೋರು ಕಮ್ಮಿ ಆಗ್ತಾಯಿದ್ದಾರೆ, ಅವ್ರ ಜೀವನ ಶೈಲಿನೂ ಹಾಳಾಗ್ತಾಯಿದೆ. ನೆಕ್ಸ್ಟ್, ಇನ್ನು ಮಹಿಳೆಯರಲ್ಲಿ ಇದು ಬಹಳ ಆತಂಕಕಾರಿ ವಿಷಯ. ನಮ್ಮ ಪ್ರೊಫೆಸರ್ ಹೇಳ್ತಾಯಿದ್ರು ಹಿಂದೆ 30 ವರ್ಷದಿಂದ ಓದುವಾಗ, ಹೆಂಗಸರು ದಪ್ಪ ಇದ್ದಾರೆ ಅಂದರೆ ತುಂಬ ರೇರ್ ಕಣೋ, ನಿಂಗೆ ನೋಡೋಕ್ಕೆ ಸಿಗಲ್ಲ ಅಂತ. ಯಾಕಂದರೆ 30 ವರ್ಷದಿಂದ ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿಯೋರು, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಇರ್ತಿತ್ತು. ಅಕಸ್ಮಾತ್ ಏನಾದ್ರು ಸಂಜೆ ಆದರೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡೆದು ತಮ್ಮ ಮಾನಸಿಕ ನೆಮ್ಮದಿಗೂ ಒಬ್ಬರನ್ನೊಬ್ಬರನ್ನ ಹಂಚಿಕೊಂಡು ಸರಿ ಮಾಡ್ಕೋತಾಯಿದ್ರು. ಈಗೇನಾಗಿದೆ, ಹೆಂಗಸರ ಬೊಜ್ಜತನ ತುಂಬ ಜಾಸ್ತಿ ಆಗ್ತಾಯಿದೆ. ಸಂಜೆ ಆದರೆ ಬೇರೆ ಪಕ್ಕದ ಮನೆಯವ್ರ ಜೊತೆ ಮಾತಾಡಲಿಕ್ಕೂ ಸಮಯ ಇರಲ್ಲ. ಯಾಕಂದರೆ ಟಿ ವಿಲಿ ಒಂದಾದ್ಮೇಲೆ ಒಂದು ಸೀರಿಯಲ್ ಬರುತ್ತೆ, ಕೇಬಲ್ನಲ್ಲಿ ಒಂದಾದ್ಮೇಲೆ ಒಂದು ಚಾನಲ್ ಬರುತ್ತೆ. 68%, 3ರಲ್ಲಿ 2ರಷ್ಟು ಹೆಂಗಸರಲ್ಲಿ ಈ ಜೀವನ ಶೈಲಿ ರೋಗಗಳು ಕಾಣಿಸ್ಕೋತಾ ಇದೆ. ಇನ್ನು ಕೆಲಸ ಮಾಡೋದಾದರೆ ಹೆಂಗಸರಿಗೆ ಡಬಲ್ ವರ್ಕ್ ಇದ್ದಾಗೆ, ಮನೆ ಕೆಲಸನೂ ಮಾಡಬೇಕು, ಆಫೀಸ್ ಕೆಲಸನೂ ಮಾಡಬೇಕು. ಅದರಿಂದ ಏನಾಗುತ್ತೆ, ಅವ್ರು ಅರ್ಜೆಂಟಾಗಿ ಬೆಳಗ್ಗೆ ಮಕ್ಕಳಿಗೆ ತಿಂಡಿ ಮಾಡ್ಕೊಡ್ಲಿಕ್ಕಾಗಲ್ಲ, ನೂಡಲ್ಸ್ ಮಾಡಿಬಿಡೋದು 2 ಮಿನಿಟ್ಸಲ್ಲಿ ಆಗಿಬಿಡತ್ತೆ ಅಂತ. ಅರ್ಧ ಗಂಟೆ ಚಪಾತಿ ಮಾಡೋದು, ರೊಟ್ಟಿ ಮಾಡೋದು ಕಷ್ಟ ಆಗುತ್ತೆ. ಈ ರೀತಿ ಅದರಿಂದ ಅವ್ರಿಗೆ ದಪ್ಪ ಇರೋದಾಗಲಿ, ಮಾನಸಿಕ ಖಿನ್ನತೆಗಳಾಗಲಿ, ಬೆನ್ನೋವುಗಳಾಗಲಿ, ಹೃದಯಾಘಾತಗಳಾಗಲಿ ಬಹಳ ಜಾಸ್ತಿ ಆಗ್ತಾಯಿದೆ. ಇನ್ನು ಇತ್ತೀಚೆಗೆ ಫೆಬ್ರವರಿ 9, 2011, 10 ದಿವಸದಿಂದ ವರ್ಲ್ಡ್ ಬ್ಯಾಂಕ್ನ ಒಬ್ಬರು ಮೈಕೆಲ್ ಎಂಗ್ಲೆಲ್ಗೋನವರು ಹೇಳಿದ್ದಾರೆ, ನಮ್ಮ ದೇಶದಲ್ಲಿ, ಇವರು ಸೌತ್ ಈಸ್ಟ್ ಏಷ್ಯಾ ಸ್ಪೆಷಲಿಸ್ಟು, ಅವರು ಹೇಳಿದ್ದು, ಭಾರತದಂಥ ದೇಶದಲ್ಲಿ ಒಂದು ಹೃದಯದ ಆಘಾತ ಆದರೆ ಅದರಿಂದ ಎಷ್ಟು ದುಡ್ಡು ಖರ್ಚಾಗತ್ತೆ ಅಂದರೆ, ಎಷ್ಟೋ ಸಲ ಕೂಡಿಸಿಟ್ಟಿದ್ದ ಹಣ ಎಲ್ಲ ಹೋಗ್ಬಿಡುತ್ತೆ. ಈಗ ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಈಗಲೇ ನಾನೊಂದು ಚೆಸ್ಟ್ ಪೇನ್ ಅಂತ ಒಂದು ದೊಡ್ಡ ಆಸ್ಪತ್ರೆಗೆ ಹೋದರೆ, ಚೆಸ್ಟ್ ಪೇನ್ ಬಂದ ತಕ್ಷಣ ಹೆದರ್ಕೋತೀನಿ, ಸರ್ ಹಾರ್ಟ್ ಪ್ರಾಬ್ಲಮ್ಮು, ಆಸ್ಪತ್ರೆಗೆ ಕರ್ಕೊಂಡೋಗಿ, ಆಸ್ಪತ್ರೆಗೆ ಹೋದ ತಕ್ಷಣ ಅದು ಮಾಡಬೇಕು, ಇದು ಮಾಡಬೇಕು, ಸ್ಟೆಂಟ್ ಹಾಕಬೇಕು, 2ರಿಂದ 5 ಲಕ್ಷ ಒಂದು ದಿವಸದಲ್ಲಿ ಕೊಟ್ಬಿಡಿ ಅಂತ. ಮನೆಯವ್ರು ಏನು ಮಾಡ್ತಾರೆ, ಅಯ್ಯೋಪ್ಪ ಇದು ಎಲ್ಲರೂ ಆ ಪೇಷಂಟ್ ಎಷ್ಟೋ ಸಲ ಅಯ್ಯೋ ಬೇಡ ನಂಗೆ ಪರವಾಗಿಲ್ಲ ಅಂದ್ರೂ ಮನೆಯವ್ರು ಇಲ್ಲ ಅಂದ್ಬಿಟ್ಟು ಇರೋ ಒಡವೆ ಮಾರಿ, ನಮ್ಮಲ್ಲಿ ಎಷ್ಟೋ ಜನ ಮನೆ ಮಠ ಕೂಡ ಮಾರ್ಕೊಂಡಿದ್ದಾರೆ ಒಬ್ಬರನ್ನ ಉಳಿಸ್ಲಿಕ್ಕೆ. ತುಂಬ ಕಷ್ಟ ಆಗುತ್ತೆ. ಯಾರೂ ನಿಂತ ಕಾಲಲ್ಲಿ 2 ಲಕ್ಷ 3 ಲಕ್ಷ ಇಟ್ಕೊಂಡು ಓಡಾಡೋದಿಲ್ಲ. ಅದರಿಂದ ಮುಂದೆ ಏನಾಗುತ್ತೆ, ಅವ್ರ ಪಾವರ್ಟಿ ಟ್ರ್ಯಾಪ್ ಅಂತ, ಬಡತನದಿಂದ ಹೊರಗೆ ಬರೋಕ್ಕಾಗಲ್ಲ, ಮತ್ತು ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ದುಡಿದು ಮತ್ತೆ ಗಳಿಸ್ತೀನಿ ಅನ್ಲಿಕ್ಕೂ ಆಗಲ್ಲ, ಸಾಲದಲ್ಲಿ ಸೇರ್ಕೊಂಡು ಬಿಡ್ತಾರೆ. ಆದರೆ ಏನು ಸಾಧಿಸ್ಬೋದು? ಇವೆಲ್ಲ ನೆಗೆಟಿವ್ ಆಯಿತು. ಹಾಗಾಗತ್ತೆ, ಹಿಂಗಾಗತ್ತೆ, ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ, ಅವ್ರಿಗೆ ಹಿಂಗಾಯ್ತಂತೆ, ಇವ್ರಿಗೆ ಹಿಂಗಾಯ್ತಂತೆ, ಎಲ್ರಿಗೂ ಗೊತ್ತಿರುತ್ತೆ. ಏನಾದ್ರು ಒಳ್ಳೇದು ಸಾಧಿಸ್ಬೋದಾ? ಅನಾರೋಗ್ಯ ತಡೆಗಟ್ಬೋದಾ? ಅಲ್ಲಿ ಬಂದಿದ್ದಾರೆ, ಮುಟ್ಟಬೇಡಿ ಶಾಕ್ ಹೊಡೆಯುತ್ತೆ, ಅದನ್ನೂ ಹೋಗಿ ಮುಟ್ಟಿದರೆ ಶಾಕ್ ಹೊಡೆಯುತ್ತೆ. ಆ ರೀತಿ ಸ್ವಚ್ಛತೆಯಿಂದಿದ್ದರೆ ವಾಂತಿ ಭೇದಿ ಬರಲ್ಲ, ವಿಷಮ ಶೀತ ಜ್ವರ ಅಂದರೆ ಟೈಫಾಯ್ಡ್ ಬರಲ್ಲ. ಲಸಿಕೆಗಳು ಹಾಕೋಬೋದು, ನಿಮ್ಗೆ ಗೊತ್ತಿರಬೇಕು, ಪೋಲಿಯೋ ಲಸಿಕೆ, ಪೋಲಿಯೋ ಕಾಯಿಲೆ ಬರಲ್ಲ. ಇನ್ನು ಮೂಲ ಕಾರಣದ ಹತೋಟಿ, ಜೀವನ ಶೈಲಿನ ನಾವು ಸರಿಪಡಿಸ್ಕೊಂಡ್ರೆ ಪಾರ್ಶ್ವವಾಯು, ಪ್ಯಾರಲಿಸಿಸ್, ನಮ್ಮಲ್ಲಿ ಒಬ್ಬರು ಹೇಳ್ತಾಯಿದ್ರು, ಸರ್ ಸತ್ತರೂ ಪರವಾಗಿಲ್ಲ ಪ್ಯಾರಲಿಸ್ ಆಗಬಾರ್ದು ಅಂತ. ಈ ಕಡೆ ಅದು ಬದುಕಿಸೋದು ಇಲ್ಲ, ಈ ಕಡೆ ಸಾಯಿಸೋದು ಇಲ್ಲ. ಅದನ್ನ ತಡೆಗಟ್ಟೋದು ಬಹಳ ಸುಲಭ. ಪ್ಯಾರಲಿಸ್ ಯಾಕೆ ಬರುತ್ತೆ? ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ಲದೇ ಬರುತ್ತೆ. ಸೊ ಬ್ಲಡ್ ಪ್ರೆಷರ್ ಇದೆಯಾ ನೋಡ್ಕೊಳ್ಳೋದು, ಇದ್ರೆ ಅದನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಪ್ಯಾರಲಿಸ್ ಬರೋದನ್ನೇ ತಡೆಗಟ್ಬೋದು. ಹಾಗೆ ಕಿಡ್ನಿ ಫೇಲ್ಯೂರ್ ಹೇಳಿದೆ, ಹಾರ್ಟ್ ಅಟ್ಯಾಕು, ಈವನ್ ಡಯಾಬಿಟೀಸು. ಮೊದಲೆಲ್ಲ ಸಕ್ಕರೆ ಕಾಯಿಲೆ ಬಂದರೆ ಏನೂ ಮಾಡಲಿಕ್ಕಾಗಲ್ಲ ಅಂತ ಇದ್ವಿ. ಈಗ ತುಂಬ ಸ್ಟಡಿಗಳು ಮಾಡಿ ಸಕ್ಕರೆ ಕಾಯಿಲೆ ಬರದಂಗೆ ತಡೆಗಟ್ಟಬಹುದು ಅಂತ ಪ್ರೂವ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರೆಸ್ ಮಾಡಿ. ಇದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, 80% ಪ್ರಿಮ್ಯಾಚೂರ್ ಹಾರ್ಟ್ ಡಿಸೀಸಸ್, ಹೃದಯದ ಕಾಯಿಲೆಗಳು, ಪ್ರಿಮ್ಯಾಚೂರ್ ಅಂದರೆ ಮೊದಲೇ ಬರೋ ಕಾಯಿಲೆಗಳು, ಬರಬೇಕಾಗಿದ್ದ ಅಕಾಲಿಕವಾಗಿ ಬರೋ ಕಾಯಿಲೆಗಳು 80% ಆರ್ ಪ್ರಿವೆಂಟಬಲ್. ಸ್ಟ್ರೋಕ್ ಅಂದರೆ ಪ್ಯಾರಲಿಸಿಸ್ ಪ್ರಿವೆಂಟಬಲ್, ಡಯಾಬಿಟೀಸ್ ಪ್ರಿವೆಂಟಬಲ್, 40% ಆಫ್ ಕ್ಯಾನ್ಸರ್ಸ್ ಆರ್ ಪ್ರಿವೆಂಟಬಲ್. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಷ್ಟು ದೊಡ್ಡ ನಂಬರು, ಇಷ್ಟು ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಇದೆ, ಯಾಕೆ ಆಗ್ತಾ ಇಲ್ಲ? ಯಾಕೆ ಜನ ಇದಕ್ಕೆ ಗಮನ ಕೊಡ್ತಾ ಇಲ್ಲ?
ಇನ್ನು ಸಾಯೋದನ್ನು ತಪ್ಪಿಸ್ಬೋದಾ? ತುಂಬ ಸಿಂಪಲ್, ಆಯಿತು ನಾವು ಕ್ಲೀನಾಗಿರ್ತೀವಿ, ಸಿಗರೇಟ್ಸ್ ಇದೆಲ್ಲ ಬೀಡಿ ಇದೆಲ್ಲ, ಸಾಯೋದೇ ತಪ್ಪಿಸ್ಬೋದಾ? ಸಾಯೋದನ್ನು ತಪ್ಪಿಸೋಕ್ಕಾಗದೇ ಇದ್ದರೂ ಅಕಾಲಿಕ ಮರಣ ಈಸಿಯಾಗಿ ತಪ್ಪಿಸ್ಬೋದು. ಅಮೇರಿಕಾದಲ್ಲಿ 1990ರಲ್ಲಿ ಮ್ಯಾಕ್ಗಿನಿಸ್ ಅನ್ನೋ ನಮ್ಮ ಸ್ಟಡಿ ಮಾಡ್ದ, ಹೇಗೆ ಸಾಯ್ತಾ ಇದ್ದಾರೆ ಜನ ಅಂತ. ಆ್ಯಕ್ಚುಯಲ್ ಕಾಸ್ ಆಫ್ ಡೆತ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅರ್ಧಕ್ಕರ್ಧ ಜನ 50% ಆಫ್ ಪೀಪಲ್ ವಿ ಆರ್ ಡೈಯಿಂಗ್ ಬಿಕಾಸ್ ಆಫ್ ಪ್ರಿವೆಂಟೇಬಲ್ ಕಾಸಸ್. 10 ವರ್ಷ ಬಿಟ್ಟು ಮಾಕ್ಡಾಟ್ ಅನ್ನೋನು ಅದೇ ಥರ ಇನ್ನೊಂದು ಸ್ಟಡಿ ಮಾಡಿದ ಅಮೇರಿಕಾದಲ್ಲೇ 2000ನೇ ಇಸ್ವಿನಲ್ಲಿ. ಅದರಲ್ಲೂ ಅಷ್ಟೇ 49% ಜನ ಸಾಯಬಾರ್ದಾಗಿತ್ತು, ತಡೆಗಟ್ಟಬೋದಾಗಿತ್ತು ಸಾವನ್ನು, ಸಾಯ್ತಾ ಇದ್ದಾರೆ. ನೆಕ್ಸ್ಟ್, 50% ಮರಣಗಳು ನಮ್ಮ ದೇಶದಲ್ಲೂ ಇದೇ ರೀತಿ ಇದೆ. ಇದು ಅವನು ಕೊಟ್ಟಿದ್ದು. ಕೆಳಗಡೆ ನೋಡಿ, ಟೊಬ್ಯಾಕೋ ತುಂಬ ಜಾಸ್ತಿ ಇರೋದು, ಪೂರ್ ಡಯಟ್ ಆಹಾರ, ಫಿಸಿಕಲ್ ಇನ್ಆ್ಯಕ್ಟಿವಿಟಿ ವ್ಯಾಯಾಮ ಮಾಡದೇ ಇರೋದು, ನಡಿದೇ ಇರೋದು, ಆಮೇಲೆ ಮದ್ಯಪಾನ ಆಲ್ಕೋಹಾಲ್, ಮಿಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪ. ನೆಕ್ಸ್ಟ್, ಇನ್ನು ಆರೋಗ್ಯವಂತರಿದ್ದಾರಾ? ನೀವೆಲ್ಲ ಕೇಳ್ಬೋದು, ಸರ್ ನೀವೇನೋ ಅಲ್ಲಿ ಮೇಲೆ ನಿಂತು ಹೇಳ್ಬಿಡ್ತೀರಿ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಸವಲತ್ತುಗಳಿಲ್ಲ, ಯಾರೋ ಅಮೇರಿಕಾದಲ್ಲಿ ಇದರಲ್ಲಿ ಮಾಡುತ್ತಾರೆ ಅಂದರೆ ನಾವು ಮಾಡಲಿಕ್ಕಾಗತ್ತಾ? ನೆಕ್ಸ್ಟ್, ಈ ಗಿಡ ನೋಡಿ, ನಂದಿ ಬೆಟ್ಟದಲ್ಲಿ ಕೋಟೆ ಮೇಲೆ ಸೈಡಲ್ಲಿ ಬೆಳೆದಿದೆ. ಇದಕ್ಕೆ ಮಣ್ಣಿಲ್ಲ, ಕಲ್ಲುಗಳಿದೆ, ಜನ ಬಂದು ಕಿತ್ತಾ ಇದ್ದಾರೆ ಎಲೆಗಳು, ನೀರಲ್ಲಿ ನಿಂತ್ಕೊಳ್ಳಲ್ಲ. ಅಂದರೂ ಎಲೆ ನೋಡಿ ಎಷ್ಟು ಹೆಲ್ದಿಯಾಗಿದೆ, ಏನೂ ಬೇಕಾಗಿಲ್ಲ. ಸ್ವಲ್ಪ ಸ್ವಲ್ಪ ಇದ್ದರೂ ಕೂಡ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು. ನೆಕ್ಸ್ಟ್, ಇವರು ಮಂಜುನಾಥ್ ಅಂತ, ಇವರಿಗೆ ಸುಮಾರು 62 ವರ್ಷ ಈಗ. ವೆಜಿಟೇರಿಯನ್ನು, ಕೇಂದ್ರ ಸರ್ಕಾರದಲ್ಲಿದ್ದವರು, ಏನು ತುಂಬ ಬ್ಲ್ಯಾಕ್ ಮನಿ ಇದೆ, ದುಡ್ಡಿದ್ದವರಲ್ಲ, ತುಂಬ ಸರಳ ಜೀವಿ. ಪ್ರತಿದಿನ ಎಕ್ಸರ್ಸೈಸ್ ಮಾಡಿ ತಮ್ಮ ಆರೋಗ್ಯನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. 62 ವರ್ಷ ಈಗ ಅವರಿಗೆ, ಏನೂ ಕಾಯಿಲೆ ಇಲ್ಲ, ಆರಾಮಾಗಿದ್ದಾರೆ. ಅವ್ರು ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಿಮ್ಮ ಫೋಟೋಗಳು ಒಂದಿಷ್ಟು ತೊಗೊಂಡು ನಾನು ತೋರಿಸ್ತೀನಿ ಜನಕ್ಕೆ ಅಂದರೆ ಪಾಪ ಒಪ್ಕೊಂಡು ಪರ್ಮಿಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇವರು ಮೂರ್ತಿ ಅಂತ, ಇವರು ಅಷ್ಟೇ ಜಯನಗರಲ್ಲಿದ್ದಾರೆ, 82 ವರ್ಷ. ಅವರ ಅರ್ಧದಷ್ಟು ವಯಸ್ಸಿನಲ್ಲಿ ಈ ರೀತಿ ಮಾಡಲಿಕ್ಕೆ ಎಷ್ಟೋ ಜನಕ್ಕೆ ಸಾಧ್ಯ ಆಗಲ್ಲ. ಅವರು ಅಷ್ಟೇ ಕೇಂದ್ರ ಸರ್ಕಾರ ನೌಕರರು. ಈಗ ಕೂಡ ಅವರು ನೆಕ್ಸ್ಟ್ ತನ್ನ ಮೊಮ್ಮಗಳಿಗೆ BCom ಹೇಳ್ಕೊಡ್ತಾರೆ. ಅವ್ರು ಆಗಿನ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಬಿದ್ದವರು. ಈಗಿನ ಹೊಸ ಪುಸ್ತಕ ಓದಿ ಹೇಳ್ಕೊಡೋಷ್ಟು ಮೆಂಟಲ್ ಇದು ಕೂಡ ಇಟ್ಕೊಂಡಿದ್ದಾರೆ ಕೆಪಾಸಿಟಿ. ಆರೋಗ್ಯವಂತರಾಗಿ ಬಾಳಲಿಕ್ಕೆ ನಾವು ಧನವಂತರಾಗಬೇಕಾಗಿಲ್ಲ, ಸವಲತ್ತುಗಳು ಬೇಕಾಗಿಲ್ಲ, ನಮ್ಮ ಜೀವನ ಶೈಲಿ ನಾವು ಸರಿಯಾಗಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್, ಈ ಆಹಾರ ನೋಡಿ, ಇದು ತುಂಬ ಜನದ ಮನೆಯಲ್ಲಿರೋ ಊಟ. ಇದು ನಮ್ಮನೆ ತಟ್ಟೆದೆ ನಾನು ತೆಗ್ದಿರೋದು, ಏನು ತಪ್ಪಿಲ್ಲ. ಪಲ್ಯ ಇದೆ, ರೊಟ್ಟಿ ಇದೆ, ಮೊಸರು ಇದೆ, ಒಂದಿಷ್ಟು ತರಕಾರಿ ಇದೆ. ಆದರೆ ನೆಕ್ಸ್ಟು ಈಗಿನ ಮಕ್ಕಳು ಇದನ್ನ ಇಷ್ಟಪಡ್ತಾರೆ. ನೀವು ಎಷ್ಟೋ ಸಲ ಈ ಪಿಜ್ಜಾಕ್ಕೆ ಇದಕ್ಕೆ ಹೋಗಿದ್ರೆ ನೀರು ಕೂಡ ಕೊಡೋದಿಲ್ಲ ಅವನ ಜೊತೆಗೆ, ಅದ್ರ ಜೊತೆ ಸಾಫ್ಟ್ ಡ್ರಿಂಕ್ ಕೊಡ್ತಾನೆ ಫ್ರೀಯಾಗಿ. ನೀರಾದರೆ ಕೇಳಬೇಕು ನಾವು, ನೀರು ಕೊಡಪ್ಪ ಅಂತ. ಇಲ್ಲಿ ತುಂಬ ಫ್ಯಾಟ್ ಇದೆ, ಜೊತೆಗೆ ಉಪ್ಪು ಮಸಾಲೆ ಏನೇನು ಬೇಡವೋ ಎಲ್ಲ ಜಾಸ್ತಿ ಇದೆ. ನೆಕ್ಸ್ಟ್, ಇನ್ನು ಹೊರಗಿನ ಆಹಾರ. ಬೆಂಗಳೂರಲ್ಲಂತೂ ಹೊರಗಡೆ ಕ್ಯೂ ನಿಂತು ದುಡ್ಡು ಕೊಟ್ಟು ನುಗ್ಗಾಡಿ ಜನ ಹೊರಗಡೆ ತಿಂತಾರೆ. ಮನೆಯಲ್ಲೇ ಇರುತ್ತೆ, ಮನೇಲಿ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಮಾಡಿಕೊಡ್ತಾರೆ. ಆದರೆ ನಮಗೇನೋ ಒಂಥರ ಖುಷಿ. ಹೊರಗಡೆ ಹೋಗ್ಬಿಟ್ಟು ಊರು ತುಂಬ ಇವೆ ಹೋಟ್ಲುಗಳು, ಎಲ್ಲ ಕಡೆಯಿಂದ, ಎಲ್ಲ ದುಡ್ಡಿಗೆ, ಎಲ್ಲ ಜೇಬುಗಳಿಗಿದೆ. ಇನ್ನು ಪಾರ್ಟಿಗಳು, ನಮ್ಮಲ್ಲಿ ಮಾತೆತ್ತಿದ್ರೆ ಪಾರ್ಟಿ ಇಲ್ಲ ಸರ್, ಬರ್ಡೇ ಆಯಿತು, ಮ್ಯಾರೇಜ್ ಡೇ ಆಯಿತು, ಎಂಗೇಜ್ಮೆಂಟ್ ಡೇ ಆಯಿತು, ಯಾವುದಾದ್ರು ಒಂದು ಆ್ಯನಿವರ್ಸರಿಗಳು, ಏನೋ ಒಂದು ನೆವ, ಏನೂ ಇಲ್ಲದೇ ಸುಮ್ಮನೆ ಸೇರ್ಕೊಳ್ಳೋಣ, ಒಂದು ಪಾರ್ಟಿ ಮಾಡೋಣ ಬನ್ನಿ, ಊಟ ಹೊರಗಡೆ ತರಿಸೋದು. ನೆಕ್ಸ್ಟ್, ಹಣ್ಣು ತರಕಾರಿಗಳು ಬೆಲೆ ಗಗನಕ್ಕೆ ಏರ್ತಾ ಇದೆ, ಅಲ್ಲದೆ ತಿನ್ನೋರು ಕಮ್ಮಿ ಆಗ್ತಾ ಇದ್ದಾರೆ. ಅಲ್ಲದೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಬೆಳೆಯೋ ಸೀಬೆಕಾಯಿ ಸಿಗೋದಿಲ್ಲ, ಆಸ್ಟ್ರೇಲಿಯಾದ ಬೇಕಾದ್ರೆ ಆ್ಯಪಲ್ ಕೇಳಿ ಎಲ್ಲ ಕಡೆ ಕೊಡ್ತಾರೆ. ನೆಕ್ಸ್ಟು, ಆಹಾರದಲ್ಲಿ ನಾವೇನು ಮಾಡಬೇಕು? ಒಂದು ನಿಯಮಿತ ಸಮಯ, ಇನ್ನೊಂದು ಸಮತೋಲನ ಆಹಾರ. ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆಯಲ್ಲಿ ಏನು ತಿಂತೀರೋ ಎಲ್ಲ ವೈವಿಧ್ಯತೆ ಇರೋದು, ಅದೇ ಮುಖ್ಯವಾದ ಪೌಷ್ಟಿಕವಾದ ಆಹಾರ. ವೈವಿಧ್ಯತೆ ಇರಬೇಕು, ಸ್ವಚ್ಛತೆ ಮನೇಲಿ ಖಂಡಿತ ಇರುತ್ತೆ. ಹೊರಗಡೆ
ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, 5 ಸ್ಟಾರ್ ಹೋಟ್ಲಲ್ಲಿ ಕೂಡ ಸ್ವಚ್ಛತೆ ಚೆನ್ನಾಗಿರಲ್ಲ. ಹೊರಗಿನ ಆಹಾರ ಆದಷ್ಟು ಕಡಿಮೆ ಮಾಡಿ. ಎಲ್ಲೋ ಅನಿವಾರ್ಯ ಬೇರೆ ಊರಿಗೆ ಹೋಗಿದ್ದೀವಿ ತಿನ್ನೋದು ಬೇರೆ. ಪ್ರತಿದಿನ ಒಂದು ಹಣ್ಣು, ಯಾವ ಹಣ್ಣು ಆ ಕಾಲದಲ್ಲಿ ಸಿಗುತ್ತೋ, ಈ ಕಾಲದಲ್ಲಿ ಕಲ್ಲಂಗಡಿ ಹಣ್ಣು ಸಿಗ್ಬೋದು, ಮುಂದೆ ಮಾವಿನ ಹಣ್ಣು ಸಿಗ್ಬೋದು, ಸೀಬೆಕಾಯಿ, ಬಾಳೆಹಣ್ಣು, ಅದೇನು ತುಂಬ ಕಾಸ್ಟ್ಲಿನೇ ಆಗಬೇಕಾಗಿಲ್ಲ. ಒಂದು ಹಣ್ಣು ಪ್ರತಿದಿನ ಸೇವಿಸಿದರೆ ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ವೈಟಮಿನ್ಗಳು ಸಿಗುತ್ತೆ. 2 ವರ್ಷ ಹಿಂದೆ ಒಂದು ಅಮೇರಿಕಾದಲ್ಲಿ ಒಂದು 30,000 ಜನ ವೈದ್ಯರನ್ನ ತಗೊಂಡು ಸ್ಟಡಿ ಮಾಡಿದರು. ಅರ್ಧ ಜನಕ್ಕೆ ವೈಟಮಿನ್ ಮಾತ್ರೆಗಳು ಕೊಟ್ಟರು, ಇನ್ನರ್ಧ ಜನಕ್ಕೆ ದಿನಕ್ಕೊಂದು ಹಣ್ಣು ಕೊಟ್ಟರು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ವೈಟಮಿನ್ ಮಾತ್ರೆ ತೊಗೊಂಡವ್ರಿಗೆ ಏನೂ ಉಪಯೋಗ ಆಗಿರಲಿಲ್ಲ. ಆದರೆ ದಿನಕ್ಕೆ ಒಂದು ಹಣ್ಣು ತಿಂದವರಿಗೆ ಹೃದಯಾಘಾತ ಅರ್ಧಕ್ಕರ್ಧ ಕಮ್ಮಿ ಆಗಿತ್ತು, 48% ಕಮ್ಮಿ ಆಗಿಬಿಟ್ಟಿತ್ತು. ಒಂದು ಹಣ್ಣು ಪರ್ ಡೇ. ಪ್ರತಿ ಊಟದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸ್ವಲ್ಪ ಪಲ್ಯ, ಒಂದಿಷ್ಟು ಹಸಿ ತರಕಾರಿ, ಅದೇನೇ ಇರ್ಬೋದು, ಅದು ಕ್ಯಾರೆಟ್ ಇರ್ಬೋದು, ಸೌತೆಕಾಯಿ ಇರ್ಬೋದು, ಜೊತೇಲಿ ತಿಂದರೆ ನಿಮಗೆ ಬೇಕಾಗುವ ಎಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ, ನಾರು ಸಿಗುತ್ತೆ, ಮಲಬದ್ಧತೆಯಕ್ಕೂ ಆಗುತ್ತೆ. ವೈಟಮಿನ್ ಮಾತ್ರೆಗಳಿಗೆ ಏನೂ ಕೆಲಸ ಇಲ್ಲ. ಇನ್ನು ವಾಹನ ಸೌಲಭ್ಯ. ವಾಹನಗಳಂತೂ ಬೆಂಗಳೂರಿನಲ್ಲಿ ಎಷ್ಟಾಗ್ತಾ ಇದೆ ಅಂದರೆ 17 ಲಕ್ಷ 20 ಲಕ್ಷ ಮನೆಗೆ ಒಂದಿದ್ದೀಗ ಮನೆಗೆ ಒಂದಕ್ಕಿಂತ ಜಾಸ್ತಿ ವಾಹನಗಳಾಗಿದೆ. ವಾಹನಗಳು ಹೆಚ್ಚಾದಂತೆ ನಮ್ಮ ಜೀವನ ಶೈಲಿಯಲ್ಲಿ ಏನಾಗ್ತಿದೆ, ನಡಿಗೆ ಕಡಿಮೆ ಆಗಿಬಿಟ್ಟಿದೆ. ಸಣ್ಣ ಇಲ್ಲಿಂದ ಪಕ್ಕದ ಬಿಲ್ಡಿಂಗ್ ಹೋಗಬೇಕಾದ್ರೆ ಸ್ಕೂಟರ್ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ. ಇನ್ನು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಾದ್ರೂ ಆಟೋ ಬಸ್ಸುಗಳು ಸಿಗ್ತಾಯಿದೆ. ಇದರಿಂದ ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಅಲ್ಲದೆ ದಿನನಿತ್ಯದಲ್ಲಿ ನಮ್ಮ ನಡಿಗೆ ಇದ್ದಿದ್ದು ಹೋಗ್ಬಿಟ್ಟಿದೆ. ನಮ್ಮಲ್ಲಿ ಎಷ್ಟೋ ಜನ ಈಗಿನ ಇಲ್ಲೆಲ್ಲ ನೀವು ಜ್ಞಾನವೃದ್ಧರಿದ್ದೀರಾ, ಆದರೆ ನಿಮ್ಮ ಮನೆಗಳಲ್ಲೇ ಎಷ್ಟೋ ಜನ ನೋಡ್ಕೊಳ್ಳಿ, ಬೆಳಗ್ಗೆ ಎದ್ದು ರೆಡಿಯಾಗಿ ಮನೆ ಹತ್ರ ತಮ್ಮ ವಾಹನ ಶುರು ಮಾಡಿದರೆ ಆಫೀಸ್ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಆಫೀಸಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ವಾಹನ ಹತ್ತಿ ವಾಪಸ್ ಬರ್ತಾರೆ. ನಡಿಗೆ 0 ಆಯಿತು. ಅದೇ ನಿಮ್ಮ ಕಾಲದಲ್ಲಿ ಆಫೀಸ್ಗೆ ಹೋಗೋದು ಅಂದರೆ ಇಲ್ಲ ನಡ್ಕೊಂಡು ಹೋಗೋದು, ಇಲ್ಲ ಸೈಕಲ್ ಹೊಡ್ಕೊಂಡು ಹೋಗೋದು, ತುಂಬ ದೂರ ಇದ್ದರೆ ಮಾತ್ರ ಬಸ್ಸು ವಾಹನ ಅಂತ ಇರ್ತಾಯಿತ್ತು. ನಾನು ಕೂಡ ಬೆಂಗಳೂರಲ್ಲಿ ಹಿಂದೆ ಇಲ್ಲಿ ಓದ್ತಾ ಇರುವಾಗ ವಾಹನಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಇದೇ ಏರಿಯಾದಲ್ಲಿ. ಈಗ ಇಲ್ಲಿಂದ ಅಲ್ಲಿಗೆ ರಸ್ತೆ ದಾಟಬೇಕಂದ್ರೆ ನಮಗೆ 10 ನಿಮಿಷ ಟೈಮ್ ಬೇಕು. ಇನ್ನು ಕಾರ್ಯವೈಖರಿ, ಎಲ್ಲರೂ ಕೂತ್ಕೊಂಡು ಕಂಪ್ಯೂಟರು, ತಲೆಗೆ ಮಾತ್ರ ಕೆಲಸ. ನೆಕ್ಸ್ಟು ಇನ್ನು ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ, ಹಳ್ಳಿಲಿ ಕೂಡ ಮೊದಲೊಂದಿತ್ತು, ನಗರಗಳಲ್ಲಿ ಕೆಲವು ಕಾಯಿಲೆ ಇರ್ತಾಯಿತ್ತು, ಹಳ್ಳೀಲಿ ಇರ್ತಾ ಇರಲಿಲ್ಲ. ಆದರೆ ಹಳ್ಳೀಲಿ ಈ ರೀತಿ ನೋಡೋದು ತುಂಬ ಕಡಿಮೆ ಆಗಿದೆ. ಈಗ ಹಳ್ಳೀಲಿ ಕೂಡ ಟ್ರ್ಯಾಕ್ಟರ್ಗಳು, ಬೇರೆ ಬೇರೆ ಉಪಕರಣಗಳು ಬಂದುಬಿಟ್ಟು ಅವರು ಕೂಡ ನಮ್ಮ ಜೀವನ ಶೈಲಿ ರೋಗಕ್ಕೆ ಬಲಿಯಾಗ್ತಾಯಿದ್ದಾರೆ. ಇನ್ನು ಬಾವಿನ ಹುಡ್ಕೊಂಡು ಹೋಗಬೇಕು. ನಮ್ಮ ಬಸವನಗುಡಿ ಅಂತಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿಗ್ಬೋದು ನಿಮಗೆ. ಹೊಸ ಏರಿಯಾಗೆ ಹೋದರೆ ಬಾವಿ ಅಂದರೆ ಏನೊಂದು ನೋಡಿಲ್ದಿರೋ ಮಕ್ಕಳು ಕೂಡ ಸಿಗ್ತಾರೆ. ಈಗ ನಲ್ಲಿಗಳು ಬಂದುಬಿಟ್ಟಿದೆ. ಇನ್ನು ಬೀಸೋ ಕಲ್ಲು, ಅದರ ಬದಲು ಮಿಕ್ಸಿ ಬಂತು. ಇದರಿಂದ ಏನಾಯಿತು ಅಂದರೆ, ಇವೆಲ್ಲ ತಪ್ಪು ಅಂತಲ್ಲ, ದಿನನಿತ್ಯ ನಮ್ಮ ಜೀವನದಲ್ಲಿ ಇದ್ದಿದ್ದ ವ್ಯಾಯಾಮ ಆಗಲಿ ನಡಿಗೆ ಆಗಲಿ ಹೋಗ್ಬಿಡ್ತು. ಅದರಿಂದ ಅದನ್ನು ನಾವು ನಾವಾಗೇ ಅಳವಡಿಸ್ಕೊಂಡ್ರೆ ಮಾತ್ರ ಸಿಗುತ್ತೆ. ಇನ್ನು ದೂರದರ್ಶನ, ಟಿ ವಿ. ದೂರದರ್ಶನ ಅಂದರೆ ಬರೀ ನಮ್ಮ ದೂರದರ್ಶನದ ಯಾವುದೇ ಚಾನಲ್ಲು, ಯಾವುದೇ ವಾಹಿನಿ ಇರ್ಬೋದು, ಅದರ ಮುಂದೆ ಕೂತ್ಕೊಂಡು ಬರೀ ಕೂತ್ಕೊಳ್ಳೋದು ಅಷ್ಟಲ್ಲ. ಇಲ್ಲಿ ನೋಡಿ, ನಾವು ಕೂತ್ಕೊಳ್ಳೋ ರೀತಿ, ಪಾಶ್ಚರ್ ಚೇಂಜ್ ಆಗುತ್ತೆ, ಬೆನ್ನೋ ಶುರು ಆಗುತ್ತೆ. ಕೂತ್ಕೊಳ್ಳೋಕೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಇದು ಮೆಲ್ತಾ ಕೂತ್ಕೋತಾರೆ, ಚಿಪ್ಸ್ ಆಗಲಿ ಇನ್ನೊಂದಾಗಲಿ, ಬೊಜ್ಜುತನ ಬರುತ್ತೆ. ಮಕ್ಕಳು ಓದುವಾಗ ಟಿ ವಿ ಮುಂದೆ ಕೂತ್ಕೊಂಡು ಓದ್ತಾ ಇದ್ದರೆ ತಲೆಗೆ ಹತ್ತೋದು ಅಷ್ಟು ಕಡಿಮೆ ಆಗುತ್ತೆ. ಇನ್ನೊಂದು ಸಾಮಾಜಿಕ ಬೆರವಿಕೆ ಕೂಡ ಕಡಿಮೆ ಆಗಿಬಿಟ್ಟಿದೆ. ಮೊದಲಾದರೆ ಸಂಜೆ ಆದರೆ ಅಕ್ಕಪಕ್ಕದ ಮನೆ ಜೊತೆ ಮಾತಾಡಿಕೊಂಡು ಸುಖ ದುಃಖ ಹಂಚ್ಕೋತಾ ಇದ್ದರು. ಗಂಡಸರು ಒಬ್ಬರ ಮನೆಗೆ ಇನ್ನೊಬ್ಬರ ಮನೆಗೆ ಹೋಗಿ ಮಾತಾಡ್ತಾಯಿದ್ರು. ಒಂದಿಷ್ಟು ದೂರ ವಾಕಿಂಗ್ ಹೋಗಿ ಬರೋಣ ಬಾಪ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ರು. ಈಗ ಟಿ ವಿ ಬಂದು ಅವೆಲ್ಲ ಹೋಗ್ಬಿಟ್ಟಿದೆ. ಇನ್ನು ತಂಬಾಕು. ಬೇರೆ ಎಲ್ಲ ನಾವು ಮಾಡ್ಬೋದು, ಯಾವುದು ನಡಿಗೆ ಮಾಡ್ಬೋದು, ಆಹಾರನ ನಮ್ಮನೆ ಆಹಾರ ನಾವು ತಿನ್ಕೊಂಡು ಆರಾಮಾಗಿರ್ಬೋದು. ಆದರೆ ಮೇಜರ್ ಕಿಲ್ಲರ್ ಟೊಬ್ಯಾಕೊ. ಯಾವುದೇ ರೂಪದಲ್ಲಿ, ಬರೀ ನಾವು ಸಿಗಾರ್ ಸೇದಿದ್ರೇ ಆಯಿತು, ಸಿಗರೇಟ್ ಸೇದಿದ್ರೆ ಆಯಿತು, ಬೀಡಿ ಸೇದಿದ್ರೆ ಒಳ್ಳೆಯದು, ಆ ಥರ ಏನೂ ಇಲ್ಲ. ಯಾವುದೇ ರೂಪದಲ್ಲೂ ಹಾನಿಕರ. ಇದರಿಂದ ಹಾರ್ಟ್ ಅಟ್ಯಾಕು, ಕ್ಯಾನ್ಸರು, ದಮ್ಮು. ಇದು ನಿಮ್ಗೆ ಆಶ್ಚರ್ಯ ಆಗ್ಬೋದು, 1960s ಈ ರೀತಿ ನಾವೇನು ಲೈಫ್ ಸ್ಟೈಲ್ ಅಂತ ಮಾತಾಡ್ತಾ ಇದ್ದೀವಿ. ಇದೆಲ್ಲ ಅಮೇರಿಕಾದಲ್ಲಿ, ಯುರೋಪ್ನಲ್ಲಿ 1960ರಿಂದ ಶುರುವಾಗಿ 1 ದಶಕ ತುಂಬ ಕಡೆ ಎಲ್ಲ ರೇಡಿಯೋದಲ್ಲಿ ಬಂತು. ಅಲ್ಲಿನ ಪ್ರೆಸಿಡೆಂಟ್ ಕೂಡ ಇಂಟ್ರೆಸ್ಟ್ ತೊಗೊಂಡು ಕೆಲವೆಲ್ಲ
ಪ್ರೋಗ್ರಾಮ್ ಶುರು ಮಾಡಿದರು. ಸಿಗರೇಟು ತಂಬಾಕಿಂದ ಉಪಯೋಗ ಕಡಿಮೆ ಆಗ್ತಾ ಬಂತು. ಅದು ಕಡಿಮೆಯಾಗಿ 20 ವರ್ಷದ ನಂತರ 1980s ಆದಮೇಲೆ ಅಮೇರಿಕಾದಲ್ಲಿ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗ್ತಾ ಬಂದಿದೆ, ಪ್ಯಾರಾಲಿಸಿಸ್ ಕಡಿಮೆ ಆಗ್ತಾ ಬಂದಿದೆ. ಆದರೆ ನಮ್ಮ ದೇಶದಲ್ಲಿ ನೆಕ್ಸ್ಟ್ ಇವೆಲ್ಲ ತಂಬಾಕಿನ ವಿವಿಧ ರೋಗಗಳು. ಇದು ನಮ್ಮ ದೇಶದ್ದು ನ್ಯಾಷನಲ್ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಸರ್ವೆ ಅಂದ್ಬಿಟ್ಟು ನಮ್ಮ ದೇಶದಲ್ಲಿ ಮಾಡಿದ್ದು. ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ತಂಬಾಕು ಉಪಯೋಗಿಸ್ತಾ ಇದ್ದಾರೆ. ಹಳ್ಳಿಲಿ 61%, ಇದು ಗಂಡಸರು ಹಸಿರಿರೋದು, ಎಲ್ಲೋ ಇರೋದು ಹೆಂಗಸರದು. ಸಿಟಿನಲ್ಲಿ 50%, ಹಳ್ಳಿಲಿ 61%. ತುಂಬ ಜನ, ಅರ್ಧಕ್ಕರ್ಧ ಜನ ತಂಬಾಕು ಯಾವುದೇ ರೂಪದಲ್ಲಿ, ಅದು ಪಾನ್ ಪರಾಗಿರ್ಬೋದು, ಸಿಗರೇಟ್ ಇರ್ಬೋದು, ಉಪಯೋಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಅದರಿಂದ ಕ್ಯಾನ್ಸರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಲಂಗ್ ಡಿಸೀಸಸ್ ಆಗಲಿ ತುಂಬ ಜಾಸ್ತಿ ಆಗ್ತಾಯಿದೆ. ನೆಕ್ಸ್ಟ್ ಈ ಕಡೆ ಇರೋದು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಸಿಗೋ ನಾರ್ಮಲ್ ಲಂಗ್. ಮನುಷ್ಯ ಬೇರೆ ಯಾವುದೋ ಕಾರಣಕ್ಕೆ ಸತ್ತಿದ್ದಾನೆ, ಅವನು ನೋಡಿದಾಗ ನಾವು ಅವನ ಶ್ವಾಸಕೋಶ ಹೀಗಿರುತ್ತೆ. ಇದು ಸಿಗರೇಟ್ ಸೇದಿದವನ ಲಂಗ್. ಒಳಗಡೆ ಎಷ್ಟು ಹಾನಿ ಆಗ್ತಾಯಿದೆ ಅಂದರೆ, ಇವೆಲ್ಲ ಚಿಕ್ಕ 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 ಬಲೂನ್ ಇದ್ದಾಗಿರುತ್ತೆ, ಆಲ್ವಿಯೋಲೈ ಅಂತೀವಿ. ಅದರ ಮೂಲಕ ನಾವು ಉಸಿರಾಡೋ ಗಾಳಿ ನಮ್ಮ ರಕ್ತಕ್ಕೆ ಹೋಗಬೇಕು, ಆಕ್ಸಿಜನ್ ಎಕ್ಸ್ಚೇಂಜ್ ಆಗಬೇಕು, ಆಮ್ಲಜನಕ. ಇದೆಲ್ಲ ಇಲ್ಲಿ ದೊಡ್ಡ ದೊಡ್ಡ ರಂಧ್ರಗಳಾಗಿದೆ. ಅವ್ರಿಗೆ ಇಲ್ಲಿಂದ ಅಲ್ಲರಿಗೆ ನಡೆದ್ರೆ ಉಬ್ಸ ಬರುತ್ತೆ, ಅಪ್ಪತ್ಲಿಕ್ಕಾಗಲ್ಲ. ಬರ್ತಾ ಮನೇಲಿ ಕೂತ್ಕೊಂಡಾಗ ಕೂಡ ನಮ್ಮಲ್ಲಿದ್ದಾರೆ, ಆಕ್ಸಿಜನ್ ಇಟ್ಕೊಂಡು ಮನೇಲಿ ಓಡಾಡಬೇಕು, ಆ ಮಟ್ಟಿಗೆ ತೊಂದರೆ ಕೊಡುತ್ತೆ. ಆ್ಯಂಡ್ ಇದು ತಡೆಗಟ್ಟೋದು ತುಂಬ ಸುಲಭ. ಗೊತ್ತಿದೆ ನಿಮಗೆ, ತಮಾಷೆ ಅನ್ನಿಸ್ಬೋದು. ಎಷ್ಟೋ ಜನಕ್ಕೆ ತಂಬಾಕು ಗೊತ್ತಿಲ್ಲ ಅಂತಲ್ಲ, ಅದು ಕೆಟ್ಟದೊಂದು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ರೂ ಅಯ್ಯೋ ಬಿಡೋಕ್ಕಾಗಲ್ಲ, ಏನಾಗುತ್ತೆ, ನಾನು ಚೆನ್ನಾಗೇ ಇದ್ದೀನಿ, ಒಂದು ತಪ್ಪು ಭಾವನೆ ಇದೆ. ಇನ್ನು ಮದ್ಯಪಾನದಿಂದ ಬೇರೆ ಬೇರೆ ತೊಂದರೆ ಆಗುತ್ತೆ. ಒಂದು ಆರೋಗ್ಯದ ಮೇಲೆ, ಲಿವರ್ ಸಿರೋಸಿಸ್ ಆಗುತ್ತೆ, ಹೊಟ್ಟೆಲಿ ಹುಣ್ಣಾಗತ್ತೆ, ರಕ್ತ ವಾಂತಿ ಆಗುತ್ತೆ, ನರಗಳ ಅಫೆಕ್ಟ್ ಆಗುತ್ತೆ, ಮೆದುಳು ಅಫೆಕ್ಟ್ ಆಗುತ್ತೆ, ಅಲ್ಲದೆ ಆರ್ಥಿಕ ತೊಂದರೆಗಳಾಗತ್ತೆ, ಸಾಮಾಜಿಕವಾಗಿ ತೊಂದರೆ ಆಗುತ್ತೆ. ಮದ್ಯಪಾನ ಕುಡಿದ್ರೆ ಅಕ್ಕಪಕ್ಕದವರು ಅವ್ರ ಮಕ್ಕಳ ಜೊತೆ ಕೂಡ ಆಟ ಆಡಲಿಕ್ಕೆ ಹೆಸಿಟೇಟ್ ಮಾಡ್ತಾರೆ, ಮಾನಸಿಕವಾಗಿ ತೊಂದರೆ ಆಗುತ್ತೆ, ಅದರಿಂದ ಮತ್ತೆ ಕುಡಿಲಿಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಪ್ರತಿ ವರ್ಷ ತಿಂಗಳಿಗೊಬ್ಬರಂತೆ ಮದ್ಯಪಾನದಿಂದ ಸಾಯ್ತಾ ಇದ್ದಾರೆ. ನಾನು ಕೆಲಸ ಮಾಡೋದೆಲ್ಲ ಕೇಂದ್ರ ಸರ್ಕಾರಿ ನೌಕರರು, ಏನು ತುಂಬ ಪಾರ್ಟಿಗೆ ಹೋಗೋರು ಶ್ರೀಮಂತರು ತುಂಬ ಕಮ್ಮಿನೇ, ಆದ್ರೂ ಪ್ರತಿ ತಿಂಗಳು ಒಬ್ಬರು. ತುಂಬ ಸುಲಭವಾಗಿದ್ದನ್ನ ತಡೆಗಟ್ಬೋದು. ನಮ್ಮ ಭಾರತದಲ್ಲಿ ಮತ್ತು NFHS ಇಂದ ನೋಡಿದರೆ 33%, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ತಮ್ಮ ಮಕ್ಕಳು ಕುಡಿತಾ ಇರೋದು ಕೂಡ ಅಪ್ಪ ಅಮ್ಮಂದ್ರೆ ಗೊತ್ತಿರಲ್ಲ. ಈಗೆಲ್ಲ ಪಬ್ಗಳಾಗ್ಬಿಟ್ಟು ಕಲ್ಚರ್ ಆಗಿದೆ, ಬೀರ್ ತೊಗೊಂಡ್ರೆ ಪರವಾಗಿಲ್ಲ, ವೈನ್ ತೊಗೊಂಡ್ರೆ ಪರವಾಗಿಲ್ಲ, ಇಂಥವೆಲ್ಲ ತಪ್ಪು ಕಲ್ಪನೆಗಳು ಶುರುವಾಗಿದೆ. ಇವೆಲ್ಲ ಎಜುಕೇಟೆಡ್ ಜನರಲ್ಲಿ ಬರೀ ಕೆಳಸ್ತರದವ್ರು ಮಾತ್ರ ಕುಡಿತಾರೆ ಅಂತಲ್ಲ, ಮಧ್ಯಮ ವರ್ಗದಲ್ಲೂ ಕುಡಿತಾ ಇದ್ದಾರೆ, ಮೇಲ್ವರ್ಗದಲ್ಲೂ ಕುಡಿತಾ ಇದ್ದಾರೆ. 3ರಲ್ಲಿ ಒಬ್ಬರು ಕುಡಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಇದು ನಾರ್ಮಲ್ ಲಿವರ್. ಶುರುನಲ್ಲಿ ಏನಾಗುತ್ತೆ, ಮದ್ಯಪಾನದಿಂದ ನಮ್ಮ ದೇಹ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಿ ಸ್ವಲ್ಪ ದಪ್ಪ ಆಗುತ್ತೆ ಲಿವರು. ಈ ಸ್ಟೇಜ್ನಲ್ಲಿ ಮದ್ಯಪಾನ ನಿಲ್ಲಿಸಿದರೆ ಇದನ್ನ ವಾಪಸ್ ಸರಿ ಮಾಡ್ಬೋದು. ಆದರೆ ಈ ಸ್ಟೇಜ್ನಲ್ಲಿ ಮನುಷ್ಯನಿಗೆ ಏನೂ ತೊಂದರೆ ಇರೋಲ್ಲ, ಅವನಿಗೆ ಗೊತ್ತಾಗಲ್ಲ, ನೋಡಲಿಕ್ಕೆ ಚೆನ್ನಾಗಿರ್ತಾನೆ, ಏನೇ ಜಾಂಡೀಸ್ ಬರಲ್ಲ, ಏನೂ ಆಗಲ್ಲ. ಆದರೆ ಮುಂದೆ ಲಿವರ್ ಸಿರೋಸಿಸ್ ಆಗಿ ಈ ಥರ ಇರಬೇಕಾಗಿದ್ದು ಈ ಥರ ಒಳಗಡೆ ಆದರೆ, ಇದು ಮೈಕ್ರೋಸ್ಕೋಪಲ್ಲಿ ತೆಗೆದಿರೋ ಚಿತ್ರ, ಇದು ಹೊರಗಡೆಯಿಂದ ತೆಗೆದಿರೋ ಫೋಟೋ. ಆ ಲಿವರ್ ಸಣ್ಣ ಆಗಿ ಶ್ರಿಂಕ್ ಆಗಿಬಿಡುತ್ತೆ, ಸಿರೋಸಿಸ್ ಅಂತೀವಿ. ಆ ಸ್ಟೇಜ್ನಲ್ಲಿ ಏನು ಮಾಡೋದು ಕಷ್ಟ. ನೆಕ್ಸ್ಟ್ ವಾಕಿಂಗ್ ಈಸ್ ಕಾಲ್ಡ್ ಕಿಂಗ್ ಆಫ್ ಎಕ್ಸರ್ಸೈಸಸ್. ನೀವು ಇವತ್ತು ಬೇರೆ ಏನು ಜ್ಞಾಪಕ ಇಟ್ಕೊಂಡಿದ್ರು 2 ವಿಷಯ ಜ್ಞಾಪಕ ಇಟ್ಕೊಂಡ್ರೆ ನಂಗೆ ತುಂಬ ಸಂತೋಷ. ಒಂದು, ಟೊಬ್ಯಾಕೊ ಇನ್ ಎನಿ ಫಾರ್ಮ್, ತಂಬಾಕು ಯಾವುದೇ ರೀತಿಯಲ್ಲಿ ಮುಟ್ಟಬಾರ್ದು. 2ನೇದು, ನಡಿಬೇಕು. ಸಿಂಪ್ಲೆಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸರ್ಸೈಸ್ ಯಾವುದೇ ಕಾಯಿಲೆಗಿರ್ಬೋದು, ನಿಮಗೆ ಹೃದಯಾಘಾತಕ್ಕಿರ್ಬೋದು, ಕೊಬ್ಬಿನಾಂಶ ಇಳಿಸ್ಲಿಕ್ಕಿರ್ಬೋದು, ಡಯಾಬಿಟಿಸ್ ಇರ್ಬೋದು, ದೇಹದ ತೂಕ ಕಡಿಮೆ ಮಾಡಲಿಕ್ಕಿರ್ಬೋದು, ಇನ್ನು ವೃದ್ಧರಲ್ಲಿ, ವಯಸ್ಸಾದವರಲ್ಲಿ ಬೀಳದೇ ಇರೋದಕ್ಕೆ, ಬಿದ್ದು ಕೈಕಾಲು ಮುರಿಯೋದು ಮಾಡೋದು, ಅದಕ್ಕೆ ಬ್ಯಾಲೆನ್ಸ್ ಬೇಕು, ಅದಕ್ಕೆ ಕೂಡ ವಾಕಿಂಗ್ ತುಂಬ ಇಂಪಾರ್ಟೆಂಟು. ಸೊ ಇಟ್ ಇಸ್ ಕಾಲ್ಡ್ ಕಿಂಗ್ ಆಫ್ ಎಕ್ಸರ್ಸೈಸಸ್. ಇನ್ನು ಎಷ್ಟು ಮಾಡಬೇಕು? ಎಷ್ಟೋ ಜನಕ್ಕೆ ಮಾಡ್ದೇ ಇದ್ದರೆ ಒಂದು ಸಲ ವೈದ್ಯರ ಸಲಹೆ ಪಡೆದು ಶುರು ಮಾಡಿ. ದಿನಕ್ಕೆ 30ರಿಂದ 45 ನಿಮಿಷ ನಡಿಬೇಕು. ಶುರುವಿನಲ್ಲಿ ಸ್ವಲ್ಪ ನಿಧಾನವಾಗಿ ಶುರು ಮಾಡಬೇಕು.
ಚಿಕ್ಕ ಮಕ್ಕಳಾದರೆ ಸ್ಕೂಲಿಂದ ಬಂದು ಪುಸ್ತಕದ ಬ್ಯಾಗ್ ಎಸ್ಬಿಟ್ಟು ಓಡೋಗ್ಬಿಡ್ತಾರೆ, ಅದು ಆ ವಯಸ್ಸಿನಲ್ಲಿ ಏನೂ ತೊಂದರೆ ಇಲ್ಲ. ಆದರೆ 25 ವರ್ಷ ಆದಮೇಲೆ ನಾವು ವಾಕಿಂಗ್ ಮಾಡಬೇಕಾದ್ರೆ ಶುರುವಿನಲ್ಲಿ ಸ್ವಲ್ಪ ಸ್ಲೋ ಆಗಿ ಶುರು ಮಾಡಿ, ನಿಧಾನವಾಗಿ ಒಂದು 5-10 ನಿಮಿಷ ಆದಮೇಲೆ ನಿಮ್ಮ ಸ್ಪೀಡು, ನೀವು ಎಷ್ಟು ಫಾಸ್ಟಾಗಿ, ಕೆಲವರು ಸ್ವಲ್ಪ ಫಾಸ್ಟ್ ನಡಿಬೋದು, ಕೆಲವರು ಸ್ಲೋ ನಡಿಬೋದು, ನಿಮ್ಮ ಸ್ಪೀಡಿಗೆ ಬನ್ನಿ. ಅದನ್ನು 20-25 ನಿಮಿಷ ಮೇಂಟೈನ್ ಮಾಡಿ. ಆಮೇಲೆ ಕೊನೆಯ 5 ನಿಮಿಷ ಮತ್ತೆ ಸ್ವಲ್ಪ ಸ್ಲೋ ಮಾಡಿ. ಏನಾಗುತ್ತೆ, ನಾವು ನಡೆಯುವಾಗ ಹೃದಯದ ಬಡಿತ ಜಾಸ್ತಿ ಆಗಬೇಕು, ರಕ್ತದ ಒತ್ತಡ ಸ್ವಲ್ಪ ಜಾಸ್ತಿ ಆಗಬೇಕು. ಅದಕ್ಕೆ ವಯಸ್ಸಾದಂತೆ ಸ್ವಲ್ಪ ಸಮಯ ಬೇಕು. ಹಾಸಿಗೆಯಿಂದ ಎದ್ದು ಅಥವಾ ಮನೆಯಿಂದ ತುಂಬ ಫಾಸ್ಟಾಗಿ ನಡಿಲಿಕ್ಕೆ ಹೋದರೆ, ಬ್ರಿಸ್ಕ್ ವಾಕ್ ಮಾಡಿದ್ರೆ ಒಳ್ಳೆಯದು ಸರ್, ತೂಕ ಕಡಿಮೆ ಆಗುತ್ತೆ ಅಂತ ಸಡನ್ನಾಗಿ ಶುರು ಮಾಡಿದರೆ ಹೃದಯಕ್ಕೆ ತೊಂದರೆ ಆಗುತ್ತೆ. ಅದರಿಂದ ನಿಧಾನವಾಗಿ ಹೃದಯಕ್ಕೆ ಟೈಮ್ ಕೊಟ್ಟು ಒಂದು 5 ನಿಮಿಷ ಸ್ಲೋ ಮಾಡಿ, ಆಮೇಲೆ ಫಾಸ್ಟ್ ಮಾಡಿ. ವಾರದಲ್ಲಿ ಕನಿಷ್ಠ 5 ದಿವಸ ನಡಿಬೇಕು. ಇನ್ನು ಬರುತ್ತೆ, ಯಾವಾಗ ನಡಿಬೇಕು? ಬೆಳಗ್ಗೆ ನಡಿಬೇಕಾ, ಸಾಯಂಕಾಲ ನಡಿಬೇಕಾ? ಹೃದಯದ ದೃಷ್ಟಿಯಿಂದ ಬೆಳಗ್ಗೆ ಆದರೂ ನಡಿಬೋದು, ಸಾಯಂಕಾಲ ಆದರೂ ನಡಿಬೋದು. ಆದರೆ ಬೆಳಗ್ಗೆ ನಡೆದರೆ ಮನಸ್ಸಿಗೊಂದು ಆಹ್ಲಾದಕರ ಬರುತ್ತೆ, ಒಂದು ಉಲ್ಲಾಸ ಬರುತ್ತೆ. ಬೆಳಗ್ಗೆ ಎದ್ದು ನೀವು ಯಾವುದೇ ಒಂದು, ಬೆಂಗಳೂರಲ್ಲಿ ನಮ್ಮ ಅದೃಷ್ಟದಿಂದ ತುಂಬ ಪಾರ್ಕ್ಗಳಿದೆ, ಲಾಲ್ಬಾಗ್ ಇದೆ, ಬೇರೆ ಪಾರ್ಕ್ಗಳಿದೆ. ಬೆಳಗ್ಗೆ ಎದ್ದು ಅಲ್ಲಿ ಹೋದಾಗ ಅಲ್ಲಿ ಪಕ್ಷಿಗಳ ಇಂಚರ ಆಗಲಿ ಅಥವಾ ಆ ಸೂರ್ಯೋದಯ ನೋಡೋದಾಗಲಿ, ಆ ಸಿಗೋ ಖುಷಿ ನಿಮಗೆ ಸಾಯಂಕಾಲ ಸಿಗೋದು ಕಷ್ಟ. ಇನ್ನೊಂದೇನಾಗುತ್ತೆ, ನಾವು ವೈದ್ಯರಾಗಿ ನಾವು ಅಬ್ಸರ್ವ್ ಮಾಡಿರೋದೇನು ಅಂದರೆ, ಸಾಯಂಕಾಲ ನಡೆಯೋದು ಸ್ವಲ್ಪ ಕಷ್ಟ. ಸಾಯಂಕಾಲ ಯಾರೋ ಮನೆಗೆ ಬರ್ತಾರೆ, ನೀವು ವಾಕಿಂಗ್ ಹೋಗಬೇಕು ಅಂತಿರ್ತೀರ, ನಾನು ನಿಮ್ಮ ಮನೆಗೆ ಬಂದು ಕೂತ್ಕೊಂಡ್ರೆ ನಿಮ್ಗೆ ಅವತ್ತು ಹೋಗ್ಲಿಕ್ಕಾಗಲ್ಲ. ಇನ್ನು ಕೆಲವು ದಿವಸ ಮಳೆ ಬರುತ್ತೆ, ಕೆಲವು ದಿವಸ ನೀವೆಲ್ಲರೂ ಹೋಗ್ಬೇಕಾದ್ರೆ ಸಂಜೆ ಬನ್ನಿ ಅಂತಾರೆ. ಎಲ್ಲ ಸಾಮಾಜಿಕ ಮತ್ತು ಬೇರೆ ಕೆಲಸಗಳೆಲ್ಲ ಸಾಯಂಕಾಲ ಇರುತ್ತೆ. ಬೆಳಗ್ಗೆ ಹೋಗೋದಾದರೆ ದಿನಾಲೂ ಹೋಗೋದು ಸುಲಭ. ಇನ್ನು ಅಕಸ್ಮಾತ್ ಹೋಗ್ಲಿಕ್ಕಾಗಲ್ಲ ಯಾವುದೇ ಕಾರಣಕ್ಕೆ, ಕೆಲವು ಕಡೆ ನಮ್ಮಲ್ಲಿ ಕೆಲವು KR ಮಾರ್ಕೆಟು ಇದು ಅದರ ಸುತ್ತಮುತ್ತಲಿರೋರಿಗೆ ಹತ್ತಿರ ಪಾರ್ಕ್ಗಳಿಲ್ಲ, ಹೋಗ್ಲಿಕ್ಕಾಗಲ್ಲ. ಇನ್ನು ಕೆಲವರಿಗೆ ಕಣ್ಣು ಸರಿಯಾಗಿ ಕಾಣಲ್ಲ, ದಾರಿಲಿ ಬಿದ್ದುಬಿಡ್ತೀನಿ ಅಂತ ಹೆದರಿಕೆ, ಜೊತೆಗೆ ಯಾರೂ ಇಲ್ಲ. ಆ ರೀತಿ ಇದ್ದಾಗ ಸೆಕೆಂಡ್ ಬೆಸ್ಟ್ ಈಸ್ ಮನೆಯಿಂದ ಹೊರಗಡೆ ಹೋಗಿ ವಾಕಿಂಗ್ ಮಾಡೋದು. ಅದು ಇಲ್ಲದೇ ಇದ್ದರೆ ಸೆಕೆಂಡ್ ಬೆಸ್ಟ್ ಅಂದರೆ ಮನೆಯಲ್ಲಿ ಒಂದು ಟ್ರೆಡ್ಮಿಲ್ ತೊಗೊಂಡು ಅದರ ಮೇಲೆ ನಡೆಯೋದು. ಇಲ್ಲಿ ಅನುಕೂಲ ಏನು ಅಂದರೆ, ಬೀಳೋ ಭಯ ಇರಲ್ಲ, ಹಿಡ್ಕೊಳ್ಳಿಕ್ಕಿರುತ್ತೆ, ಸ್ಪೀಡ್ ಅಡ್ಜಸ್ಟ್ ಮಾಡಲಿಕ್ಕಿರುತ್ತೆ. ನೀವು ಬೇಕಂದ್ರೆ ನಿಧಾನ ಮಾಡೋದು, ಬೇಕಾದ್ರೆ ಜೋರಾಗಿ ಮಾಡ್ಕೋಬೋದು, ಬೇಕಾದಾಗ ನಿಲ್ಲಿಸ್ಲಿಕ್ಕೆ ಬರುತ್ತೆ. ಆದರೆ ಇದನ್ನು ತೊಗೊಂಡ್ರಲ್ಲಿ ಮೆಜಾರಿಟಿ ಅವ್ರ ಮನೆಗಳಲ್ಲಿ ಅದು ಸುಮ್ಮನೆ ಒಂದು ಶೋ ಪೀಸ್ ಆಗುತ್ತೆ, ಇಲ್ಲ ಬಟ್ಟೆ ಒಣಗಾಕ್ಲಿಕ್ಕೆ ಆಗುತ್ತೆ ಹೊರತು ಅದನ್ನ ಉಪಯೋಗಿಸ್ತಿರೋರು ತುಂಬ ಕಮ್ಮಿ. ಏನು ಸರ್? ಮನೇಲಿ ಸುಮ್ಮನೆ ಇರುತ್ತೆ ಅಷ್ಟೇ, ಒಂದು ಶೋ ಪೀಸ್ ಆಗುತ್ತೆ ಅಷ್ಟೇ. ಸರ್ ಅದಕ್ಕೆ ಅಲ್ಲಿ ಒಂದೇ ಸ್ವಲ್ಪ ಇಂಗ್ಲೀಷ್ ಸರಿ ಮಾಡಬೇಕಷ್ಟೇ. ಇಟ್ ಈಸ್ ಜಸ್ಟ್ ಎ ಶೇಕರ್, ಇಟ್ ಈಸ್ ನಾಟ್ ವಾಕರ್. ಅದಕ್ಕೆ ವಾಕರ್ ಅಂತ ಹೆಸರಿಟ್ಟಿದ್ದಾರೆ. ಅದೇನು ಮಾಡುತ್ತೆ, ಕಾಲನ್ನ ನಿಮ್ಗೆ ಹೀಗೆ ಅಲ್ಲಾಡಿಸುತ್ತೆ. ಅದಕ್ಕೆ ಅವ್ರು ವಾಕರ್ ಅಂತ ಹೆಸರಿಟ್ಬಿಟ್ಟು ಫೇಮಸ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ನೋ, ಒಂದು ಅದರಿಂದ ನಿಮ್ಮ ವಾಕಿಂಗ್ ಸಿಗೋ ಬೆನಿಫಿಟ್ ಇರುತ್ತಲ್ಲ, ಹೃದಯಕ್ಕಾಗಲಿ ಬೊಜ್ಜಿಗಾಗಲಿ ಏನೂ ಸಿಗಲ್ಲ. ಕಾಲುಗಳಿಗೆ ಸ್ವಲ್ಪ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ, ಸ್ಟಡೀಸ್ ಮಾಡಿದ್ದಾರೆ ಅದರ ಬಗ್ಗೆ. ಕಾಲಿಗೆ ಸ್ವಲ್ಪ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ. ಆದರೆ ತೊಂದರೆ ಏನಾಗುತ್ತೆ ಅಂದರೆ, ವಯಸ್ಸಾದವರಲ್ಲಿ ಹಿಪ್ ಜಾಯಿಂಟ್ ಲೂಸ್ ಆಗಿಬಿಡುತ್ತೆ. ಹೀಗೆ ಅಲ್ಲಾಡಿಸೋದ್ರಿಂದ ಈ ಜಾಯಿಂಟಿಗೆ ಜಾಸ್ತಿ ತೊಂದರೆ ಆಗುತ್ತೆ. ನಮ್ಮ ಕಾಲು ನಾವು ಹೀಗೆ ನಡಿಲಿಕ್ಕಿರೋದು ಅದೇನು ಮಾಡುತ್ತೆ, ಈಗ ಅಡ್ಡಡ್ಡವಾಗಿ ಅಲ್ಲಾಡಿಸುತ್ತೆ. ಅದರಿಂದ ಎಸ್ಪೆಷಲಿ ವಯಸ್ಸಾದವರು ಕೇರ್ಫುಲ್ಲಾಗಿರಬೇಕು. ಮುಖ್ಯವಾಗಿ ಅದರಿಂದ ಉಪಯೋಗ ಏನೂ ಇಲ್ಲ, ಹೆಸರು ಮಾತ್ರ ವಾಕರು. ಇನ್ನು ಇದೇ ಥರ ಅವ್ರು ಹೇಳಿದಾಗೆ ಕೆಲವು ಜಾಹೀರಾತುಗಳು ಬರುತ್ತೆ, ಸೊಂಟಕ್ಕೊಂದು ಬೆಲ್ಟ್ ಕಟ್ಕೊಳ್ಳಿ, ಬಿಸಿ ಮಾಡಿಬಿಡ್ತೀವಿ. ಆ ರೀತಿ ಇದ್ದರೆ ನಮ್ಮ ದೇಶದಲ್ಲಿರೋ ಬಿಸಿಲಿಗೆ ನಾವೆಲ್ಲ ತುಂಬಾ ಸಣ್ಣ ಇರಬೇಕಾಗಿತ್ತು. ಆ ಥರ ಏನೂ ಆಗೋದಿಲ್ಲ. ಅವೆಲ್ಲ ಸುಮ್ಮನೆ ಜಾಹೀರಾತುಗಳು, ದುಡ್ಡು ಮಾಡುವ ತಂತ್ರಗಳೇ ಹೊರತು ಉಪಯೋಗ ಆಗೋದಿಲ್ಲ. ಇನ್ನು ಒಂದು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದು ಅಥವಾ ಹಾಗೆಲ್ಲ ಸಾಯಂಕಾಲ ಹೋಗೋದು. ಇದ್ರ ಜೊತೆಗೆ, ಇದ್ರ ಬದಲಲ್ಲ, ಇದರ ಜೊತೆಗೆ ನಮ್ಮ ನಿಜ ಜೀವನದಲ್ಲಿ ನಾವು ದಿನನಿತ್ಯ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ನಡಿಗೆ ಆಗ್ಬಿಡತ್ತೆ. ಒಂದು ವಾಹನ ನಿಮ್ಮ ಆಫೀಸಿಂದ ಸ್ವಲ್ಪ ದೂರ ನಿಲ್ಲಿಸೋದು, ನಡ್ಕೊಂಡು ಹೋಗೋದು. ಇಲ್ಲ ದೊಡ್ಡ ಆಫೀಸ್ ಇದೆ, ಒಂದು ಕಡೆ ನಿಲ್ಲಿಸಿ ಒಂದು ರೌಂಡ್ ದೊಡ್ಡ ಆಫೀಸಲ್ಲಿ ಹಾಕಿಬಿಟ್ಟು ಆಫೀಸ್ಗೆ ಒಳಗಡೆ ಹೋಗೋದು. 10 ನಿಮಿಷ ಬೇಗ ಹೋದರೆ ಅಲ್ಲಿ 10 ನಿಮಿಷ ವಾಕಿಂಗ್ ಆಗಿಬಿಡುತ್ತೆ. ಇನ್ನೊಂದು, ಇಲ್ಲಿಂದ ನಾನು ಗಾಂಧಿ ಬಜಾರ್ಗೆ ಹೋಗಬೇಕು, ಪರ್ಚೇಸ್ ಮಾಡಬೇಕು, ಪ್ರತಿ ಅಂಗಡಿ ಮುಂದೆ ನನ್ನ ವಾಹನ ತೊಗೊಂಡು ಹೋಗಬೇಕಾಗಿಲ್ಲ. ಒಂದು ಕಡೆ ನಿಲ್ಲಿಸಿ ಓಡಾಡಿ ಎಲ್ಲ ಪರ್ಚೇಸ್ ಮಾಡಿ ಆಮೇಲೆ ವಾಹನಕ್ಕೆ ಬನ್ನಿ. ಸ್ವಲ್ಪ ಬೋನಸ್ ಥರ ವಾಕಿಂಗ್ ಆಗುತ್ತೆ. ಇನ್ನು ಬಸ್ನಿಂದ ಬರಬೇಕು. ನಮ್ಮಲ್ಲಿ ತುಂಬ ಜನ ಎಸ್ಪೆಷಲಿ ವರ್ಕ್ ಮಾಡೋರು, ಸರ್ ದೂರ ಆಫೀಸ್ ಇದೆ, ನೀವೇನೋ ಹೇಳ್ಬಿಡ್ತೀರಾ, ಟೈಮ್ ಸಿಗಲ್ಲ.
ನಾವು ಬೆಳಗ್ಗೆ ಎದ್ದು ಹೋಗಬೇಕು, ಬರೋಷ್ಟರಲ್ಲಿ ಸಾಯಂಕಾಲ ಕತ್ಲೆ ಆಗಿಬಿಡುತ್ತೆ, ವಾಕಿಂಗ್ ಮಾಡಲಿಕ್ಕಾಗಲ್ಲ. ಇಳಿಯುವಾಗ ಒಂದು ಸ್ಟಾಪ್ ಮೊದಲು ಇಳೀರಿ, ಅಷ್ಟು 1 ಕಿಲೋಮೀಟ್ರ್ ನಡೆದಂಗೆ ಆಗುತ್ತೆ. ಲಿಫ್ಟ್ ಇದೆ, ಪಕ್ಕದಲ್ಲಿ ಮೆಟ್ಲಿರುತ್ತೆ. ಲಿಫ್ಟ್ ಇರೋದು ಸಂತೋಷ, ಆದರೆ ಲಿಫ್ಟ್ನಲ್ಲೇ ಹೋಗಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಆದಷ್ಟು ಮೆಟ್ಲುಗಳನ್ನ ಉಪಯೋಗಿಸಿ. ತುಂಬ ಎತ್ತರ ಹೋಗಬೇಕು, ಕಾಲು ನೋವಿದೆ, ಖಂಡಿತ ಲಿಫ್ಟ್ ಉಪಯೋಗಿಸಿ. ಆದರೆ ಲಿಫ್ಟ್ ಇದೆ ಅಂದ ಮಾತ್ರಕ್ಕೆ ಬಟನ್ ಒತ್ತಿ ಮೇಲೆ ಹೋಗಬೇಕಾಗಿಲ್ಲ. ಎಕ್ಸಸೈಸ್ ಬೇಕಾಗಿರೋದು ನಮಗೆ ಹೊರತು ಲಿಫ್ಟ್ಗಲ್ಲ. ಇನ್ನು ಮನೆ ಸುತ್ತಮುತ್ತ ಇಲ್ಲೇ ಹೋಗಬೇಕು, ಪಕ್ಕದಲ್ಲೇ ಹೋಗಿ ಒಂದು ತರಕಾರಿ ತರಬೇಕು, ಕೊತ್ತಂಬರಿ ತರಬೇಕು, ಸ್ಕೂಟ್ರ್ ಶುರು ಆಗಿಬಿಡುತ್ತೆ. ಅವೆಲ್ಲ ಬೇಡ. ಕಚೇರಿಗಳು ವರ್ಕ್ ಮಾಡ್ತಾ ಇರೋರಿಗೆ ಈಗೆಲ್ಲ ಇಂಟರ್ಕಾಮ್ಗಳು ಬಂದ್ಬಿಟ್ಟಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದೇ ಜೀವನ ಶೈಲಿ ಬಗ್ಗೆ ನಾನು ಲೆಕ್ಚರ್ ಕೊಡಲಿಕ್ಕೆ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗೆ ಹೋದಾಗ ಅಲ್ಲಿ ಎದ್ದು ಪಕ್ಕಕ್ಕೆ ಹೋಗಲ್ಲ ಅವರು, ಇಲ್ಲಿಂದ ಮೇಲ್ ಕಳಿಸ್ತಾರೆ. ಪಕ್ಕದವನು ಮೇಲ್ ನೋಡ್ಬಿಟ್ಟು ಉತ್ತರ ಕೊಡ್ತಾನೆ. ಎಷ್ಟು ದೂರ ಇದೆ, ಇಲ್ಲಿಂದ ಅಷ್ಟು ದೂರ ಇರುತ್ತೆ. ಎದ್ದು ನಿಂತರೆ ಕಾಣಿಸ್ತಾನೆ ಮಧ್ಯೆ ಇಷ್ಟೇ ಇರೋದು ಗೋಡೆ, ಆದರೆ ಇಲ್ಲೇ ಮೇಲ್ ಕಳಿಸ್ಬಿಡೋದು. ಸೆಂಡ್ ಅಂದ ತಕ್ಷಣ ಅವನಲ್ಲಿ ನೋಡ್ಬಿಟ್ಟು ಉತ್ತರ ಕೊಡ್ತಾನೆ. ಕಚೇರಿಗಳಲ್ಲಿ ಇಂಟರ್ಕಾಮ್ ಎತ್ಬಿಟ್ಟು ಡಿಸ್ಕಸ್ ಮಾಡೋ ಬದಲು ಎದ್ದು ಓಡಾಡ್ಬೋದು. ಇನ್ನು ಇಲ್ಲಿ ತುಂಬ ಜನ ಹಿರಿಯರಿದ್ದೀರಾ, ಬೆಳಗ್ಗೆ ಎದ್ದು ಪೇಪರ್ ಓದಬೇಕು, ಸಂತೋಷ. ಪೇಪರ್ ನಿಮ್ಮ ಮನೆಗೆ ಬರೋ ಬದಲು ನೀವೇ ಪೇಪರ್ ತರೋ ರೂಢಿ ಮಾಡಿಕೊಂಡ್ರೆ ಅಷ್ಟು ವಾಕಿಂಗ್ ಆಗಿಬಿಡತ್ತೆ. ಹಾಲು ತರೋದಿರ್ಬೋದು, ಪೇಪರ್ ತರೋದಿರ್ಬೋದು. ಅದು ದುಡ್ಡು ಉಳಿಸ್ಬೇಕು, 10 ರೂಪಾಯಿ ಉಳಿಸ್ಬೇಕು ತಿಂಗಳಿಗೆ ಅಂತಲ್ಲ. ಬೆಳಗ್ಗೆ ಎದ್ದು ಕಂಪಲ್ಸರಿ ನಾವು ಪೇಪರ್ ಓದಿದ್ರೆ ದಿನ ಶುರುನೇ ಆಗಲ್ಲ ಎಷ್ಟೋ ಜನಕ್ಕೆ. ಆ ಕಾರಣಕ್ಕಾದರೂ ನಾವು ಎದ್ದುಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಈ ರೀತಿ ಸಣ್ಣ ಪುಟ್ಟ ನಾವು ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಅದೇ ಜೀವನದಲ್ಲಿ ನಡಿಗೆ ಶುರು ಆಗಿಬಿಡುತ್ತೆ. ನೆಕ್ಸ್ಟ್, ಇನ್ನು ದೈಹಿಕ ವ್ಯಾಯಾಮ ಮಕ್ಕಳೇ ಮಾಡಬೇಕು ಅಂತಿಲ್ಲ, ಎಲ್ಲ ವಯಸ್ಸಿನಲ್ಲೂ ವ್ಯಾಯಾಮ ಮುಖ್ಯ. ಇಲ್ಲಿ ಹಿರಿಯರು ತುಂಬ ಇರೋದ್ರಿಂದ ಹಿರಿಯರಿಗೆ 2-3 ಥರದ ವ್ಯಾಯಾಮಗಳು ಭಾಳ ಮುಖ್ಯ ಆಗುತ್ತೆ. ಒಂದು ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಅಂತೀವಿ. ಏನಾಗುತ್ತೆ, ವಯಸ್ಸಾದಾಗೆ ಬೀಳೋ ಚಾನ್ಸಸ್ ಜಾಸ್ತಿ, ರಿಸ್ಕ್ ಜಾಸ್ತಿ. ಬಿದ್ದರೆ ಮೂಳೆ ಮುರಿಯೋ ರಿಸ್ಕು ಜಾಸ್ತಿ. ಅದಕ್ಕೇನು ಮಾಡಬೇಕು, ಯಾವುದಾದ್ರು ಒಂದು ಮೂಲೆಯಲ್ಲಿ ಅಥವಾ ಈ ಥರ ಏನೋ ಹಿಡ್ಕೊಳ್ಳಿಕ್ಕಿದ್ದಲ್ಲಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ನಿಂತ್ಕೊಂಡ್ರೆ ಬ್ಯಾಲೆನ್ಸ್ ಶುರು ಆಗುತ್ತೆ. ಆಮೇಲೆ ಕೂತಲ್ಲೇ ಪೇಪರ್ ಓದುವಾಗ, ಟಿ ವಿ ನೋಡುವಾಗ ಈ ರೀತಿ ಎಕ್ಸಸೈಸ್ ಮಾಡೋದು, ಕತ್ತು ತಿರುಗಿಸೋದು. ನಿಮ್ಮ ದೇಹದಲ್ಲಿ ಕತ್ತಿನಿಂದ ಕಾಲು ಬೆರಳವರೆಗೂ ಎಲ್ಲ ಅಂಗಗಳು ನಮ್ಮದೇ. ಕಾಲು ಅಂದ ತಕ್ಷಣ ಅದೇನು ತುಂಬ ಕಮ್ಮಿ, ತಲೆ ಅಂದ ತಕ್ಷಣ ಒಳ್ಳೆಯದು ಅಂತಲ್ಲ. ಎಲ್ಲ ಭಾಗಗಳು, ಎಲ್ಲ ಜಾಯಿಂಟ್ಸ್, ಇಲ್ಲಿ ಸಣ್ಣ ಸಣ್ಣ ಜಾಯಿಂಟ್ ಇದೆ, ಎಲ್ಲ ಕೀಲುಗಳನ್ನು 5-5 ಸಲ ನೀವು ಈ ಥರ ಮಾಡಿದರೆ ಪ್ರತಿ ದಿವಸ ನಿಮ್ಗೆ ಇದಾಗ್ಬೋದು, ಆಶ್ಚರ್ಯ ಆಗ್ಬೋದು. ಬಿದ್ದಾಗ ಮೂಳೆ ಮುರಿಯುವ ರಿಸ್ಕ್ ಆಸ್ಟಿಯೋಪೊರೋಸಿಸಲ್ಲಿ ಬರುತ್ತೆ, ನಾವು ಫ್ರ್ಯಾಕ್ಚರ್ ರಿಸ್ಕ್ ಅಂತೀವಿ, 30% ಕಡಿಮೆ ಆಗುತ್ತೆ. ಬೀಳೋ ರಿಸ್ಕು ಕಡಿಮೆ ಆಗುತ್ತೆ, ಬಿದ್ದಾಗ ಮುರಿಯೋ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ತುಂಬ ಸುಲಭ. ಎಲ್ಲ ಕತ್ತನ್ನು ಹೀಗೆ ಮಾಡೋದು, ಕೈನ ಹೀಗೆ ಮಾಡೋದು, ಈ ಥರ ಬಗ್ಸೋದು, ಬೆನ್ನು ಹೀಗೆ ಬಗ್ಸೋದು, ಮಂಡಿ ಬಗ್ಸೋದು, ಉದ್ದ ಮಾಡೋದು. ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು, ಏನೂ ಖರ್ಚು ಇಲ್ಲ. 15-20 ನಿಮಿಷ ತೊಗೊಳುತ್ತೆ. ನಿಧಾನವಾಗಿ ಮಾಡಬೇಕು. ಸಡನ್ನಾಗಿ ಹೀಗೆ ಮಾಡಿದ್ರೆ ಖಂಡಿತ ನೋವು ಜಾಸ್ತಿ ಆಗುತ್ತೆ. ದೈಹಿಕ ವ್ಯಾಯಾಮ ಮಕ್ಕಳಲ್ಲಿ ಆಟಪಾಠಗಳು, ದೊಡ್ಡವರಲ್ಲಿ ವ್ಯಾಯಾಮಗಳು. ಇನ್ನು ಆಟ ಆಡೋದು, ಇದೇನು ಸರ್ ನಾವೆಲ್ಲ ಚಿಕ್ಕ ಮಕ್ಕಳ ಅಂತ ಕೇಳಬೇಡಿ. ಖಂಡಿತ ಯಾವುದೇ ವಯಸ್ಸಿನಲ್ಲಿ ಆಟ ಆಡ್ಬೋದು. ನಾವು ಆಡೋ ಆಟಗಳು ಬೇರೆ ಇರ್ಬೋದೇ ಹೊರತು ಆಟ ಆಡೋದ್ರಿಂದ ಒಂದು ವ್ಯಾಯಾಮ ಆಗುತ್ತೆ, ಇನ್ನೊಂದು ಮನಸ್ಸಿಗೆ ಒಂದು ಸಾಮಾಜಿಕ ಬೆರೆಯುವಿಕೆ ಸಿಗುತ್ತೆ. ನೀವು ಚೆಸ್ ಆಡಿದರೆ ಕೂಡ ಇನ್ನೊಬ್ಬರ ಜೊತೆ ಒಂದು ಸಂಪರ್ಕ ಬರುತ್ತೆ. ಬುದ್ಧಿಶಕ್ತಿ ಅಥವಾ ನಮ್ಮ ಮೆದುಳಿನ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ. ಪ್ಯಾರಲಿಸ್ ಬರೋ ರಿಸ್ಕ್ ಕಡಿಮೆ ಆಗುತ್ತೆ. ನಿಮಗೆ ಏನು ಸಾಧ್ಯ ಇದೆಯೋ ಆ ಆಟಗಳು. ಹಿರಿಯರಾದರೆ ಕೇರಮ್ಮು, ಚೆಸ್ ಕೂಡ ಆಡ್ಬೋದು. ಸಣ್ಣ ಮಕ್ಕಳು ಎಲ್ಲ ರೀತಿಯ ಆಟಗಳು ಆಡಬೇಕು. ಮಧ್ಯ ವಯಸ್ಕರಲ್ಲಿ ಟೇಬಲ್ ಟೆನ್ನಿಸ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು. ಯಾವುದು ಸಾಧ್ಯ ಇದೆಯೋ ಅದನ್ನು ಆಡಲಿಕ್ಕೆ ಎನ್ಕರೇಜ್ ಮಾಡಬೇಕು. ಇನ್ನು ಮಿದುಳಿಗೆ ಕಸರತ್ತು. ಹೇಗೆ ದೇಹಕ್ಕೆ ನಾವು ವ್ಯಾಯಾಮ ಕೊಡಬೇಕು ಹಾಗೆ ಮಿದುಳಿಗೂ ಕೊಡಬೇಕು. ನೀವೆಷ್ಟೋ ಜನ ಕೇಳಿರ್ಬೋದು, ವಯಸ್ಸಾದಂಗೆ ಅರಳು ಮರಳಾಗತ್ತೆ, ಏನು ಜ್ಞಾಪಕ ಬರಲ್ಲ. ಇದನ್ನು ತಡೆಗಟ್ಟೋದು ಹೇಗೆ ನಾವು ವ್ಯಾಯಾಮ ಮಾಡಿದರೆ ನನ್ನ ಸ್ನಾಯುಗಳ ಬದಲಾಗುತ್ತೋ ಅದೇ ರೀತಿ ಮಿದುಳಿಗೆ ನಾವೇನು ಮಾಡ್ತೀವಿ, ಒಂದು ವಯಸ್ಸಾದ ತಕ್ಷಣ ಎಷ್ಟೋ ಜನ ಮಿದುಳಿಗೆ ಕೆಲಸ ಕೊಡೋದೇ ಕಮ್ಮಿ ಮಾಡಿಬಿಡ್ತಾರೆ. ಇದು ಹೇಗಿದೆ ಅಂದರೆ, ನಾನು ಹೇಳ್ತಾ ಇರೋದು, ನಮ್ಮ ಟೀಚರ್ ಬೈಯೋರು, ಏನು ಕ್ಲಾಸಲ್ಲಿ ಹಾಗೆ ಇಷ್ಟೇ ಜನ ಕಮ್ಮಿ ಜನ ಬಂದಿದ್ದೀರಾ, 15 ಜನ ಅಬ್ಸೆಂಟ್, ಹಾಗೆ ಹಿಂಗೆ ಚೆನ್ನಾಗಿ ಬೈದರು. ಆದರೆ ಬೈಸ್ಕೊಂಡಿದ್ದು ಕ್ಲಾಸಿಗೆ ಬಂದವರು. ಇವಾಗ ಏನಾಗ್ತಾಯಿದೆ ಅಂದರೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ಇಲ್ಲಿ ಒಂದು ಉಪನ್ಯಾಸ ಕೇಳಿಗೆ ಬಂದಿದ್ದೀರಾ, ಮಿದುಳಿಗೆ ಕಸರತ್ತು ಕೊಡ್ಲಿಕ್ಕೆ ಬಂದಿದ್ದೀರಾ. ಇದು ಆ್ಯಕ್ಚುಲಿ ಹೇಳಬೇಕಾಗಿರೋದು ಮನೇಲಿರೋರಿಗೆ, ಏನು ಮಾಡದೇ ಇರೋರಿಗೆ. ಒಂದು ಈ ರೀತಿ ಹೊಸ ವಿಷಯ ಕಲಿಯೋದು, ಬೇರೆ ಬೇರೆ ಉಪನ್ಯಾಸಗಳಿರ್ಬೋದು, ಧಾರ್ಮಿಕ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಯಾವುದೋ ಒಂದು
ಅದರಿಂದ ಮಿದುಳಿಗೆ ಏನಾಗುತ್ತೆ, ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಮನಸ್ಸು ಶುರು ಮಾಡುತ್ತೆ. ಆಗ ಕಸರತ್ತು ಬರುತ್ತೆ. ಇನ್ನು ಆಟಗಳಾಡ್ಬೋದು, ಚದುರಂಗ ಆಡ್ಬೋದು, ಪದಬಂಧ ಮಾಡ್ಬೋದು, ಸುಡೋಕು ಮಾಡ್ಬೋದು, ಯಾವುದೋ ಹೊಸ ವಿಷಯ ಕಲಿಬೋದು. ನಮಗೇನೋ ಗೊತ್ತಿಲ್ಲ, ಏನೋ ಬರ್ತಾಯಿದೆ, ಟಿ ವಿಲಿ ಬರ್ತಾಯಿದ್ರೆ ಟಿ ವಿಲಿ ಯಾವುದೋ ಧಾರಾವಾಹಿ ನೋಡೋ ಬದಲು ಒಂದು ವಿಷಯ ಕಲಿಯುವಂಥ ಎಷ್ಟೋ ಬರ್ತಾಯಿದೆ ಚಾನಲ್ಸು, ಅದನ್ನ ನೋಡ್ಬೋದು ನಾವು. ಇನ್ನು ಮಕ್ಕಳಿಗೆ ಇತರಿಗೆ ಹೇಳ್ಕೊಡೋದು, ಎಸ್ಪೆಷಲಿ ನಿಮಗೆಲ್ಲ ಎಷ್ಟೋ ವಿಷಯಗಳು ಗೊತ್ತಿರೋದು ಮಕ್ಕಳಿಗೆ ಗೊತ್ತಿರಲ್ಲ. ಈಗಿನ ಕಾಲ ಜನ್ರೇಷನ್ಗೆ ನಮ್ಮ ಪುರಾಣದ ಬಗ್ಗೆ ಗೊತ್ತಿರಲ್ಲ, ನಾವು ಹಬ್ಬಗಳು ಯಾಕೆ ಮಾಡ್ತೀವಿ ಗೊತ್ತಿರಲ್ಲ. ಅದನ್ನು ನೀವು ಹೇಳ್ಕೊಡ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಓ, ದೀಪಾವಳಿ ಯಾಕೆ ಬಂತು, ದಸರಾ ಯಾಕೆ ಬಂತು, ಅದಕ್ಕೆ ದಸರಾ ಯಾಕೆ ಅಂತಾರೆ, ಆ ದಿವಸ ಇದನ್ನೇ ಯಾಕೆ ಮಾಡಬೇಕು, ಅದನ್ನು ನೀವು ಯೋಚನೆ ಮಾಡಿ ಮಕ್ಕಳಿಗೆ ಇತರರಿಗೆ ಹೇಳಿಕೊಟ್ರೆ ಅವ್ರಿಗೆ ಉಪಯೋಗ ಆಗುತ್ತಷ್ಟೇ ಅಲ್ಲ, ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಹವ್ಯಾಸಗಳು, ಯಾವುದೋ ಒಂದು ಹವ್ಯಾಸ ಇಟ್ಕೊಳ್ಳೋದು. ಹವ್ಯಾಸ ಅಂದ ತಕ್ಷಣ ಮತ್ತೆ ತುಂಬ ದುಡ್ಡಿರಬೇಕು ಆ ಥರ ಏನೂ ಇಲ್ಲ. ನಮ್ಮಲ್ಲೊಬ್ಬರು ಡೈರೆಕ್ಟರ್ ಆಗಿದ್ದರು ಯಾವುದೋ ಒಂದು ಇದರಲ್ಲಿ. ರಿಟೈರ್ ಆಗೋಗಿ ಬಂದಾಗ, ಸರ್ ನಾನು ಮುಂದಿನ ತಿಂಗಳು ರಿಟೈರ್ ಆಗ್ತಾಯಿದ್ದೀನಿ. ಸರಿಯಪ್ಪ, ಏನು ಮಾಡ್ತೀರಾ, ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ತೀರಾ? ಇಲ್ಲ ಸರ್, ನಾನು ಮೊದಲಿಂದನೂ ಒಂದು ಪೇಪರ್ನಲ್ಲಿ ಬರ್ತಿರೋ ಸುಭಾಷಿತನ ಕಟ್ ಮಾಡಿ ಇಟ್ಕೊಳ್ಳೋ ಹವ್ಯಾಸ ಇಟ್ಕೊಂಡಿದ್ದೆ. ಈಗ 30 ವರ್ಷದಿಂದ ನನ್ನ ಹತ್ರ ಅವೆಲ್ಲ ಇದೆ, ನಾನು ಅದನ್ನೆಲ್ಲ ಜೋಡಿಸ್ಬಿಟ್ಟು ಅನಾಲಿಸಿಸ್ ಮಾಡ್ತೀನಿ. ಈ ರಿಟೈರ್ಡ್ ಆಸ್ ಡೈರೆಕ್ಟರ್. ಬಟ್ ಮಾಡಿದ್ದೇನು ಅಂದರೆ, ಸುಭಾಷಿತನ ಒಂದು 2 ಲೈನ್ ಬರುತ್ತೆ, ಯಾವುದೇ ಪೇಪರ್ನಲ್ಲಿ ಬರುತ್ತೆ. ಅವರೊಂದು ಪರ್ಟಿಕ್ಯುಲರ್ ಪೇಪರ್ದು ಇಟ್ಕೊಂಡು ಮಾಡ್ತಾಯಿದ್ರು. ನಾನು ಆಯಿತು ಸರ್, ಒಂದು ಸಲ ನೋಡಿ ತೊಗೊಂಬನ್ನಿ ನೋಡೋಣ. ಇಷ್ಟು ಪುಸ್ತಕಗಳು ತೊಗೊಂಬಂದಿದ್ರು, 200 ಪೇಜ್ ಪುಸ್ತಕ ತೊಗೊಂಡಿದ್ದಾರೆ. ಡೇಟ್ ವೈಸ್ ಅದನ್ನ ಕಟ್ ಮಾಡಿ ಅಂಟಿಸ್ತಾ ಇದ್ದಾರೆ. ಅದನ್ನೆಲ್ಲ ಕೂತ್ಕೊಂಡವರು ಅನಾಲಿಸಿಸ್ ಮಾಡಿ ಆ ಪೇಪರ್ನಲ್ಲಿ ಎಡಿಟರ್ ಯಾರಿದ್ದಾಗ ಯಾವ ಥರ ಬಂತು, ಯಾವ್ಯಾವ ಸುಭಾಷಿತಗಳು ಜಾಸ್ತಿ ಬಂತು ಅಂತೆಲ್ಲ ಮಾಡಿ ಆ ಪೇಪರ್ಗೆ ಹೋದ್ರಂತೆ. 3-4 ತಿಂಗಳಾದಮೇಲೆ ಬೆಂಗಳೂರಲ್ಲೇ ಇದೆ ಅದು ಹೆಡ್ ಆಫೀಸು. ಆ ಪೇಪರ್ಗೆ ಹೋದರೆ ಪೇಪರ್ನವರೇ ಖುಷಿ ಆಗಿಬಿಟ್ಟು, ನಮಗೆ ಇಷ್ಟು ಗೊತ್ತಿರಲಿಲ್ಲ, ನಾವು ಈ ಥರ ನಾವೇ ಅನಾಲಿಸಿಸ್ ಮಾಡಿರಲಿಲ್ಲ. ಏನೂ ಕಷ್ಟ ಇಲ್ಲ ಹವ್ಯಾಸ. ಹವ್ಯಾಸದಲ್ಲಿ ಒಂದು ಸಂಗೀತ ಕೇಳೋದಿರ್ಬೋದು, ಪುಸ್ತಕ ಓದೋದಿರ್ಬೋದು, ಈವನ್ ಟಿ ವಿ ನೋಡುವಾಗ್ಲೂ ಸುಮ್ಮನೆ ಚಾನಲ್ ಚೇಂಜ್ ಮಾಡ್ಕೊಂಡು ಏನೋ ನೋಡೋ ಬದಲು ಯಾವುದೇ ಒಂದೇ ಚಾನಲ್ನ, ಈ ಸೆಂಟ್ರಲ್ ಗೌರ್ಮೆಂಟ್ UGC ಪ್ರೋಗ್ರಾಮ್ಸ್ ಬರುತ್ತೆ, ಇಲ್ಲ ಕೆಲವು ಡಿಸ್ಕವರಿ ಚಾನಲ್ ಆಗಲಿ, ನ್ಯಾಷನಲ್ ಜಾಗ್ರಫಿಗಳೆಲ್ಲ ಬರುತ್ತೆ. ಒಂದನ್ನೇ ನೋಡ್ತಾ ಇದ್ದರೆ ನಿಮಗೆ ಅದರ ಬಗ್ಗೆ ಆಸಕ್ತಿ ವಹಿಸ್ಕೊಂಡ್ರೆ ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ, ಅರಳು ಮರಳು ಬರೋದನ್ನು ತಡೆಗಟ್ಬೋದು. ಇನ್ನು ನಿದ್ದೆ, ಇದು ಅಷ್ಟೇ. ಎಷ್ಟೋ ಜನ ಈಗಿನ ಕಾಲದಲ್ಲಿ, ಮೊದಲು ತುಂಬ ಸಿಂಪಲ್ಲಾಗಿತ್ತು, ಬೆಳಕಾಗ್ತಿತ್ತು, ಎದ್ದು ಕೆಲಸಕ್ಕೆ ಹೋಗ್ತಾಯಿದ್ವಿ, ಸಂಜೆ ಕತ್ಲಾದ್ಮೇಲೆ ಒಂದು ಸಣ್ಣ ದೀಪ ಹಚ್ಕೊಂಡು ಸಣ್ಣ ಪುಟ್ಟ ಊಟ ಮಾಡೋದು, ಇಂಥ ಕೆಲಸ ಮಾಡಿ ಮಲಗಿಬಿಡ್ತಾಯಿದ್ವಿ. ದೇಹಕ್ಕೂ ರೆಸ್ಟ್ ಸಿಗ್ತಾಯಿತ್ತು, ಮನಸ್ಸಿಗೂ ರೆಸ್ಟ್ ಸಿಗ್ತಾಯಿತ್ತು. ಈಗ ಲೈಟ್ ಬಂದ ತಕ್ಷಣ ಎಷ್ಟೊತ್ತು ಬೇಕಾದ್ರೂ ಕೆಲಸ ಮಾಡ್ಬೋದು ಅಂತ ಇತ್ತು. ನೆಕ್ಸ್ಟ್ ಏನಾಯಿತು, ಟಿ ವಿನಲ್ಲಿ ಚಾನಲ್ಗಳು ಜಾಸ್ತಿ, 24 ಗಂಟೆ ಚಾನಲ್ ಬರೋಕ್ಕೆ ಶುರು ಆಯಿತು. ನೀವು ಯಾವುದೇ ಟೈಮಲ್ಲಿ ಹೋಗಿ ಟಿ ವಿ ಹಾಕಿ ಏನೋ ಒಂದು ಬರ್ತಾ ಇರುತ್ತೆ. ಕಂಪ್ಯೂಟರ್ ಬಂದ ಮೇಲೆ ನೀವು ಯಾವಾಗ ಬೇಕಾದ್ರೂ ಆನ್ ಮಾಡಿ, ನನ್ನ ಕಂಪ್ಯೂಟರ್ ಹೇಳುತ್ತೆ ವೆಲ್ಕಮ್, ಥ್ಯಾಂಕ್ಸ್ ಫಾರ್ ಯೂಸಿಂಗ್ ಮೀ ಅಂತ. ಯಾವುದೇ ಟೈಮಲ್ಲಿ ರಾತ್ರಿ 1 ಗಂಟೆಗೆ ಆನ್ ಮಾಡಿ ಬೈಯಲ್ಲ ಅದು. ಇನ್ನು ಇದರಿಂದ ಏನಾಯಿತು, ನಿಯಮಿತವಾಗಿ ಮಲಗೋ ಹೇಳೋ ಸಮಯ ಹೊರಟೋಯ್ತು. ನಮ್ಮ ದೇಹ ಇರೋದು, ನಮ್ಮ ದೇಹದಲ್ಲಿ ಒಳಗಡೆ ಒಂದು ಕ್ಲಾಕ್ ಇರುತ್ತೆ. ಆ ಕ್ಲಾಕ್ ಡೇಗೆ ನೈಟಿಗೆ ಅಡ್ಜಸ್ಟ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಇದೇ ಒಂದೇ ಟೈಮ್ಗೆ ಎದ್ದು ಆಯಾ ಟೈಮಿಗೆ ನಾವು ಊಟ ನಿದ್ದೆ ಎಲ್ಲ ಸರಿ ಮಾಡಿದರೆ ಆ ಕ್ಲಾಕ್ ಸರಿಯಾಗಿ ಅಡ್ಜಸ್ಟ್ ಆಗುತ್ತೆ. ಒಂದು ದಿವಸ ರಾತ್ರಿ ಕೆಲಸ ಮಾಡೋದು, ಒಂದು ದಿವಸ ಬೆಳಗ್ಗೆ ಕೆಲಸ ಮಾಡೋದು, ಒಂದು ದಿವಸ 9 ಗಂಟೆಗೆ ಹೇಳೋದು, ರಾತ್ರಿ 3 ಗಂಟೆವರೆಗೂ ಓದ್ತಾ ಕೂತಿರೋದು ಅಥವಾ ಟಿ ವಿ ನೋಡ್ತಾ ಕೂತಿರೋದು ಮಾಡಿದರೆ ನಮ್ಮ ಆರೋಗ್ಯ ಹಾಳಾಗೋಗುತ್ತೆ. ಇನ್ನು ನಿದ್ದೆ ಮಾಡಬೇಕಾದ್ರೆ ಹಾಸಿಗೆ, ಇದು ಅಷ್ಟೇ ತುಂಬ ತಮಾಷೆ. ನಮ್ಮ ಜೀವನದ ಆಲ್ಮೋಸ್ಟ್ 1/3 ಆಫ್ ದ ಟೈಮ್, ದಿನಕ್ಕೆ 8 ಗಂಟೆ ಲೆಕ್ಕ ಇಟ್ಕೊಂಡ್ರೂ ನಾವು ಹಾಸಿಗೆ ಮೇಲೆ ಕಳೀತೀವಿ. ಆದರೆ ಎಷ್ಟೋ ಜನ ಮನೇಲಿ ಹಾಸಿಗೆ ನೋಡಿ 20 ವರ್ಷದಿಂದ ಚೇಂಜೇ ಮಾಡಿರಲ್ಲ. ಗಂಟು ಇರುತ್ತೆ, ಆ ಕಡೆ ತಿರುಗಿದ್ರೆ ಇಲ್ಲಿ ಚುಚ್ಚುತ್ತೆ, ಈ ಕಡೆ ತಿರುಗಿದ್ರೆ ಅಲ್ಲಿ ಚುಚ್ಚುತ್ತೆ, ನಾವು ಅದಕ್ಕೆ ಗಮನನೇ ಕೊಡೋದಿಲ್ಲ. ಅದೇ ನಾವು ಹಾಕೊಳ್ಳೋ ಬಟ್ಟೆ ಬಗ್ಗೆ, ವಾಚ್ಗಳ ಬಗ್ಗೆ, ಈ ಕಾಸ್ಮೆಟಿಕ್ಸ್ ಬಗ್ಗೆ ತುಂಬ ಗಮನ ಕೊಡ್ತೀವಿ. ಹಾಸಿಗೆ ಸಪೋರ್ಟಿವ್ ಆಗಿರಬೇಕು. ನಿದ್ರಾಹೀನತೆಗೆ, ಈ ನಿದ್ದೆ ಹೇಗೆ ಅಂದರೆ ಸ್ವಲ್ಪ ಏಜ್ ಆಗ್ತಾ ನಿದ್ದೆ ಮಾಡೋ ಟೈಪ್ ಚೇಂಜ್ ಆಗುತ್ತೆ. ತುಂಬ ಚಿಕ್ಕ ಮಕ್ಕಳು ನೀವು ನೋಡಿರ್ಬೋದು, ಹುಟ್ಟಿದ ಮೊದಲನೇ ಕೆಲವು ತಿಂಗಳಲ್ಲಿ ತುಂಬ ನಿದ್ದೆ ಮಾಡುತ್ತೆ, ಬರಬರ್ತಾ ನಿದ್ದೆ ಕಮ್ಮಿ ಆಗ್ತಾ ಹೋಗುತ್ತೆ. ವಯಸ್ಸಾಗ್ತಾ ನಿದ್ದೆಯ ಅವಶ್ಯಕತೆ ಕಡಿಮೆ ಆಗುತ್ತೆ. ಅದರಿಂದ ಡಾಕ್ಟರ್ ನಿದ್ದೆನೇ ಬರಲಿಲ್ಲ, ನಾನು ರಾತ್ರಿ 11 ಗಂಟೆಗೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎಚ್ಚರಾಗ್ಬಿಡುತ್ತೆ, ಸೊ ನಿದ್ದೆ ಮಾತ್ರೆ ಕೊಡಿ, ಈ ರೀತಿ ಬೇಡ. ನಿದ್ದೆಗೆ ನಿದ್ದಾ ಮಾತ್ರೆಗೆ ದಾಸ ಆಗಬೇಡಿ, ಆದಷ್ಟು ಅದರ ಬಳಕೆ ಬೇಡ. ಇನ್ನು ನಿಯಮಿತ ಆರೋಗ್ಯ ತಪಾಸಣೆ, ಇವೆಲ್ಲ ಏನಾಯಿತು, ನಮ್ಮ ಜೀವನ ಶೈಲಿ, ನಾವು ನಡೆಯೋದಿರ್ಬೋದು, ದುರಭ್ಯಾಸಗಳು, ತಂಬಾಕು, ಮದ್ಯಪಾನ ಇರ್ಬೋದು, ಅಥವಾ
ಒಳ್ಳೆಯ ಅಭ್ಯಾಸಗಳು, ನಡಿಗೆ ಹವ್ಯಾಸಗಳಿರ್ಬೋದು, ಇದು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿಕ್ಕೆ, ಆರೋಗ್ಯಕರವಾಗಿ ಮಾಡಲಿಕ್ಕೆ ಇರೋದು. ಇನ್ನು ನಾನಾಗಲೇ ಹೇಳಿದೆ, ಜೀವನ ಶೈಲಿ ರೋಗಗಳೆಲ್ಲ ಬರೋದು ಸೈಲೆಂಟ್ ಕಿಲ್ಲರ್ಸ್, ತಕ್ಷಣ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅವನ್ನು ಆರಂಭದಲ್ಲೇ ಕಂಡುಹಿಡಿಬೋದು. ಏನೇನು ಬೇಕು? ತುಂಬ ಸುಲಭ. ತೂಕ ನೋಡ್ಕೊಳ್ಳೋದು. ಅಕಸ್ಮಾತ್ ಜಾಸ್ತಿ ಆಗ್ತಾಯಿದೆ ತೂಕ, ಅದೇ ಮಷೀನಲ್ಲಿ ನೋಡ್ತಾ ಇರಿ, 2-3 ತಿಂಗಳಿಗೆ ಒಂದು ಸಲ ತೂಕ ನೋಡಿ, ₹1 ಖರ್ಚಾಗತ್ತೆ. ತುಂಬ ಜಾಸ್ತಿ ಆಗ್ತಾ ಹೋಗ್ತಿದೆ, ಅದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಏನೋ ತುಂಬ ತಿಂತಾಯಿದ್ದೀವಿ ಅಂತಿರ್ಬೋದು. ನಿಮ್ಮ ವಯಸ್ಕರಲ್ಲಿ ಹೆಚ್ಚು ಕಡಿಮೆ ತೂಕ ಅಷ್ಟೇ ಇರುತ್ತೆ. 60 ವರ್ಷ ಮೇಲ್ಪಟ್ಟರಲ್ಲಿ ತೂಕ ಕಮ್ಮಿ ಜಾಸ್ತಿ ಆಗೋದು ತುಂಬ ಕಮ್ಮಿ, ನಾವಾಗೆ ಕಷ್ಟಪಟ್ಟರಷ್ಟೇ ಆಗೋದು. ಕಮ್ಮಿ ಆಗ್ತಾ ಹೋಯಿತು, ಅದು ಆರಂಭಿಕವಾಗಿ ಎಷ್ಟೋ ಕಾಯಿಲೆಗಳಿಗೆ ಮುನ್ಸೂಚನೆ. ತೂಕ 60 ಇತ್ತು, 58 ಆಯಿತು, 57 ಆಯಿತು, 55 ಆಯಿತು. ಮಧುಮೇಹಕ್ಕೆ, ಡಯಾಬಿಟಿಸ್ಗೆ ಅರ್ಲಿಯೆಸ್ಟ್ ವಾರ್ನಿಂಗ್. ತೂಕ ಕಡಿಮೆ ಆಗ್ತಾಯಿದೆ ಸರ್, ಚೆನ್ನಾಗಿ ತಿಂತಾಯಿದ್ದೀನಿ, ಹಸಿವೆ ಆಗ್ತಾಯಿದೆ, ಎಲ್ಲ ಚೆನ್ನಾಗಿದ್ದೀನಿ, ತೂಕ ಕಮ್ಮಿ ಆಗ್ತಿದೆ. ಡಯಾಬಿಟಿಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಹಸಿವೆನೂ ಆಗ್ತಾಯಿಲ್ಲ, ತಿನ್ನೋದಕ್ಕೆ ಇದು ಸುಸ್ತು, ತೂಕ ಕಡಿಮೆ ಆಗ್ತಾಯಿದೆ. ಒಳಗಡೆ ಎಲ್ಲೋ ಕ್ಯಾನ್ಸರ್ ಇದ್ದರೆ ಅದಕ್ಕೆ ಅರ್ಲಿಯೆಸ್ಟ್ ಸೈನ್. ಬೇರೆಲ್ಲಕ್ಕಿಂತ ಮೊದಲು ನಿಮಗೆ ₹1 ಮಷೀನ್ ಹೇಳ್ಬಿಡುತ್ತೆ, ಏನೋ ತೊಂದರೆ ಇದೆ, ಟೆಸ್ಟ್ ಮಾಡಿಸಿ. ಆ ಸ್ಟೇಜ್ನಲ್ಲಿ ನಾವು ಕ್ಯಾನ್ಸರ್ನ ಗುಣನೇ ಪಡಿಸ್ಬಿಡ್ಬೋದು, ವಾಸಿ ಮಾಡಿಬಿಡ್ಬೋದು. ಅದರಿಂದ ತೂಕ ನೋಡ್ಕೊಳ್ಳಿ. ಒಂದು ಕಡೆ ಬರೆದಿಟ್ಬಿಡಿ, ಯಾವುದೋ ಒಂದು ಹಳೆ ಡೈರಿನ ನೋಟ್ಬುಕ್ ತೆಗೆದು ಇಂಥ ದಿವಸ ಇಷ್ಟಿತ್ತು, ಅದೇ ಮಷೀನಲ್ಲಿ 2-3 ತಿಂಗಳಿಗೆ ಸಲ ನೋಡ್ತಾ ಹೋಗಿ. ಡೌಟ್ ಇದೆಯಾ, ವಾರಕ್ಕೊಂದು ಸಲ ನೋಡಿ. ಕಡಿಮೆ ಆಗ್ತಾಯಿದ್ರೆ ವೈದ್ಯರ ಹತ್ರ ಹೋಗಿ. ಅದರಿಂದ ಬೇರೆ ಏನೇ ಬರೋಕ್ಕಿಂತ ಮೊದಲು ಎಷ್ಟೋ ಕಾಯಿಲೆಗಳು ನಾವು ಕಂಡುಹಿಡಿಬೋದು. ಇನ್ನು ರಕ್ತದೊತ್ತಡ, ಬ್ಲಡ್ ಪ್ರೆಷರು, ಇದು ಅಷ್ಟೇ. ಒಂದು ಸಲ ಚೆಕ್ ಮಾಡಿಸಿ, ಸರಿ ಇದೆಯಾ, ವರ್ಷಕ್ಕೊಂದು ಸಲ ಚೆಕ್ ಮಾಡಿಸಿರೋ ಸಾಕು. ಸ್ವಲ್ಪ ಜಾಸ್ತಿ ಇದೆ, 3 ತಿಂಗಳಿಗೊಂದು ಸಲ ಮಾಡಿ. ತುಂಬ ಜಾಸ್ತಿ ಇದೆ, ಮಾರನೇ ದಿವಸನೇ ಮತ್ತೆ ಮಾಡಿ. ಇಲ್ಲದಿರೋ ವರ್ಷಕ್ಕೊಂದು ಸಲ ಬ್ಲಡ್ ಪ್ರೆಷರ್ ಚೆಕ್ ಮಾಡಿ. ಸಕ್ಕರೆನೂ ಅಷ್ಟೇ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ, ವರ್ಷಕ್ಕೊಂದು ಸಲ ಮಾಡಿಸಿ. ಸಕ್ಕರೆ ಕಾಯಿಲೆಯಲ್ಲಿ ನಿಮಗೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಅರಿವಿದೆಯಲ್ಲೋ ಗೊತ್ತಿಲ್ಲ. ಸಕ್ಕರೆ ಕಾಯಿಲೆ ಎಲ್ರಿಗೂ ಗೊತ್ತಿರುತ್ತೆ, ನಾರ್ಮಲ್ ಇದ್ದಾರೆ, ಡಯಾಬಿಟಿಸ್ ಇಲ್ಲ ಗೊತ್ತಿರುತ್ತೆ. ಮಧ್ಯದಲ್ಲಿ ಒಂದು ಹಂತ ಇದೆ, ಆ ಹಂತದಲ್ಲಿ ಮನುಷ್ಯಂಗೆ ಏನೂ ತೊಂದರೆ ಆಗಿರಲ್ಲ, ಆದರೆ ಸಕ್ಕರೆ ಕಾಯಿಲೆ ಬರೋ ಮುನ್ಸೂಚನೆ ಅದು. ಆಗ ನಾವು ಕಂಡುಹಿಡಿದು ಜೀವನ ಶೈಲಿ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ, ಆಹಾರದಲ್ಲಿ ಮಾರ್ಪಾಡು ಮಾಡಿದರೆ ಸಕ್ಕರೆ ಕಾಯಿಲೆನೇ ಬರ್ದಂಗೆ ತಡೆಗಟ್ಬೋದು. ವರ್ಷಕ್ಕೊಂದು ಸಲ ಕೊಬ್ಬಿನ ಅಂಶ, ಕೊಲೆಸ್ಟ್ರಾಲ್, ಅದು ಅಷ್ಟೇ ಒಂದು ಸಲ ಮಾಡಿಸಿ. ಪೂರ್ತಿ ನಾರ್ಮಲ್ ಇದೆಯಾ, 2-3 ವರ್ಷಕ್ಕೊಂದು ಸಲ ಮಾಡಿದರೂ ಪರವಾಗಿಲ್ಲ. ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ, ಬೇರೆ ಕಾಯಿಲೆ ಇದ್ದವ್ರಿಗೆ ವರ್ಷಕ್ಕೊಂದು ಸಲ ಬೇಕಾಗತ್ತೆ. ಇನ್ನು ECG, ಅದು ಕೊಬ್ಬಿನಾಗೆ 2-3 ವರ್ಷಕ್ಕೊಂದು ಸಲ ಮಾಡಿದ್ರೆ ಸಾಕು. ಅಕಸ್ಮಾತ್ ಸಣ್ಣ ಪುಟ್ಟ ತೊಂದರೆ ಇದೆ, ಮುಂದೆ ಮಾಡಿಸ್ಬೇಕು. ಇನ್ನು ಬೇರೆ ಕೆಲವು ಟೆಸ್ಟ್ಗಳು ನಮ್ಮನೇಲಿ, ಸರ್ ನಮ್ಮಲ್ಲಿ ಹೆಂಗಸರು, ನಮ್ಮ ಅಕ್ಕನಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು, ತಂಗಿಗಾಗಿದೆ, ವರ್ಷಕ್ಕೊಂದು ಸಲ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ಕೆಲವು ಫ್ಯಾಮಿಲಿಯಲ್ಲಿ ಕೆಲವು ಆನುವಂಶಿಕಗಳು, ಕೆಲವು ಕಾಯಿಲೆಗಳು ಬರುತ್ತೆ, ಅದಕ್ಕೆ ಪರೀಕ್ಷೆ ಸಪ್ರೇಟಾಗಿ ಮಾಡಿಸ್ಕೋಬೇಕು. ಏನೂ ಇಲ್ಲದೆ ಇದ್ದರೆ ಇವಿಷ್ಟು ಟೆಸ್ಟ್ ಮಾಡಿಸ್ಲಿಕ್ಕೆ ನಿಮಗೆ ₹500 ಕೂಡ ಖರ್ಚಾಗಲ್ಲ ವರ್ಷಕ್ಕೆ. ಒಂದು ಸಲ ಮಾಡಿಸ್ಬಿಟ್ರೆ ಆಯಿತು. ಟೈಮ್ ಇದೆಯಾ? ಎಷ್ಟೊತ್ತಿಗೆ ಹೋಗೋಣ? ಫೈನ್. ಇನ್ನು ಜೀವನ ಶೈಲಿ ಕಾಯಿಲೆಗಳ ಮುನ್ಸೂಚನೆಗಳು ಒಂದೇನು ಹೇಳಿದೆ, ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ, ಚೆನ್ನಾಗಿದ್ದರೂ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಇನ್ನು ಕೆಲವು ಮುನ್ಸೂಚನೆಗಳು ನಿಮಗೇನು ಗೊತ್ತಿರಬೇಕು ಅಂದರೆ, ಈ ಕಾಯಿಲೆ ನಂಗೆ ಬಂದಿರ್ಬೋದು, ಏನಾದ್ರು ತೊಂದರೆ ಇರ್ಬೋದು, ಯಾವಾಗ ವೈದ್ಯರಿಗೆ ಹೋಗಬೇಕು, ಇದನ್ನು ಒಂದೊಂದಾಗಿ ತೊಗೊಳ್ಳೋಣ. ನೆಕ್ಸ್ಟ್ ತೂಕ. ಎಷ್ಟೋ ಜನಕ್ಕೆ ತೂಕ ನೋಡಿದಾಗಲೇ ಆಶ್ಚರ್ಯ ಆಗುತ್ತೆ. ನಮ್ಮಲ್ಲಿ ನೀವು ಒಬ್ಬರು ಬಂದುಬಿಟ್ಟು 80 kg, ಇಲ್ಲ ಸರ್ ನಾನು 60 ಇದ್ದೆ ಅಂತ. ಯಾವಾಗ ಎಷ್ಟೋ ವರ್ಷದಿಂದ ನೋಡಿರ್ತಾರೆ, ಆಮೇಲೆ ನೋಡೇ ಇರಲ್ಲ, ತೂಕ ಕೂಡ ಗೊತ್ತಿರಲ್ಲ. ಈ ರೀತಿ ಆಶ್ಚರ್ಯ ಆಗೋ ಬದಲು ತೂಕ ಚೆಕ್ ಮಾಡ್ಕೊಳ್ಳಿ. ಕಾಲ ಬದಲಾಗ್ತಾ ಇದೆ. ಮೊದಲು TV ದೊಡ್ಡದಿತ್ತು, ಮನುಷ್ಯ ತೆಳ್ಳಗಿದ್ದ. ಈಗ ಬರ್ಬರ್ತಾ TV ತೆಳ್ಳಗಾಗ್ಬಿಟ್ಟಿದೆ. ನೆಕ್ಸ್ಟ್, ಇನ್ನು ತೂಕ ಎಷ್ಟಿರಬೇಕು? ಮೊದಲೆಲ್ಲ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಬೇಕು, ನೀವು ಗಂಡಸರು ಹೆಂಗಸರು, ನಿಮ್ಮ ವಯಸ್ಸೆಷ್ಟು, ಹೈಟ್ ಎಷ್ಟು, ಎಷ್ಟೆಷ್ಟು ಹಾಕಿ ಫಾರ್ಮುಲಾ ಹಾಕಿ ಹೇಳ್ತಾಯಿದ್ವಿ. ಈಗ ಒಂದು ಸಿಂಪಲ್ ಫಾರ್ಮುಲಾ ಬಂದ್ಬಿಟ್ಟಿದೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ನಿಮ್ಮ ತೂಕ ಕರೆಕ್ಟಾಗಿ ಎಷ್ಟಿರಬೇಕು ಅಂತ. ಗಂಡಸರಿರ್ಬೋದು, ಹೆಂಗಸರಿರ್ಬೋದು, ಯಾರೇ 20 ವರ್ಷ ಆದವರು ಎಲ್ರಿಗೂ ಇದು ಅಪ್ಲೈ ಆಗುತ್ತೆ. ಮೇಲೆ ತೂಕ, ನಿಮ್ಮ ವೆಯ್ಟ್, ಕಿಲೋಗ್ರಾಮಲ್ಲಿ ವೆಯ್ಟ್ ಹಾಕೋದು. ಕೆಳಗಡೆ ಹೈಟ್ ಇನ್ ಮೀಟರ್ಸ್, ನಿಮ್ಮ ಎತ್ತರ ಮೀಟರ್ಸಲ್ಲಿ. ಈಗ 5 ಅಡಿ ಅಂದರೆ 1.5 ಮೀಟ್ರು.
ಅದನ್ನ ಮಲ್ಟಿಪ್ಲೈ ಮಾಡಬೇಕು ಮೀಟರ್ ಸ್ಕ್ವೇರ್. ಸೊ ಇದೇನಾಗುತ್ತೆ, ವೆಯ್ಟ್ ಇನ್ ಕಿಲೋ ಡಿವೈಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ಡ್. ಮೇಲೆ ತೂಕ, ಕೆಳಗಡೆ ನಿಮ್ಮ ಹೈಟ್ ಮೀಟರ್ನಲ್ಲಿ ಹೇಳ್ಬಿಟ್ಟು ಅದನ್ನ ಇದು ಮಾಡೋದು, ಮತ್ತೆ ಮಲ್ಟಿಪ್ಲೈ ಮಾಡೋದು. ಉದಾಹರಣೆಗೆ 60 kg 60 ಬರೆದ್ಬಿಡೋದು. ಮೇಲೆ ಎತ್ತರ 5 ಅಡಿ ಇದ್ದರೆ 150 ಸೆಂಟಿಮೀಟ್ರ್ ಬರುತ್ತೆ, 1.5 ಮೀಟ್ರು. 1.5 ಇಂಟು 1.5 ಅಂದರೆ 2.25 ಆಗುತ್ತೆ. 60ನ್ನು 2.25ರಿಂದ ನಾವು ಭಾಗಿಸಿದರೆ ಒಂದು ನಂಬರ್ ಬರುತ್ತೆ. 18ರಿಂದ 23 ಇರಬೇಕು. ಇದಕ್ಕಿಂತ ಜಾಸ್ತಿ ಇದ್ದರೆ ತೂಕ ಜಾಸ್ತಿ ಇದೆ ಅಂತ. ಇದಕ್ಕಿಂತ ಕಮ್ಮಿ ಇರೋದು ಒಳ್ಳೆಯದಲ್ಲ. ತುಂಬ ಕಮ್ಮಿ ಇದ್ದರೆ ಅದು ಕೂಡ ಕೆಲವು ಕಾಯಿಲೆಗೆ ಕಾರಣ ಆಗ್ಬೋದು. ದಪ್ಪ ಇದ್ದವ್ರಿಗೆ ಈ ಕಾಯಿಲೆಗಳೆಲ್ಲ ಬರೋ ಚಾನ್ಸಸ್ ಜಾಸ್ತಿ. ಸಕ್ಕರೆ ಕಾಯಿಲೆ, BP, ಹಾರ್ಟ್ ಪ್ರಾಬ್ಲಮ್ಮು, ಜಾಯಿಂಟ್ ಪೇನ್ಸು, ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಸರ್ ಮಂಡಿ ನೋವು, ಆಪ್ರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ, ನನ್ನ ಮಗ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದಾನೆ, ದುಡ್ಡಿದೆ, ಮಾಡಿಸ್ಕೊಂಡ್ಬಿಡ್ತೀನಿ ಅಂತ. ಆದರೆ ಮಂಡಿ ನೋವು ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಮಂಡಿಗಳು ನಮ್ಮ ದೇಹನ ಹೊತ್ಕೊಂಡು ಓಡಾಡಬೇಕು. ನಾನು ತಲೆ ಮೇಲೆ 30 kg ಹೊತ್ಕೊಂಡು ಓಡಾಡಿದ್ರೆ ಮಂಡಿ ಮೇಲೆ ಜಾಸ್ತಿ ಭಾರ ಬಿದ್ದೇ ಬೀಳುತ್ತೆ. ನನ್ನ ದೇಹದ ತೂಕನೇ 30 kg ಇದ್ದರೆ ನಾನು ಒಂದೊಂದು ಹೆಜ್ಜೆ ಇಟ್ಟಾಗಲೂ ಮಂಡಿ ಪಾಪ ಅದನ್ನ ಹೊತ್ಕೊಂಡು ಓಡಾಡಬೇಕು. ಮಾನಸಿಕ ಖಿನ್ನತೆ, ದಪ್ಪ ಇದ್ದವರಲ್ಲಿ ಡಿಪ್ರೆಷನ್, ಮಾನಸಿಕ ಖಿನ್ನತೆ ಕೂಡ ಜಾಸ್ತಿ. ಇನ್ನು ಇದು ಕೂಡ ತಮಾಷೆ, ಕ್ಯಾನ್ಸರ್ ರೋಗಕ್ಕೂ ಬೊಜ್ಜುತನಕ್ಕೂ ಸಂಬಂಧ ಇದೆ. ದಪ್ಪ ಇದ್ದವರಲ್ಲಿ ಕ್ಯಾನ್ಸರ್ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್, ಇನ್ನು ಸಕ್ಕರೆ ಕಾಯಿಲೆ. ನಮ್ಮ ದೇಹದಲ್ಲಿ ಹೊಟ್ಟೆ ಹಿಂಭಾಗದಲ್ಲಿ, ಜಠರದ ಹಿಂಭಾಗದಲ್ಲಿ ಒಂದು ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ. ಅದರಿಂದ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ, ಪ್ರತಿ ಸೆಕೆಂಡ್ಗೂ ಅದು ಎಷ್ಟು ದೇಹದಲ್ಲಿ ಶುಗರ್ ಇದೆ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಮಾಡುತ್ತೆ, ಸಕ್ಕರೆನ ಕಂಟ್ರೋಲಲ್ಲಿರುತ್ತೆ. ಅದಕ್ಕೆ ಫ್ರೆಂಡಾಗಿ ಇಲ್ಲಿ ಲಿವರ್ ಇರುತ್ತೆ. ಲಿವರ್ ಏನು ಮಾಡುತ್ತೆ, ಫಿಕ್ಸೆಡ್ ಡಿಪಾಸಿಟ್ ಥರ ಬ್ಯಾಂಕಲ್ಲಿ ದುಡ್ಡು ಇಟ್ಕೊಂಡಂಗೆ ನಾವು ತಿಂದಿರೋ ಆಹಾರನ ಗ್ಲೈಕೋಜನ್ ಮಾಡಿ ಅದು ಇಟ್ಕೊಂಡಿರುತ್ತೆ. ಅದು ನೋಡಿಬಿಟ್ಟು ಆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆದಾಗ ಗ್ಲೈಕೋಜನ್ನ ಗ್ಲೂಕೋಸ್ ಕನ್ವರ್ಟ್ ಮಾಡಿ ಬಿಡುಗಡೆ ಮಾಡುತ್ತೆ. ಜಾಸ್ತಿ ಆದರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿ ಪ್ಯಾಂಕ್ರಿಯಾಸ್ ಕಡಿಮೆ ಮಾಡುತ್ತೆ. ಇವೆರಡು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡುತ್ತೆ ಅಂದರೆ, ಸಕ್ಕರೆ ಕಾಯಿಲೆ ಇಲ್ಲದೇ ಇದ್ದವರು 1/4 kg ಜಿಲೇಬಿ ತಂದು ತಿಂದ್ರೂ ಅವರು 140 ಮೇಲೆ ಹೋಗೋದಿಲ್ಲ ಸಕ್ಕರೆ. ಅಕಸ್ಮಾತ್ 2 ದಿವಸ ಊಟ ಬಿಟ್ಟರು, ಉಪವಾಸ ಮಾಡಿದರು, ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬೇಕು, ಬೇರೆ ಬೇರೆ ಕಾರಣಕ್ಕೆ, ಧಾರ್ಮಿಕ ಕಾರಣಕ್ಕೆ ಇದಕ್ಕೆ ಉಪವಾಸ ಮಾಡ್ತೀವಿ. ಉಪವಾಸ ಮಾಡಿದ್ರೂ 60 ಕೆಳಗೆ ಹೋಗೋದಿಲ್ಲ ಸಕ್ಕರೆ. 60ರಿಂದ 140 ಏನೇ ಬಂದರೂ ಮೇಂಟೈನ್ ಮಾಡುತ್ತೆ. ಆದರೆ ಸಕ್ಕರೆ ಕಾಯಿಲೆ ಬರೋರಿಗೆ ಬಂದಾಗ ಈ ಇನ್ಸುಲಿನ್ ಪ್ರೊಡಕ್ಷನ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಇನ್ನು ಕೆಲವ್ರಿಗೆ ಇನ್ಸುಲಿನ್ ಸರಿಯಾಗೇ ಇರುತ್ತೆ, ಆದರೆ ನಮ್ಮ ದೇಹ ಅದಕ್ಕೆ ಸರಿಯಾಗಿ ಸ್ಪಂದಿಸೋಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಅವಾಗೇನಾಗುತ್ತೆ, ನೀವು ನಿಮ್ಮ ಕಾಫಿ ಟೀಗೆ ಹಾಕೋ 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೂ ಸಕ್ಕರೆ ಜುಯಿ ಅಂತ 200-300ಕ್ಕೆ ಹೋಗ್ಬಿಡುತ್ತೆ. ಅಕಸ್ಮಾತ್ ಊಟ ಮಾಡಲಿಕ್ಕೆ ಅರ್ಧ ಗಂಟೆ ಲೇಟ್ ಆದರೆ ಪೂರ್ತಿ ಕೆಳಗೆ ಹೋಗ್ಬಿಡುತ್ತೆ, ತೊಂದರೆ ಆಗಲಿಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್, ಸೊ ಸಕ್ಕರೆ ಪ್ರಮಾಣ ಎಷ್ಟಿರಬೇಕು? ನಾರ್ಮಲ್ಲಾಗಿ ಬರೀ ಹೊಟ್ಟೆನಲ್ಲಿ ಫಾಸ್ಟಿಂಗ್ 60ರಿಂದ 100 ಇರಬೇಕು, ಅದು ನಾರ್ಮಲ್. 60 to 100. ತಿಂದ ಮೇಲೆ 60ರಿಂದ 140 ಇರಬೇಕು. ಆಫ್ಟರ್ ಫುಡ್ PPBS ಅಂತೀವಿ. ಇನ್ನು ಸಕ್ಕರೆ ಕಾಯಿಲೆ ಅಂದ್ರೇನು, ಬರೀ ಹೊಟ್ಟೆಯಲ್ಲಿ 126ಕ್ಕಿಂತ ಜಾಸ್ತಿ ಇರಬೇಕು, ಆವಾಗ ಸಕ್ಕರೆ ಕಾಯಿಲೆ. ಅಥವಾ ತಿಂದ ಮೇಲೆ 200ಕ್ಕಿಂತ ಜಾಸ್ತಿ ಇದ್ದರೆ ಸಕ್ಕರೆ ಕಾಯಿಲೆ ಅಂತೀವಿ. ಇವಾಗ ನೀವು ಗಮನಿಸ್ಬೋದು, ನಾನೇನು ಹೇಳಿದೆ, ಇಲ್ಲಿ ನಾರ್ಮಲ್ 100, ಸಕ್ಕರೆ ಕಾಯಿಲೆ ಅಂದರೆ 126. ಇಲ್ಲಿ ತಿಂದ ಮೇಲೆ ನಾರ್ಮಲ್ 140, ಸಕ್ಕರೆ ಕಾಯಿಲೆ ಅಂದರೆ 200. ಈ ಮಧ್ಯೆ ಗ್ಯಾಪ್ ಇದೆಯಲ್ಲ, ಬರೀ ಹೊಟ್ಟೆಯಲ್ಲಿ ಫಾಸ್ಟಿಂಗಲ್ಲಿ 100 to 126, ಅಥವಾ ತಿಂದ ಮೇಲೆ 140 to 200. ಈ ರೀತಿ ಇದ್ದವರಿಗೆ ನಾವು ಸಕ್ಕರೆ ಕಾಯಿಲೆ ಮುನ್ನಾವಸ್ಥೆ ಅಂತೀವಿ, ಇಂಪೇರ್ಡ್ ಗ್ಲೂಕೋಸ್ ಟಾಲರೆನ್ಸ್ ಅಥವಾ ಇಂಪೇರ್ಡ್ ಫಾಸ್ಟಿಂಗ್ ಗ್ಲೂಕೋಸ್ ಅಂತೀವಿ. ಈ ಸ್ಟೇಜ್ನಲ್ಲಿ ಬೆಂಗಳೂರಿನಲ್ಲಿ 10ರಿಂದ 15% ಜನ ಇದ್ದಾರೆ. ಅಂದರೆ ಇಲ್ಲಿ 70 ಜನ ಇದ್ದರೆ 10 ಜನಕ್ಕೆ ಈ ಸ್ಟೇಜ್ ಇದೆ. ಇಲ್ಲದೇ ನಂಗೆ ತುಂಬ ಸಂತೋಷ. ಆದರೆ ದುರದೃಷ್ಟವಶಾತ್ ತುಂಬ ಜನ ಇದೆ. ಯಾವುದೇ ಒಂದು ಬಸ್ ಹತ್ತಿ 50 ಜನ ಬಸ್ಸಲ್ಲಿ ಕೂತಿದ್ರೆ 7 ಜನಕ್ಕೆ ಸಕ್ಕರೆ ಕಾಯಿಲೆ ಇರುತ್ತೆ, ಇನ್ನೊಂದು 8 ಜನಕ್ಕೆ ಮುನ್ನಾವಸ್ಥೆ ಇರುತ್ತೆ. ಅಷ್ಟು ಜಾಸ್ತಿ ಆಗಿದೆ. ಆದರೆ ಈ ಸ್ಟೇಜ್ನಲ್ಲಿ ನಮ್ಗೆ ಗೊತ್ತಾಗಲ್ಲ, ಏನು ತೊಂದರೆ ಕಾಣಲ್ಲ. ಸಕ್ಕರೆ ಕಾಯಿಲೆ ಜಾಸ್ತಿ ಆದಾಗ ಏನಾಗುತ್ತೆ, ಯೂರಿನೇಷನ್ ಜಾಸ್ತಿ ಆಗುತ್ತೆ, ರಾತ್ರಿ ಜಾಸ್ತಿ ಸಲ ಹೇಳ್ಬೇಕಾಗತ್ತೆ, ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ, ಹಸು ಜಾಸ್ತಿ ಆಗುತ್ತೆ, ಜಾಸ್ತಿ ತಿಂದ್ರೂ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಸಕ್ಕರೆ ಕಾಯಿಲೆ ಇರ್ಬೋದು ಅಂತ. ಆದರೆ ಮುನ್ನಾವಸ್ಥೆಯಲ್ಲಿ ಏನೂ ತೊಂದರೆ ಆಗಲ್ಲ. ಆ ಸ್ಟೇಜ್ನಲ್ಲಿ ನೀವು ಪರೀಕ್ಷೆ ಮಾಡಿಸಿದರೆ, ಸಿಂಪಲ್ ಒಂದು ರಕ್ತ ಪರೀಕ್ಷೆ ಮಾಡಿ 50ರಿಂದ 100 ರೂಪಾಯಿ ಖರ್ಚು ಮಾಡಿದರೆ, ಆ ಸ್ಟೇಜ್ನಲ್ಲಿ ಡಯಟ್ ಮಾಡಿದರೆ
ಅಂದರೆ ಸಕ್ಕರೆ ಸ್ವೀಟು ಬಿಟ್ಟು ತೂಕ ಜಾಸ್ತಿ ಇದ್ದರೆ ಸರಿ ಮಾಡ್ಕೊಳ್ಳೋದು, ನಡಿಗೆ ಇಲ್ಲದೇ ಇದ್ದರೆ ನಡಿಗೆ ಶುರು ಮಾಡೋದು ಮಾಡಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, 50% ಆಫ್ ಕೇಸಲ್ಲಿ ನಾರ್ಮಲ್ ಬಂದ್ಬಿಡುತ್ತೆ. ಸಕ್ಕರೆ ಕಾಯಿಲೆ ಬರ್ತಾ ಇರೋದು ರಿವರ್ಸ್ ಆಗುತ್ತೆ, ದೇಹ ಸ್ಪಂದಿಸ್ಬಿಟ್ಟು ನೀವು ಸಕ್ಕರೆ ಕಾಯಿಲೆನೇ ಬರ್ದಂಗೆ ತಡೆಗಟ್ಬೋದು. ಇನ್ನು ನಮ್ಮ ದೇಶದಲ್ಲಿ ನಗರಗಳಲ್ಲಿ 13ರಿಂದ 15%, ಆದರೆ ಹಲವರಿಗೆ ಈ ಕಾಯಿಲೆ ಇರೋ ಬಗ್ಗೆ ಅರಿವಿರೋದಿಲ್ಲ. ಟೆಸ್ಟ್ ಮಾಡಿಸೋರ್ಗೂ ಗೊತ್ತಾಗಲ್ಲ. ನಮ್ಮಲ್ಲಿ ಎಷ್ಟೋ ಜನ ಸರ್ ಇನ್ಶೂರೆನ್ಸ್ಗೆ ಹೋಗಿದ್ದೆ, ಟೆಸ್ಟ್ ಮಾಡಿದೆ, ಶುಗರ್ ಇದೆ ಅಂತ ಬಂದರು. ಸರ್ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಬೇಕಾಗಿತ್ತು, ಹೋಗಿದ್ದೆ, ಆಗ ನೋಡಿದ್ರೆ ಸಕ್ಕರೆ 300 ಅಂತ ಬಂತು. ಇವತ್ತು ಬೆಳಗ್ಗೆ ಒಬ್ಬರು ಬಂದಿದ್ದರು, ಸರ್ ಚೆನ್ನಾಗೇ ಇದೆ ಸರ್, ಕ್ಯಾಟ್ರಾಕ್ಟ್ ಅಂತ ಹೋದರೆ ನೋಡಿ ಆ ಹಾಸ್ಪಿಟ್ಲ್ ಸರಿ ಇಲ್ಲ, ಅದು 300 ಅಂತ ಕೊಟ್ಬಿಟ್ಟಿದ್ದಾನೆ ಅಂತ. ಸರಿ ಆಯ್ತಪ್ಪ, ಇನ್ನೊಂದು ಸಲ ಬೇರೆ ಕಡೆ ಟೆಸ್ಟ್ ಮಾಡು, ಬೆಳಗ್ಗೆನೇ ಅಲ್ಲೇ ಪಕ್ಕದಲ್ಲಿ ಮಾಡಿಸ್ಕೊಂಡು ಮತ್ತೆ ಬಂದರೆ ಅಲ್ಲೂ ಅಷ್ಟೇ ಇದೆ, ಸಕ್ಕರೆ ಕಾಯಿಲೆ ಇದೆ. ಇವ್ರಿಗೆ ಅರಿವಿಲ್ಲ ಅದ್ರ ಬಗ್ಗೆ, ಯಾಕಂದರೆ ಏನೂ ತೊಂದರೆ ಕಾಣಿಸಿಲ್ಲ. ಆದ್ದರಿಂದ ವರ್ಷಕ್ಕೊಂದು ಸಲ ಪರೀಕ್ಷೆ ಮಾಡಿ. ಯಾಕೆ ಜಾಸ್ತಿ ಆಗ್ತಾಯಿದೆ? ಮೊದಲು ಸಕ್ಕರೆ ಕಾಯಿಲೆ ತುಂಬ ವಿರಳ ಆಗಿತ್ತು, ರಾಜರ ಕಾಯಿಲೆ ಅಂತ ಇದ್ದರು. ಈಗ ಜನಸಾಮಾನ್ಯರಿಗೆ ಯಾಕೆ ಬರ್ತಾಯಿದೆ ಅಂದರೆ ನಮ್ಮ ಜೀವನ ಶೈಲಿ ಚೇಂಜ್ ಆಗಿರೋದು. ಹತೋಟಿ ಬಹಳ ಮುಖ್ಯ. ಸಕ್ಕರೆ ಕಾಯಿಲೆ ಇದ್ದವರು ಕಂಟ್ರೋಲ್ ಇಟ್ಕೊಳ್ಳದೆ ಇದ್ದರೆ ಕಣ್ಣು, ಕಿಡ್ನಿ, ಮೆದುಳು, ನರಗಳು. ನೆಕ್ಸ್ಟ್ ಇದು ಗ್ಯಾಂಗ್ರೀನು, ನಮ್ಮ ಪೇಷಂಟ್ ಒಬ್ಬರದು. ಇದಾದಮೇಲೆ ತುಂಬ ಕಷ್ಟ. ನಮ್ಮ ಕಾಲು ನಮ್ಮ ಜೊತೆ ಇರುವಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದಿಲ್ಲ. ಏನು ಕಾಲದು, ಪಾದರಕ್ಷೆ ಅಂದರೆ ಹೊರಗಡೆ ಇಡೋದು, ಆ ರೀತಿ ಇರುತ್ತೆ ನಮ್ಮದು. ಇದು ಗ್ಯಾಂಗ್ರೀನು, ಇದು ಕಣ್ಣೊಳಗೆ. ನೆಕ್ಸ್ಟ್ ಇದು ಕಿಡ್ನಿ, ಇದು ನಾರ್ಮಲ್ ಕಿಡ್ನಿ ಈ ಕಡೆದು, ಇದು ಮೂತ್ರಜನಕದಿಂದ ಹಾಳಾಗಿರೋದು. ನೆಕ್ಸ್ಟ್ ಸೊ ಜೀವನ ಶೈಲಿಯಿಂದ ಮೊದಲ ಹಂತದಲ್ಲಿ ಸಕ್ಕರೆ ಕಾಯಿಲೆ ಬರದೇ ಇರೋಂಗೆ ತಡೆಗಟ್ಬೋದು, ಬರ್ತಾ ಇರೋದನ್ನು ವಾಸಿ ಮಾಡ್ಬೋದು. ಇನ್ನು ಕಾಯಿಲೆ ಇರೋರು ಕೂಡ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ, ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಟ್ಕೊಂಡ್ರೆ, ಕಿಡ್ನಿ ಫೇಲ್ಯೂರ್ ಆಗಲಿ, ಗ್ಯಾಂಗ್ರೀನ್ ಆಗಲಿ, ಈವನ್ ಹಾರ್ಟ್ ಅಟ್ಯಾಕ್ ಸಕ್ಕರೆ ಕಾಯಿಲೆ ಇರೋರ್ಗೆ ಬರೋದು ಜಾಸ್ತಿ, ಹೃದಯದ ಆಘಾತಗಳು ಬರೋದು ಕೂಡ ಜಾಸ್ತಿ. ನೆಕ್ಸ್ಟ್ ಇನ್ನು ರಕ್ತದೊತ್ತಡ, ಇವನಿಗೆ ಆಶ್ಚರ್ಯ ಆಗ್ತದೆ ಏನು ಇಷ್ಟು ಜಾಸ್ತಿ ಇದೆ ಅಂತ. ಇದು ಅಷ್ಟೇ, ವಿ ಕಾಲ್ ಇಟ್ ಸೈಲೆಂಟ್ ಕಿಲ್ಲರ್, ಸದ್ದಿಲ್ಲದ ಕೊಲೆಗಾರ ಅಂತ. ನೆಕ್ಸ್ಟ್ ಸದ್ದಿಲ್ಲದ ಕೊಲೆಗಾರ ಯಾಕಂತೀವಿ ಅಂದರೆ, ಎಷ್ಟೋ ಜನಕ್ಕೊಂದು ತಪ್ಪಭಾವನೆ ಇರುತ್ತೆ. ಬಿ ಪಿ ಜಾಸ್ತಿ ಇದ್ದರೆ ತಲೆ ಸುತ್ತು ಬರ್ತಾಯಿದೆ, ಸರ್ ಗಿಡ್ಡಿನೆಸ್ ಬರ್ತಾಯಿದೆ, ಯಾಕೋ ತಲೆ ಸುತ್ತಾ ಇದೆ, ಬಿ ಪಿ ಇದೆ ನೋಡಿ. ಅದು ತುಂಬ ಜಾಸ್ತಿ ಇದ್ದಾಗ ಮಾತ್ರ, ಸ್ವಲ್ಪ ಜಾಸ್ತಿ ಇದ್ದರೆ ನಿಮಗೆ ಏನೂ ಗೊತ್ತಾಗಲ್ಲ. ಇನ್ನು ಎಷ್ಟೋ ಜನ ಹೆಂಗಸರು ಬರ್ತಾರೆ, ಸರ್ ನಮ್ಮ ಯಜಮಾನರು ತುಂಬ ಬೈತಾರೆ ಸರ್, ಅವ್ರು ಸ್ವಲ್ಪ ಬಿ ಪಿ ಚೆಕ್ ಮಾಡಿ ಸರ್ ಅಂತ ಕರ್ಕೊಂಬರ್ತಾರೆ. ಅದು ಅಷ್ಟೇ, ಟೆನ್ಷನ್ ಇದ್ದರೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ, ಇರಿಟೇಬಿಲಿಟಿ ಇದ್ದವರಿಗೆ ಬಿ ಪಿ ಬರೋ ಚಾನ್ಸಸ್ ಜಾಸ್ತಿ ಹೊರತು ಬಿ ಪಿ ಜಾಸ್ತಿಯಾಗಿ ಈ ರೀತಿ ಮಾಡೋದಿಲ್ಲ. ಇದರಿಂದ ಹೃದಯ ತೊಂದರೆಗಳು ಬರುತ್ತೆ, ಮೆದುಳಿನ ರಕ್ತಸ್ರಾವ ಆಗುತ್ತೆ, ಪ್ಯಾರಾಲಿಸಿಸ್. 60 to 70% ಆಫ್ ಕೇಸಲ್ಲಿ ಬ್ಲಡ್ ಪ್ರೆಷರ್ ಇರುತ್ತೆ, ಅದು ನಮ್ಗೆ ಗೊತ್ತಿರಲ್ಲ, ಟೆಸ್ಟ್ ಮಾಡಿರಲ್ಲ, ಅಥವಾ ಗೊತ್ತಿದ್ರೂ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಒಂದು ಪ್ಯಾರಾಲಿಸಿಸ್ ಆದಾಗ ತೊಂದರೆ ಅನುಭವಿಸ್ತಾರೆ. ಇನ್ನು ಮೂತ್ರಪಿಂಡದ ವೈಫಲ್ಯಕ್ಕೂ ಬ್ಲಡ್ ಪ್ರೆಷರ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟು. ಎಷ್ಟಿರಬೇಕು? 120/80 ಇರಬೇಕು. ಇನ್ನು ಜಾಸ್ತಿ ಆಗ್ತಾ ಹೋದಷ್ಟು ತೊಂದರೆಗಳು ಜಾಸ್ತಿ. ಇನ್ನು ಕೊಬ್ಬಿನಾಂಶ ರಕ್ತದಲ್ಲಿ, ಫ್ಯಾಟ್, ಕೊಲೆಸ್ಟ್ರಾಲ್. ಎಲ್ಲರೂ ಕೇಳಿದ್ದೀರಾ ಕೊಲೆಸ್ಟ್ರಾಲ್ ಅಂತ. ಕೊಲೆಸ್ಟ್ರಾಲಲ್ಲಿ ಬೇರೆ ಬೇರೆ ಥರ ಇದೆ. ಟೋಟಲ್ ಕೊಲೆಸ್ಟ್ರಾಲ್ ಅಂತಿರುತ್ತೆ, ಲೋ ಡೆನ್ಸಿಟಿ, ವೆರಿ ಲೋ ಡೆನ್ಸಿಟಿ, ಟ್ರೈಗ್ಲಿಸರೈಡ್ಸ್, ಇವೆಲ್ಲ ಹಾನಿಕಾರಕ ಕೊಲೆಸ್ಟ್ರಾಲ್ಗಳು. ಇನ್ನು ಒಂದು ಒಳ್ಳೆ ಕೊಲೆಸ್ಟ್ರಾಲ್ ಇದೆ, HDL ಕೊಲೆಸ್ಟ್ರಾಲ್ ಅಥವಾ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ. ಅದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಅದು ನಮ್ಮ ದೇಹದಲ್ಲಿ ಕೊಬ್ಬು ಅಲ್ಲಿ ಅಂಟ್ಕೊಳ್ಳೋದನ್ನು ಕಮ್ಮಿ ಮಾಡುತ್ತೆ. ಈ ಕೊಲೆಸ್ಟ್ರಾಲು ಅಷ್ಟೇ, ಅದರಿಂದ ಏನೂ ತೊಂದರೆ ಗೊತ್ತಾಗಲ್ಲ. ಆದರೆ ಅದೇನು ಮಾಡುತ್ತೆ, ರಕ್ತದೊಳಗಡೆ ಹೇಗೆ ಈಗ ನೀರಿನ ಪೈಪ್ನಲ್ಲಿ ಒಳಗಡೆ ಕಟ್ಕೊಳ್ಳುತ್ತಲ್ಲ, ಆ ರೀತಿ ರಕ್ತನಾಳಗಳಲ್ಲಿ ಒಳಗಡೆ ಅದು ಕೊಲೆಸ್ಟ್ರಾಲ್ ಕಟ್ಕೋತಾ ಹೋಗಿ ರಕ್ತನಾಳನ್ನು ಸಣ್ಣ ಮಾಡುತ್ತೆ. ಅದು ಹೃದಯದಲ್ಲಾದರೆ ಹೃದಯಾಘಾತ ಆಗುತ್ತೆ, ಮಿದುಳಿನಲ್ಲಾದರೆ ಪಾರ್ಶ್ವವಾಯು ಆಗುತ್ತೆ, ಕಾಲಿನಲ್ಲಾದರೆ ಗ್ಯಾಂಗ್ರೀನ್ ಆಗುತ್ತೆ. ಅದರಿಂದ ಕೊಲೆಸ್ಟ್ರಾಲ್, ಎಸ್ಪೆಷಲಿ ಬಿ ಪಿ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರೋರು, ಸಕ್ಕರೆ ಕಾಯಿಲೆ ಇರೋರು ಇದನ್ನ ಚೆಕ್ ಮಾಡಿಸ್ಕೊಳ್ಳೇಬೇಕು. ಬೇರೆಯವರು 2-3 ವರ್ಷಕ್ಕೊಂದು ಸಲ ಪರೀಕ್ಷೆ ಮಾಡಿಸ್ಕೋಬೇಕು. ಇನ್ನು ಕೆಲವು ಜನ ಇಲ್ಲ ಸರ್ ನಾನು ಪ್ಯೂರ್ ವೆಜಿಟೇರಿಯನ್ನು, ಆ ಕಡೆ ನೋಡೋದಿಲ್ಲ ಕೂಡ, ನಂಗೆ ಹೆಂಗೆ ಬರುತ್ತೆ ಫ್ಯಾಟು ಅಂತ. ಅದು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ. ನಾವು ತಿನ್ನೋ ಎಣ್ಣೆಯಿಂದ ಇರ್ಬೋದು, ಮಾಮೂಲು ಆಹಾರದಿಂದ ಕೂಡ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಅದರಿಂದ ಟೆಸ್ಟ್ ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸರ್ ಒಂದು 10 ನಿಮಿಷ ಬಿಟ್ಟು ಕ್ವಶನ್ ತೊಗೊಳ್ಳೋಣ. ಇಲ್ಲದ್ರೆ ಏನಾಗ್ಬಿಡುತ್ತೆ, ಇದು ಸ್ಟಾಪ್ ಆಗಿಬಿಡುತ್ತೆ. ಒಂದು 10 ನಿಮಿಷ, ವಿಲ್ ಟೇಕ್ ದಟ್. ಇನ್ನು ಹೃದಯದ ಕಾಯಿಲೆಗಳು ಅಷ್ಟೇ ನಮ್ಮ ದೇಶದಲ್ಲಿ ಬಹಳ ವೇಗವಾಗಿ ಇದಾಗ್ತಾಯಿದೆ. ಒಂದು 6 ತಿಂಗಳ ಹಿಂದೆ ಲಂಡನ್ನಿಂದ ಒಬ್ಬರು ಬಂದಿದ್ದರು, ಕಾರ್ಡಿಯಾಲಜಿಸ್ಟ್. ಅವ್ರು ಬಂದು ಕಾರ್ಡಿಯಾಲಜಿಸ್ಟ್ ಫ್ರಮ್
ಕಿಂಗ್ ಜಾರ್ಜ್ ಹಾಸ್ಪಿಟಲ್ ಲಂಡನ್ ಅವ್ರು ಹೇಳ್ತಾರೆ, ನನಗೆ ಆಶ್ಚರ್ಯ ಆಗುತ್ತೆ ರೀ, ಏನು ನಿಮ್ಮಲ್ಲಿ 30 ವರ್ಷ 35 ವರ್ಷದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಲಂಡನ್ನಲ್ಲಿ 60 ವರ್ಷದ ಮೇಲೆ ನೋಡ್ತಾ ಇದ್ದೀವಿ ನಾವು ಇವೆಲ್ಲ ಅಂತ. ಅವರಿಗೆ ಆಶ್ಚರ್ಯ ಆಗಬೇಕಾದ್ರೆ ನಾವೆಷ್ಟು ಕೆಟ್ಟಿರಬೇಕು, ನಮ್ಮ ಜೀವನ ಶೈಲಿ ಎಷ್ಟು ಬದಲಾಗಿರಬೇಕು. ಸಣ್ಣ ವಯಸ್ಸಿನಲ್ಲಿ ಕಾಣ್ತಾ ಇದೆ. ಪಾಶ್ಚಾತ್ಯ ದೇಶದಲ್ಲಿ ಕಡಿಮೆ ಆಗ್ತಾಯಿದೆ, ಅಲ್ಲಿ ಸ್ಮೋಕಿಂಗ್ ಕಡಿಮೆ ಆಯಿತು, ವಾಕಿಂಗು ಜನ ನಡೆಯೋದು ಜಾಸ್ತಿ ಆಯಿತು, ವ್ಯಾಯಾಮ ಜಾಸ್ತಿ ಆಯಿತು, ಪರೀಕ್ಷೆ ಮಾಡಿಸ್ಕೊಳ್ಳೋರು ಜಾಸ್ತಿ ಆಯಿತು. ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಹೋಗ್ತಾಯಿದೆ. ನಮ್ಮಲ್ಲಿ ಎಷ್ಟೋ ಜನಕ್ಕೆ 30 ವರ್ಷ ಹಾರ್ಟ್ ಅಟ್ಯಾಕು ಆಶ್ಚರ್ಯನೇ ಆಗೋದಿಲ್ಲ, ತುಂಬಾ ಕಾಮನ್ ಆಗಿಬಿಟ್ಟಿದೆ. ನೆಕ್ಸ್ಟು ಸಮಸ್ಯೆ ಗಾತ್ರ ನೋಡಿ, ಆಲ್ಮೋಸ್ಟ್ 10% ಸಿಟೀಸ್ನಲ್ಲಿ 100ರಲ್ಲಿ 10 ಜನಕ್ಕೆ ಹೃದಯ ತೊಂದರೆ ಇದೆ. ಹಳ್ಳಿಲಿ ಇನ್ನೂ ಲಕ್ಕಿಲಿ 100ರಲ್ಲಿ 2ರಿಂದ 3 ಮಾತ್ರ. ನೆಕ್ಸ್ಟ್ ಏನಾಗುತ್ತೆ, ಇದು ನಾರ್ಮಲ್ ಬ್ಲಡ್ ವೆಸಲ್ಲು, ಇದು ಕೊಲೆಸ್ಟ್ರಾಲ್ ಕಟ್ಕೋತಾ ಹೋಗುತ್ತೆ. ಇಲ್ಲಿ ಕೊಲೆಸ್ಟ್ರಾಲ್ ಪೂರ್ತಿ ಕಟ್ಬಿಟ್ರೆ ಇಲ್ಲಿ ಮುಂದೆ ರಕ್ತ ಹೋಗೋದಿಲ್ಲ, ಆವಾಗ ಆ ಭಾಗದ ಮಸಲ್ ಸಾಯುತ್ತೆ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ನೆಕ್ಸ್ಟ್ ಇದು ಆ್ಯಕ್ಚುಲ್ ಇದು ಪೋಸ್ಟ್ಮಾರ್ಟಮ್ ಹೃದಯಾಘಾತದಿಂದ ಸತ್ತವ್ರನ್ನ ನೋಡಿದಾಗ ಇದು ನಾರ್ಮಲ್ ಬ್ಲಡ್ ವೆಸಲ್ಲು, ಇಷ್ಟು ಕೊಲೆಸ್ಟ್ರಾಲ್ ಕಟ್ಕೊಂಡಿದೆ, ಬೆಳ್ಳು ಕಾಣುತ್ತಲ್ಲ, ಇದು ಕೊಲೆಸ್ಟ್ರಾಲು. ಅವಾಗೇನಾಗುತ್ತೆ, ಇಲ್ಲಿ ಸ್ವಲ್ಪ ಉಳ್ಕೊಂಡಿದ್ರಲ್ಲಿ ಒಂದು ಬ್ಲಡ್ ಕ್ಲಾಟ್, ರಕ್ತ ಹೆಪ್ಪುಗಟ್ಬಿಟ್ಟು ಇದು 80% ಇದ್ದಿದ್ದು 100% ಆಗಿಬಿಟ್ಟಿದೆ. ಸಡನ್ನಾಗಿ ಆ ಥರ ಕ್ಲೋಸ್ ಆದಾಗ ಹೃದಯಾಘಾತ ಆಗುತ್ತೆ. ಸ್ವಲ್ಪ ಮೊದಲಾದರೆ ನೋವು ಬರುತ್ತೆ, ಆಸ್ಪತ್ರೆಗೆ ಹೋಗ್ಬೋದು, ಸರಿ ಮಾಡ್ಬೋದು. ಜಾಸ್ತಿ ಆದರೆ ಈ ರೀತಿ ಮರಣ ಹೊಂದ್ತಾರೆ. ನೆಕ್ಸ್ಟ್ ಅದಕ್ಕೇನು ಮಾಡ್ತೀವಿ ನಾವು, ಆ್ಯಂಜಿಯೋಗ್ರಾಫಿ ಅಂದ್ಬಿಟ್ಟು ಇಲ್ಲಿಂದ ಒಂದು ಸಣ್ಣ ವೈರ್ ಹಾಕಿ ಒಂದು ಡೈ ಅಂತೀವಿ, ಬಣ್ಣ ಅಂತೀವಲ್ಲ, ಅದನ್ನ ಇಂಜೆಕ್ಟ್ ಮಾಡಿದಾಗ ಅದು ರಕ್ತನಾಳ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಇಲ್ಲಿ ಸಣ್ಣ ಆಗಿರೋದು ಗೊತ್ತಾಗುತ್ತೆ. ಆಗ ಒಳಗಡೆ ಅದೇ ರೀತಿ ವೈರ್ ಮೇಲೆ ಒಂದು ಬಲೂನ್ ಹಾಕಿ ಉಬ್ಬಿಸ್ಬಿಟ್ಟು ಅದನ್ನು ಸರಿ ಮಾಡ್ತೀವಿ, ಅದಕ್ಕೆ ಆ್ಯಂಜಿಯೋಪ್ಲಾಸ್ಟಿ ಅಂತ. ಅಕಸ್ಮಾತ್ ಆ ರೀತಿ ಮಾಡಲಿಕ್ಕಾಗಲ್ಲ, ತುಂಬ ಉದ್ದುದ್ದಾಗಿದೆ ಅಂದರೆ ನಾವು ಬೈಪಾಸ್ ಸರ್ಜರಿ ಮಾಡಿ ಬೇರೆ ಕಡೆಯಿಂದ ಕಾಲಿನಿಂದಾಗಲಿ ಕೈಯಿಂದಾಗಲಿ ರಕ್ತನಾಳ ತೆಗೆದು ಅಲ್ಲಿ ಬೈಪಾಸ್ ಮಾಡ್ಬೋದು. ಒಂದು ರಸ್ತೆ ಹೇಗೆ ಕಟ್ಕೊಂಡ್ಬಿಟ್ಟಿದ್ರೆ ಪಕ್ಕದ ರೋಡಿಂದ ವಾಹನ ಓಡಾಡ್ಬೋದು, ಆ ಥರ ಮಾಡಿಕೊಡ್ತೀವಿ. ಇನ್ನು ತಡೆಗಟ್ಬೋದಾ ಹೃದಯದ ಕಾಯಿಲೆ? ಯುರೋಪ್ನಲ್ಲಿ ಒಂದು ಇದು ಮಾಡಿದರು, ಸ್ಟ್ಯಾನ್ಫೋರ್ಡ್ ಅಧ್ಯಯನ ಅಂತ, ಇನ್ನೊಂದು ಓಸ್ಲೋಲ್ಲಿ ಮಾಡಿದರು. ಬರೀ ಈ ರೀತಿ ಜೀವನ ಶೈಲಿನ ಬದಲಾಯಿಸ್ಕೊಂಡ್ರೆ, ಯಾವುದೇ ಔಷಧಿ ಇಲ್ಲದೇ ಹೃದಯದ ತೊಂದರೆಗಳನ್ನ ಆಲ್ಮೋಸ್ಟ್ 25 to 28% ಕಡಿಮೆ ಮಾಡ್ಬೋದು. ಇನ್ನು ಓಸ್ಲೋದಲ್ಲಿ ಏನು ಮಾಡಿದ್ರು, 40 to 49 ಇಯರ್ಸ್ ಸಣ್ಣ ವಯಸ್ಸಿನವ್ರನ್ನೇ, ಮಧ್ಯ ವಯಸ್ಸಿನವ್ರನ್ನೇ ತೊಗೊಂಡು ಅವರಿಗೆ ಕೊಲೆಸ್ಟ್ರಾಲ್ ಬಗ್ಗೆ ಅರಿವು ಉಂಟು ಮಾಡಿದರು, ತಂಬಾಕು ಸೇವನೆ ನಿಲ್ಲಿಸಿದ್ರು, ಅವ್ರಿಗೆ ಬೇರೆ ಏನೂ ತೊಂದರೆ ಇರಲಿಲ್ಲ. 47%, ಅರ್ಧಕ್ಕರ್ಧ ಹೃದಯಾಘಾತ ಕಡಿಮೆ ಆಯಿತು. ನೆಕ್ಸ್ಟ್ ಆದ್ದರಿಂದ ಜೀವನ ಶೈಲಿಯಿಂದ ಹೃದಯ ತೊಂದರೆಗಳನ್ನ ಬಹಳ ಸುಲಭವಾಗಿ ನಾವು ಸರಿ ಮಾಡ್ಬೋದು. ಇನ್ನು ಕೆಲವು ಮಾತ್ರೆಗಳಿದೆ, ನಿಮ್ಮ ವೈದ್ಯರ ಸಲಹೆ ಪಡೆದು ಆಸ್ಪಿರಿನ್ ಇರ್ಬೋದು, ಸ್ಟ್ಯಾಟಿನ್ಸ್ ಅಂತಿರುತ್ತೆ, ಅದು ಕೂಡ ಹೃದಯ ತೊಂದರೆ ಸ್ವಲ್ಪ ಇದ್ದವರಲ್ಲಿ ಕೊಟ್ಟು ಬರದೇ ಇರೋಂಗೆ ತಡೆಗಟ್ಬೋದು. ಇನ್ನು ಕಿಡ್ನಿ ಫೇಲ್ಯೂರು, ಇದು ಕೂಡ ನೆಕ್ಸ್ಟ್ ಯಾಕೆ ಕಿಡ್ನಿ ಫೇಲ್ಯೂರ್ ಆಗ್ತಾಯಿದೆ? ಸಕ್ಕರೆ ಕಾಯಿಲೆ 45%, 45% ಜನಕ್ಕೆ ಸಕ್ಕರೆ ಕಾಯಿಲೆಯಿಂದ ಕಿಡ್ನಿ ಹಾಳಾಗ್ತಾಯಿದೆ. ರಕ್ತದೊತ್ತಡ 26%, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಲ್ಲದಿದ್ದರೆ, ಇವೆರಡೂ ಸೇರಿಸಿದರೆ ನಿಮಗೆ 60-70% ಜನರಲ್ಲಿ ಕಿಡ್ನಿ ಫೇಲ್ ಆಗ್ದಂಗೆ ತಡೆಗಟ್ಬೋದು. ಮಿಕ್ಕಿದೆಲ್ಲ ಸ್ವಲ್ಪ. ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಎರಡೂ ಇದೆಯಾ ಕಂಡುಹಿಡಿಬೇಕು. ಇದ್ದರೆ ಅದನ್ನು ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ರೆ ಕಿಡ್ನಿ ಫೇಲ್ಯೂರ್ ಆಗಲ್ಲ. ತುಂಬ ಸಿಂಪಲ್ಲು, ಆದರೆ ಆಗ್ತಾಯಿಲ್ಲ. ನೆಕ್ಸ್ಟ್ ಯಾವುದು ಸರ್? ಗ್ಲಾಮರುಲೋಪತಿ ಅಂದರೆ ಕಿಡ್ನಿ ಒಳಗಡೆ ಸಣ್ಣ ಸಣ್ಣ ಗ್ಲಾಮರುಲಸ್ ಅಂತಿರುತ್ತೆ, ಈ ಗೊಂಚಿದ್ದಂಗೆ ಇರುತ್ತೆ, ಅದಕ್ಕೆ ಕೆಲವು ಕಾಯಿಲೆ ಬರುತ್ತೆ, ಸ್ಕ್ಲಿರೋಸಿಂಗ್ ಗ್ಲಾಮರೋಪತಿ ಅವೆಲ್ಲನೂ. ಆಗ ಕೂಡ ಕಿಡ್ನಿ ಫೇಲ್ ಆಗುತ್ತೆ. ಅದು ನಮ್ಮ ಮೆಡಿಕಲ್ ಸ್ಲೈಡ್, ಅದರಲ್ಲಿ ಏನಾದರೂ ಎಲ್ಲ ಕಾರಣಗಳು ಕೊಟ್ಟಿದ್ದೀವಿ. ಗ್ಲಾಮರುಲೋಪತಿಯಿಂದನೂ ಬರುತ್ತೆ, ಆದರೆ ಅದಕ್ಕೆ ಬೇರೆ ಔಷಧಿಗಳು ಬೇಕು, ತುಂಬ ಕಡಿಮೆ ಅದು. ಈ ಮಕ್ಕಳಲ್ಲಿ ಬರುತ್ತೆ, ಚಿಕ್ಕ ಮಕ್ಕಳಲ್ಲಿ ಕೂಡ ಬರುತ್ತೆ ಕಿಡ್ನಿ ಫೇಲ್ಯೂರು. ಇನ್ನು ವಯಸ್ಸಾದವರಲ್ಲಿ ತುಂಬ ನೋವಿನ ಮಾತ್ರೆ ನುಂಗಿದ್ರೆ ಅನಾಲ್ಜೆಸಿಕ್ ನೆಫ್ರೋಪತಿ ಅಂತ ಬರುತ್ತೆ, ಆಗ ಕೂಡ ಗ್ಲಾಮರುಲಸ್ ಹಾಳಾಗುತ್ತೆ. ಇನ್ನು ಕೆಲವು ಹೆವಿ ಮೆಟಲ್ಸ್ ತೊಗೊಂಡ್ರೆ ಹಾಳಾಗುತ್ತೆ, ಅವಾಗ ಗ್ಲಾಮರುಲೋಪತಿ ಅಂತೀವಿ. ಇನ್ನು ಪಾರ್ಶ್ವವಾಯು ಅಂದರೆ, ಪಾರ್ಶ್ವ ಅಂದರೆ ಅರ್ಧ. ನಮ್ಮ ಮೆದುಳಿನಲ್ಲಿ ಹೇಗೆ ಹೃದಯದಲ್ಲಿ ರಕ್ತ ಪರಿಚಲನೆ ಆಗದಿದ್ರೆ ಸಾಯುತ್ತೋ, ಮೆದುಳಿನಲ್ಲಿ ಒಂದು ಭಾಗ ರಕ್ತ ಹೋಗದೇ ಇದ್ದರೆ ಆ ಭಾಗ ಸಾಯುತ್ತೆ. ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆದಂಗೆ ಇದಕ್ಕೆ ಬ್ರೈನ್ ಅಟ್ಯಾಕ್ ಅಂತೀವಿ. ಅದರಲ್ಲಿ 2 ಥರ, ಇದು ರಕ್ತ ಸ್ರಾವ ಆಗಿರೋದು, ಇದೆಲ್ಲ ರಕ್ತ, ಇದು ಕಪ್ಪಗಿರೋದು ರಕ್ತಸ್ರಾವ ಆಗಿರೋದು. ಇನ್ನೊಂದು ರಕ್ತ ಹೋಗ್ದಂಗೆ ಕೊಲೆಸ್ಟ್ರಾಲಿಂದ ರಕ್ತ ಹೋಗೋದೇ ನಿಂತುಬಿಟ್ಟಿರೋದು. 2 ಥರನೂ ಆಗ್ಬೋದು.
ಈ ಭಾಗದಲ್ಲಿ ಏನಾಗುತ್ತೆ, ಮಿದುಳಿಗೆ ರಕ್ತ ಹೋಗದಿದ್ದರೆ ಮಿದುಳು ಕಂಟ್ರೋಲ್ ಮಾಡೋ ಭಾಗ ವರ್ಕ್ ಮಾಡಲ್ಲ. ಈಗ ನನ್ನ ಬಲಭಾಗದ ಮಿದುಳಿನಲ್ಲೇ ನನಗೆ ರಕ್ತಸ್ರಾವ ಆದರೆ ಎಡಗೈ ಎಡಗಾಲು ವರ್ಕ್ ಮಾಡಲ್ಲ. ಇಲ್ಲೇನೂ ತೊಂದರೆ ಇರಲ್ಲ. ಕೈ ಹೀಗಾಗತ್ತೆ, ಕಾಲಿಗಾಗತ್ತೆ, ಎತ್ತಕ್ಕಾಗಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ. ಆದರೆ ತೊಂದರೆ ಇರೋದು ಮಿದುಳಿನಲ್ಲಿ. ಇದಕ್ಕೂ ಅಷ್ಟೇ 60% ಕೇಸ್ಗಳಲ್ಲಿ ನಾವು ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಇದೆಯಾ ನೋಡಿ ಇದ್ದರೆ ಕಂಟ್ರೋಲ್ ಮಾಡೋದು, ಶುಗರ್ ಇದೆಯಾ ನೋಡಿ ಇದ್ದರೆ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಇದೆಯಾ ನೋಡಿ ಇದ್ದರೆ ಕಂಟ್ರೋಲ್ ಮಾಡಿದರೆ ಪ್ಯಾರಲಿಸಿಸ್ ಕಮ್ಮಿ ಮಾಡ್ಬೋದು. ಇನ್ನು ಕ್ಯಾನ್ಸರ್. ನೆಕ್ಸ್ಟು ಕ್ಯಾನ್ಸರಲ್ಲಿ ಏನಾಗುತ್ತೆ, ಇದರಲ್ಲೂ ಅಷ್ಟೇ. ಇದು ಎಲೆ ಅಡಿಕೆ ತಂಬಾಕು ತಿಂದು ಬಂದಿರೋ ಕ್ಯಾನ್ಸರು. ಶುರುವಿನಲ್ಲಿ ಈ ಥರ ಒಂದು ಬಿಳಿ ಮಚ್ಚೆ ಇರುತ್ತೆ, ಏನೂ ತೊಂದರೆ ಆಗೋಲ್ಲ. ತಂಬಾಕು ಅಗೆದ್ಕೊಂಡು ಹಿಡ್ಕೊಂಡು ತಿಂತಾನೇ ಇರ್ತಾರೆ, ಎಲೆ ಅಡಿಕೆ ಹಾಕೋತಾನೆ ಇರ್ತಾರೆ. ಈ ಸ್ಟೇಜ್ನಲ್ಲಿ ಸರಿ ಮಾಡ್ಬೋದು, ಬಿಟ್ಟರೆ ಇಲ್ಲದೇ ಇದ್ದರೆ ಈ ರೀತಿ ಕ್ಯಾನ್ಸರ್ ಆಗಿಬಿಡುತ್ತೆ. ನೆಕ್ಸ್ಟ್ ಲಂಗ್ ಕ್ಯಾನ್ಸರು. ನಿಮಗಾಗಲೇ ತೋರಿಸಿದ್ದೆ, ಜ್ಞಾಪಕ ಇರಬೇಕು. ನಾರ್ಮಲ್ ಲಂಗ್ ವೈಟ್ ಚೆನ್ನಾಗಿತ್ತು, ಬಲೂನ್ ಥರ. ಇದು ನೋಡಿ ಕ್ಯಾನ್ಸರ್ ಇರೋ ಲಂಗ್. ಇದಕ್ಕೆ ಮುಖ್ಯ ಕಾರಣ ಸಿಗರೇಟು. ಅದಲ್ಲದೆ ಕೆಲವು ನಮ್ಮ ಪೊಲ್ಯೂಷನ್ನು, ಫ್ಯಾಕ್ಟ್ರಿ ಇದು ಅವೆಲ್ಲ ಕಾರಣಗಳಿದೆ. ನೆಕ್ಸ್ಟು ಇದು ಸಿಗರೇಟು ಬೇಡ. ನೆಕ್ಸ್ಟು ಇನ್ನು ಮಾನಸಿಕ ಒತ್ತಡ. ಜೀವನ ಶೈಲಿಯಲ್ಲಿ ಸ್ಟ್ರೆಸ್ ಕೂಡ ಒಂದು ಫ್ಯಾಕ್ಟರ್ ಆಗಿಬಿಡುತ್ತೆ. ಹಳೆ ಕಾಲದಲ್ಲಿ ನಮ್ಮ ಕೆಲಸ ಮಾಡಿ ಹೊಲಕ್ಕೆ ಹೋಗಿ ದುಡಿಯೋದು, ಇದು ಮಾಡೋದು, ಸಂಜೆ ಬಂದು ಏನಾದ್ರು ನಮಗೆ ದುಃಖ. ಎಲ್ಲ ಕಾಲದಲ್ಲೂ ಒಂದೇನಾದರೆ ಕಾಲ ಬದಲಾಗಿದೆ ಅಂತ ಮಹಾಭಾರತದಲ್ಲೂ ಬರುತ್ತೆ. ಈ ಕಾಲ ಕೆಟ್ಟೋಗ್ಬಿಟ್ಟಿದೆ ಅಂತ ಒಂದು ಸೆಂಟೆನ್ಸ್ ಬರುತ್ತೆ ಮಹಾಭಾರತದಲ್ಲಿ ಒಂದು ಕಡೆ. ಸೊ ಎಲ್ಲ ಕಾಲದಲ್ಲೂ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಆದರೆ ಮೊದಲೇನಿತ್ತು, ಮನೆಯಲ್ಲಿ ಹಿರಿಯರ ಜೊತೆ ಹಂಚ್ಕೋತಾ ಇದ್ದರು, ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾಯಿದ್ರು, ಗೆಳೆಯರ ಜೊತೆ ಮಾತಾಡ್ತಾಯಿದ್ರು, ಮಾನಸಿಕ ಒತ್ತಡ ಕಡಿಮೆ ಆಗ್ತಾಯಿತ್ತು. ಈಗೇನಾಗ್ಬಿಟ್ಟಿದೆ, ನಮ್ಮಲ್ಲಿ ಒತ್ತಡ ಇದ್ದಂಗೆ ನಮ್ಮಲ್ಲೇ ಅದನ್ನ ಇಟ್ಕೊಂಡು ಪ್ರೆಷರ್ ಕುಕ್ಕರ್ ಥರ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಒತ್ತಡ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಒಂದು ಟೈಮಲ್ಲಿ ಅದು ಪ್ರೆಷರ್ ಕುಕ್ಕರ್ ಹೇಗೆ ಓಪನ್ ಆಗಿದ್ದಾದಂಗೆ ತೊಂದರೆ ಆಗುತ್ತೆ. ಮಾನಸಿಕ ಒತ್ತಡ ಏನು ಅಂದರೆ ಬದುಕಲಿಕ್ಕೆ ಅದು ಅನಿವಾರ್ಯ. ಈ ರೀತಿ ಒಂದು ಪ್ರಾಣಿನ ಇನ್ನೊಂದು ಪ್ರಾಣಿ ಅಟ್ಟಿಸ್ಕೊಂಡು ಹೋದಾಗ ಎರಡಕ್ಕೂ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಬೇಕು, ಹಾರ್ಟ್ ರೇಟ್ ಜಾಸ್ತಿ ಆಗಬೇಕು. ಅಂದರೆ ತಪ್ಪಿಸ್ಕೊಳ್ಳಿಕ್ಕೂ ಆಗುತ್ತೆ, ಹಿಡಿಲಿಕ್ಕೂ ಆಗುತ್ತೆ. ಆದರೆ ಮನುಷ್ಯನಲ್ಲಿ ಏನಾಗುತ್ತೆ, ಮುಖ್ಯ ವ್ಯತ್ಯಾಸ ಅಂದರೆ ಒಂದು ದೈಹಿಕ ಪರಿಶ್ರಮ ಇರಲ್ಲ. ನನಗೆ ನಮ್ಮ ಏನೋ ಒಂದು ಮಾನಸಿಕ ಒತ್ತಡ ಆದರೆ ನಾನು ಕೂತಲ್ಲೇ ಕೂತು ನನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡಿಕೊಂಡ್ರೆ ಅದರಿಂದ ನನಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ನಾನು ಓಡೋದಿಲ್ಲ ಒತ್ತಡ ಆದಾಗ. ಇನ್ನೊಂದು ನೆನಪಿನ ಶಕ್ತಿ. ನಮ್ಮಲ್ಲಿ ಎಷ್ಟೋ ಜನ ಬರ್ತಾರೆ, ಒಬ್ಬರು ಬಂದುಬಿಟ್ಟು, ಸರ್ ತುಂಬ ಮೋಸ ಸರ್, ನಮ್ಮ ತಂಗಿ ಮದುವೆಯಲ್ಲಿ ನಮ್ಮ ತಂದೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟೆಲ್ಲ ಕೊಟ್ಟರು, ನನ್ನ ಮದುವೆಯಲ್ಲಿ ಕೊಡಲೇ ಇಲ್ಲ ಸರ್. ಅಪ್ಪ ಅಮ್ಮನ ಹೆಂಗೆ ಮಾಡ್ಬೋದಾ ಮೋಸ ಅಂತ. ಅಪ್ಪ ಅಮ್ಮ ಸತ್ತು ಎಷ್ಟೋ ವರ್ಷ ಆಗಿದೆ, ಈಕೆಗೆ 67 ವರ್ಷ ಆಗಿದ್ದಾಗ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ದೇವರು ಎಲ್ರಿಗೂ ಚೆನ್ನಾಗಿ ಕೊಟ್ಟಿದ್ದಾನೆ, ತಂಗಿಗೂ ಚೆನ್ನಾಗಿ ಕೊಟ್ಟಿದ್ದಾನೆ, ಇವ್ರಿಗೂ ಕೊಟ್ಟಿದ್ದಾನೆ. ಆಗಿನ ಕಾಲದಲ್ಲಿ 4,000 ಜಾಸ್ತಿ ಕೊಟ್ಟರೋ ಕಮ್ಮಿ ಕೊಟ್ಟರೋ ಈಗಲೂ ನೆನಪಿಟ್ಕೊಂಡ್ಬಿಟ್ರೆ ಟೆನ್ಷನ್ ಮಾಡ್ಕೊಂಬಿಡೋದು. ಮಾನಸಿಕ ಒತ್ತಡದಿಂದ ಏನಾಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜೊತೆ ಸಕ್ಕರೆ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಟೆನ್ಷನ್ ಇದ್ದಾಗ ಇನ್ಫೆಕ್ಷನ್ ಬರೋ ಚಾನ್ಸಸ್ ಕೂಡ ಜಾಸ್ತಿ. ನೆಕ್ಸ್ಟ್ ಒತ್ತಡ ಸ್ವಲ್ಪ ಬೇಕು, ಪೂರ್ತಿ ಒತ್ತಡನೇ ಇಲ್ಲ. ಬೋನಲ್ಲಿ ಇದಾಗ್ತಾರಲ್ಲ, ಝೂನಲ್ಲಿ ಇಟ್ಟಂಗೆ ಎಲ್ಲ ಹೊತ್ತದ ಸರಿಯಾಗಿ ಆಹಾರ ಹಾಕ್ತಾರೆ, ಸುಮ್ಮನೆ ನೋಡ್ಕೋತಾರೆ, ಅದರಿಂದನೂ ಒತ್ತಡ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಇದ್ರೇ ಮನುಷ್ಯ ಚೆನ್ನಾಗಿರ್ತಾನೆ. ಆದರೆ ಅತಿ ಆಗಬಾರ್ದು. ಯಾವುದನ್ನು ಎಷ್ಟು ನಾವು ಇದು ಮಾಡಬೇಕೋ. ನನಗೆ 4ನೇ ಕ್ಲಾಸಲ್ಲಿ 3ನೇ ಟೆಸ್ಟ್ನಲ್ಲಿ ಮಂತ್ಲಿ ಟೆಸ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಮ್ಯಾಟ್ರೇ ಆಗೋಲ್ಲ. MBBS ಎಷ್ಟು ಬಂತು ಮ್ಯಾಟ್ರ್ ಆಗುತ್ತೆ. ಸೊ ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕು. ನಾವೇನು ಮಾಡ್ತೀವಿ, ಸಣ್ಣ ಸಣ್ಣ ವಿಷಯಕ್ಕೆ, ಸರ್ ಎಷ್ಟು ವರ್ಷದಿಂದ ಅಷ್ಟು ಹೆಲ್ಪ್ ಮಾಡಿದ್ದೀನಿ ಅವನಿಗೆ, ಎದುರು ಬಂದ ನಮಸ್ಕಾರ ಅನ್ನಲಿಲ್ಲ ಸರ್, ನಾವು ಕೋಪ ಮಾಡ್ಕೋತೀವಿ. ಸಣ್ಣ ಸಣ್ಣದನ್ನು ಬಿಟ್ಬಿಡಬೇಕು. ನಮ್ಮ ಕೈಲಾಗತ್ತಾ ನೋಡಬೇಕು. ನೆಕ್ಸ್ಟ್ ಮಾನಸಿಕ ಒತ್ತಡ ಏನು ಮಾಡೋದು, ಏನು ಕಾರಣ, ಏನಾದ್ರು ಒಂದು ಕಾರಣ ಇದ್ದೇ ಇರುತ್ತೆ. ಗಾತ್ರ ನೋಡೋದು, ಸಮಸ್ಯೆ ಗಾತ್ರ, ದೊಡ್ಡ ಸಮಸ್ಯೆನ ಸಣ್ಣ ಸಮಸ್ಯೆನ. ಸಣ್ಣ ಪುಟ್ಟ ಸಮಸ್ಯೆಗಳು, ನಾನು ಮಂತ್ಲಿ ಟೆಸ್ಟ್ ಹೇಳಿದ್ನಲ್ಲ ಆ ರೀತಿ ಬಿಟ್ಬಿಡಬೇಕು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆ ಕೆಡುತ್ತೆ ಹೊರತು ಏನೂ ಉಪಯೋಗ ಆಗಲ್ಲ. ಇನ್ನು ದೊಡ್ಡ ಸಮಸ್ಯೆ, ನನಗೆ ಯಾರಾದ್ರು ಬಂದುಬಿಟ್ಟು ನಿಮ್ಗೆ ಕ್ಯಾನ್ಸರ್ ಆಗಿದೆ ಅಂದರೆ ಖಂಡಿತ ದೊಡ್ಡ ಸಮಸ್ಯೆ. ಆದರೆ ಏನಾದ್ರು ಮಾಡೋಕ್ಕೆ ಸಾಧ್ಯ ಇದೆಯಾ ನೋಡಬೇಕು. ಏನು ಕಾರಣ ಅಂತ ಕಂಡುಹಿಡಿಯೋದು, ಸಮಸ್ಯೆ ದೊಡ್ಡದೋ ಸಣ್ಣದೋ ಅನ್ನೋದು, ನನಗೆ ದೊಡ್ಡದಿರೋದು ನಿಮಗೆ ಸಣ್ಣದಿರ್ಬೋದು, ನಿಮಗೆ ಸಣ್ಣದಿರೋದು ನನಗೆ ದೊಡ್ಡದಾಗ್ಬೋದು, ಅದು ಬೇರೆ ವಿಷಯ. ಆದರೆ ಇದು ಮುಖ್ಯ. ಏನಾದ್ರು ಮಾಡೋಕ್ಕೆ ಸಾಧ್ಯ ಇದೆಯಾ, ಬದಲಾವಣೆ ಮಾಡಲಿಕ್ಕಾಗತ್ತಾ. ಈಗ ನನಗೆ ಕ್ಯಾನ್ಸರ್ ಅಂದರೆ ನಾನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಏನಾಗುತ್ತೆ ಅಂತ ನೋಡಬೇಕು ಹೊರತು, ಅಯ್ಯೋ ದೇವ್ರು ನನಗೆ ಯಾಕೆ ಕ್ಯಾನ್ಸರ್ ಕೊಟ್ಟ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನನ್ನ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ನನ್ನ BP ಜಾಸ್ತಿ ಆಗುತ್ತೆ, ಉಪಯೋಗ ಏನೂ ಆಗಲ್ಲ. ಮೋಸ್ಟ್ ಆಫ್ ದ ಟೈಮ್
ಆಲ್ಮೋಸ್ಟ್ ಹೆಚ್ಚಾನೆಚ್ಚು ಎಲ್ಲ ಸಲನೂ ನಮ್ಮ ಕೈಯಲ್ಲಿ ಏನೂ ಇರಲ್ಲ. ನಾವು ಸನ್ನಿವೇಶಕ್ಕೆ ಹೊಂದ್ಕೊಂಡು ಬಾಳಬೇಕು. ಅದೇನೇ ಇರ್ಬೋದು. ಈಗ ನಾನು ರಸ್ತೆ ದಾಟುವಾಗ ಒಂದು ವೆಹಿಕಲ್ ಬಂದು ನನ್ನ ಕಾಲು ಮುರಿದ್ರೆ, ಆ ವೆಹಿಕಲ್ ಒಂದು ರಾಂಗ್ ಸೈಡ್ ಬಂದ, ಕುಡ್ದಿದ್ದ, ತುಂಬ ಫಾಸ್ಟಾಗಿ ಬಂದ, ಹಾರ್ನ್ ಮಾಡಲಿಲ್ಲ, ಅವೆಲ್ಲ ಕೋರ್ಟ್ನಲ್ಲಿ. ಆ್ಯಕ್ಚುಯಲ್ ಫ್ಯಾಕ್ಟ್ ಏನೋ, ಅವ್ನು ಲಾರಿಲಿ ಕೂತಿದ್ದ, ಅವ್ನಿಗೇನೂ ಆಗಿರಲ್ಲ, ನಾನು ರಸ್ತೆ ದಾಟ್ತಾಯಿದ್ದೆ, ನನ್ನ ಕಾಲು ಮುರೀತು, ಅಷ್ಟೇ ಫ್ಯಾಕ್ಟು. ತೊಂದರೆ ಅನುಭವಿಸೋದು ಯಾರು ಮಾನಸಿಕ ಒತ್ತಡ ಇರುತ್ತೋ ಅವ್ರು ತೊಂದರೆ ಅನುಭವಿಸ್ತಾರೆ ಹೊರತು, ನಮ್ಮಲ್ಲಿ ಎಷ್ಟೋ ಜನ ಸಾಲ ಕೊಡ್ತಾರೆ, ವಾಪಸ್ ಬರಲ್ಲ, ತೊಂದರೆ ಅನುಭವಿಸ್ತಾರೆ. ಮನೆಗಳಲ್ಲಿ ಆಸ್ತಿ ಇರುತ್ತೆ, ಜಗಳ ಇರುತ್ತೆ. ಎಷ್ಟು ಟೆನ್ಷನ್ ಮಾಡ್ಕೋತಾರೆ ಅಂದರೆ ಇವ್ರ ಹೆಲ್ತ್ ಫುಲ್ ಹಾಳಾಗತ್ತೆ, ಉಪಯೋಗ ಏನೂ ಆಗಲ್ಲ. ಒತ್ತಡಕ್ಕೆ ಏನು ಮಾಡಬೇಕೋ ಖಂಡಿತ ಮಾಡಿ, ಸುಮ್ಮನೆ ಕೂತ್ಕೊಳ್ಳಿ, ಎಲ್ಲನೂ ಒಪ್ಕೊಳ್ಳಿ, ಆ ಥರ ಅಲ್ಲ. ಆದರೆ ಅದನ್ನು ಇಂಟರ್ನಲೈಸ್ ಮಾಡಿಕೊಂಡು ನಮ್ಮ ಆರೋಗ್ಯ ಪರಿಸ್ಥಿತಿ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ಎಷ್ಟೋ ಒಳ್ಳೊಳ್ಳೆ ರೀತಿಯಿಂದ ಒತ್ತಡ ಕಮ್ಮಿ ಮಾಡ್ಕೋಬೋದು. ಕೆಲವು ಆಸನಗಳಿದೆ ಯೋಗದಲ್ಲಿ, ಯೋಗ ಬಲ್ಲವರಿಂದ ಅದನ್ನ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್. ಇನ್ನು ಧ್ಯಾನ ಮಾಡೋದು, ಹವ್ಯಾಸಗಳು ಇಟ್ಕೊಳ್ಳೋದು. ತುಂಬ ಟೆನ್ಷನ್ ಆಗ್ತಿದೆ, ನನಗೇನೋ ಒಂದು ಒಳ್ಳೆಯ ಹವ್ಯಾಸ ಇಟ್ಕೊಂಡ್ರೆ ಖುಷಿ ಕೊಡುತ್ತೆ, ಅದರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಸಮಾನ ಮನಸ್ಕರ ಜೊತೆ ಡಿಸ್ಕಸ್ ಮಾಡೋದು, ಗೆಳೆಯರ ಜೊತೆ ಡಿಸ್ಕಸ್ ಮಾಡೋದು. ನೆಕ್ಸ್ಟ್ ಇನ್ನು ತಡೆಗಟ್ಬೋದಾ? ಏನು ಸರ್ ಬಂದೇ ಬರುತ್ತೆ, ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ ಏನೋ ಟೆನ್ಷನ್ ಇದೆಯಾ, ಅಯ್ಯೋ ಜೀವನ ಅಂದಮೇಲೆ ಇಲ್ಲದೇ ಇರುತ್ತಾ ಸರ್ ಅಂತ. ಆ ಥರ ಏನೂ ಇಲ್ಲ. ಒತ್ತಡ ಪಟ್ಕೊಂಡೆ, ಕಷ್ಟಪಟ್ಕೊಂಡೆ ನಗಬಾರ್ದು, ಅಳ್ತಾನೆ ಇರಬೇಕು ಅಂತ ಎಲ್ಲೂ ಹೇಳಿಲ್ಲ. ಇರೋದ್ರಲ್ಲಿ ನಾವು ಖುಷಿಯಾಗಲಿಕ್ಕೆ ಖಂಡಿತ ಸಾಧ್ಯ ಇದೆ. ಒಂದು ನಿಯಮಿತವಾಗಿ ನಿದ್ದೆ, ಆಹಾರ, ಅದೆಷ್ಟೇ ಪ್ರಾಬ್ಲಮ್ ಇದ್ದರೂ, ಏನೇ ಟೆನ್ಷನ್ ಇದ್ರೂ, ಈಗ ಮನೇಲಿ ಯಾರಿಗೋ ತುಂಬ ಹುಷಾರಿಲ್ಲ, ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ. ಹೊತ್ತೊತ್ತು ಸರಿಯಾಗಿ ಊಟ, ನಿದ್ದೆ ಮಾಡಿ. ಮಾರ್ನಿಂಗ್ ವಾಕ್, ಬೆಳಗ್ಗೆ ಎದ್ದು ವಾಕಿಂಗ್ ಹೋದರೆ ಮನಸ್ಸಿಗೊಂಥರ ಆಹ್ಲಾದಕರ ಆಗುತ್ತೆ. ಹವ್ಯಾಸಗಳಿಟ್ಕೊಳ್ಳಿ. ಜೀವನದ ಗುರಿ ಗುರುತಿಸಿ. ಸಣ್ಣ ಪುಟ್ಟದನ್ನೆಲ್ಲ ಬಿಟ್ಬಿಟ್ಟು, ನಾನು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂದರೆ ಮೈಸೂರು ಕಡೆ ಹೋಗ್ತಾ ಇದ್ದರೆ, ಇವತ್ತೆಲ್ಲ ಇನ್ನು 2 ವರ್ಷ ಬಿಟ್ಟಾದರೂ ನಡ್ಕೊಂಡೋದ್ರೂ ನಾನು ಸೇರಿಬಿಡ್ತೀನಿ. ಆದರೆ ಎಷ್ಟೋ ಜನಕ್ಕೆ ಗುರಿನೇ ಇರಲ್ಲ. ಈ ಕಡೆ ಹೋಗೋದು ವಾಪಸ್ ಬರೋದು, ಈ ಕಡೆ ಹೋಗೋದು ವಾಪಸ್ ಬರೋದು, ಹೀಗೆ ಮಾಡ್ತಾ ಪೂರ್ತಿ ಜೀವನ ಕಳೆದು ಬಿಡ್ತಾರೆ. ಆದರೆ ಟೆನ್ಷನ್ ಮಾಡಿಕೊಂಡು ಹಾಳಾಗೋದು ಬೇಡ. ನೆಕ್ಸ್ಟ್ ಇನ್ನು ಹವ್ಯಾಸಗಳು, ನಾನಾಗಲೇ ತೋರಿಸಿದೆ. ಮಂಜುನಾಥ್ ಅಂದ್ಬಿಟ್ಟು ಎಕ್ಸಸೈಸ್ ಮಾಡೋದ್ರ ಜೊತೆ ಅವರು ಹವ್ಯಾಸ ಇಟ್ಕೊಂಡಿದ್ದಾರೆ. ಅವರೇನೋ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಲ್ಲ, ಅವರಿಗೆ ಖುಷಿ ಕೊಡುತ್ತೆ. ಒಂದು ಸಣ್ಣದನ್ನು ದಿನಾಲೂ ಮಾಡ್ತಾ ಹೋದರೆ ನಿಮಗೆ ಅದ್ರಲ್ಲಿ ಖಂಡಿತ ಪರಿಣಿತಿ ಬರುತ್ತೆ, ಖುಷಿನೂ ಕೊಡುತ್ತೆ. ಇಲ್ಲ ಟ್ರೆಕ್ಕಿಂಗ್ ಹೋಗ್ಬೋದು, ಇಲ್ಲ ಪುಸ್ತಕಗಳು ಓದ್ಬೋದು, ಇಲ್ಲ ಸಂಗೀತ ಕೇಳ್ಬೋದು, ಏನೇ ಇರ್ಬೋದು. ನೆಕ್ಸ್ಟ್ ಲಿಯೋ ಟಾಲ್ಸ್ಟಾಯ್ ಏನು ಹೇಳಿದರು, ಪ್ರತಿಯೊಬ್ಬರು ಏನು ಅನ್ಕೋತಾರೆ, ನಾವು ಜಗತ್ತನ್ನೇ ಬದಲಾಯಿಸಬೇಕು, ಜಗತ್ತು ಹೀಗಿದ್ರೆ ಚೆನ್ನಾಗಿರುತ್ತೆ, ಹಾಗಿದ್ರೆ ಚೆನ್ನಾಗಿರುತ್ತೆ, ಆದರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕೆ ನಾವು ಯೋಚನೆ ಮಾಡಲ್ವಲ್ಲ ಅಂತ. ನೆಕ್ಸ್ಟ್ ಇನ್ನು ಕೊನೆ 1-2 ಸ್ಲೈಡು, 2 ಮಿನಿಟ್ಸ್. ಯೋಗದ ಬಗ್ಗೆ ಖಂಡಿತ ನಾನು ಯೋಗದ ಬಗ್ಗೆ ಪರಿಣಿತನೂ ಅಲ್ಲ, ಅದನ್ನ ಹೇಳ್ಕೊಡ್ತಾ ಇಲ್ಲ. ಆದರೆ ಏನು ಮುಖ್ಯ ಅಂದರೆ ಇಲ್ಲಿ ಯೋಗ ಅಂದರೆ ಬರೀ ಆಸನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯೋಗ ಮಾಡ್ತಾರೆ ಅಂದ ತಕ್ಷಣ ದೊಡ್ಡ ದೊಡ್ಡ ಆಸನ ಮಾಡ್ತಾರೆ ಅಂತಲ್ಲ. ಆಗಿನ ಕಾಲದಲ್ಲಿ ಜೀವನ ಶೈಲಿ ಹೇಗಿರಬೇಕು ಅಂತ ತುಂಬ ಸರಳವಾಗಿ ಸೈಂಟಿಫಿಕ್ಕಾಗಿ ಹೇಳಿರೋದೇ ಯೋಗ. ನೆಕ್ಸ್ಟು ಯೋಗ ಅಂದ ತಕ್ಷಣ ಕೆಲವ್ರಿಗೆ ಈ ಆಸನ ನಪ್ಕ ಬಂದ್ಬಿಡುತ್ತೆ. ನೆಕ್ಸ್ಟು ಆದರೆ ರಾಜಯೋಗ ನೋಡಿ, ಮೊದಲನೇದೇನು ಹೇಳ್ತಾರೆ, ಯಮ ಫಸ್ಟ್ ಸ್ಟೆಪ್ಪು, ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಆಸೆ ಪಡಬೇಡಿ ಬೇರೆದಕ್ಕೆ, ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿ. ನೆಕ್ಸ್ಟ್ ನಿಯಮ, ಶೌಚ, ಸಂತೋಷ, ತಪಸ್, ಸ್ವ ಅಧ್ಯಾಯ, ಈಶ್ವರ ಪ್ರಣಿಧಾನ. ಎಲ್ಲೂ ಆಸನಗಳು ಬರಲೇ ಇಲ್ಲ ಇಲ್ಲಿ. 3ನೇ ಸ್ಟೆಪ್ಪಲ್ಲಿ ಆಸನ ಬರುತ್ತೆ. ಆಸನದಲ್ಲೂ ಮತ್ತೆ 3 ಥರದ ಆಸನ ಹೇಳ್ತಾರೆ. ರಿಲ್ಯಾಕ್ಸೇಷನ್ ಎಕ್ಸಸೈಸು, ಇಲ್ಲಿ ಯೋಗ ತುಂಬ ಗೊತ್ತಿರೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಹೇಳ್ತಾಯಿದ್ರು, ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಯಾವ ಪೊಸಿಷನ್ ಇರಬೇಕು, ಪದ್ಮಾಸನ ಇರಬೇಕು ಅಂತ ಎಲ್ಲೂ ಹೇಳಿಲ್ಲ. ಯಾವುದೇ ಸ್ಥಿರಾಸನ, ನೀವು ಕುರ್ಚಿ ಮೇಲೆ ಕುತ್ಕೊಂಡು ಕೂಡ ಮೆಡಿಟೇಷನ್ ಮಾಡ್ಬೋದು ಅಂತಲೇ ಹೇಳ್ತಾರೆ ಯೋಗದಲ್ಲಿ. ನೆಕ್ಸ್ಟು ಪ್ರಾಣಾಯಾಮ, ಆಮೇಲೆ ಪ್ರತ್ಯಾಹಾರ. ನಿಮ್ಮ ಮಿದುಳಿನಲ್ಲಿ ಎಲ್ಲೆಲ್ಲೋ ಏನೇನೋ ಭಾವನೆಗಳು ಓಡಾಡ್ತಿರುತ್ತೆ, ಎಲ್ಲವನ್ನೂ ಒಂದು ಕಡೆ ಕೂಡಿಸಿ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದರೆ, ಧಾರಣ ಮಾಡಿ ಧ್ಯಾನ ಮಾಡಿದರೆ ಖಂಡಿತ ಸಮಾಧಿ ಕಡೆ ಹೋಗ್ಬೋದು. ಅದು ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು ಅಲ್ಲೇನಾಗ್ತಿರ್ಬೋದು, ಇಲ್ಲೇನಾಗ್ತಿರ್ಬೋದು, ಆ ದೇಶದಲ್ಲಿ ಏನಾಯಿತು, ಈ ಪಾಲಿಟಿಕ್ಸ್ ಏನಾಯಿತು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ಸಮಾಧಾನ ಇರೋದಿಲ್ಲ, ಉಪಯೋಗನೂ ಏನೂ ಆಗಲ್ಲ. ಆದ್ದರಿಂದ ಯೋಗ ಅಂದರೆ ಬರೀ ಆಸನ ಅಂತ ತಿಳ್ಕೊಬೇಡಿ. ಯೋಗದನ್ನು ನಮ್ಮ ದೇಶದಲ್ಲಿ ಹಳೆಯ ಕಾಲದಲ್ಲಿ ಯೋಗ ನಮ್ಮ ಜೀವನನೇ ಹೇಗೆ ನಡೆಸಬೇಕು ಅಂತ ಹೇಳಿರೋ ಒಂದು ಒಳ್ಳೆ ಜೀವನ ಶೈಲಿ ಬಗ್ಗೆ ಇರೋ ಸಂದೇಶ ಅದು. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಇವೆಲ್ಲ ಆಯಿತು, ಜೀವನ ಶೈಲಿ ಇದು ಎಲ್ಲ ಮಾಡಬೇಕು ಅಂತ. ಇನ್ನು ಒಂದು ವೈದ್ಯನಾಗಿ ನಾನೇನು ಹೇಳಬೇಕು ಅಂತಿದ್ದೇನೆ ಅಂದರೆ,
ಓರ್ವ ಕುಟುಂಬ ವೈದ್ಯರಿರಲಿ ಅಂತ. ಈಗೇನಾಗ್ಬಿಟ್ಟಿದೆ, ಸ್ಪೆಷಲೈಸೇಷನ್, ಸೂಪರ್ ಸ್ಪೆಷಲೈಸೇಷನ್. ತಲೆನೋವು ಬಂತು ನ್ಯೂರೋ ಸರ್ಜನ್ ಹತ್ರ ಹೋಗ್ಬಿಡ್ತಾರೆ, ಕಾಲು ನೋವು ಬಂತು ಆರ್ಥೋಪೆಡಿಕ್ಕು, ಬೆರಳು ನೋವು ಬಂದರೆ ಅವ್ರಿಗೊಬ್ಬರು ಸ್ಪೆಷಲಿಸ್ಟು. ಇವೇನಾಗ್ಬಿಡುತ್ತೆ, ಎಲ್ಲ ಫ್ರ್ಯಾಗ್ಮೆಂಟೆಡ್ ಕೇರ್ ಅಂತೀವಿ. ಅವರು ಇವರು ಸೇರ್ಕೊಂಡ್ಬಿಟ್ಟು ನಮಗೆ ಟೋಟಲ್ ಕೇರ್ ಸಿಗಲ್ಲ. ನಮ್ಮ ದೇಹಕ್ಕೆ ಒಂದಿರುತ್ತಲ್ವ, ನಮ್ಮಲ್ಲಿ ಒಬ್ಬರಿದ್ದರು ಒಳ್ಳೆ ಪೊಸಿಷನಲ್ಲಿದ್ದರು, ಏನೋ ಸ್ವಲ್ಪ ತೊಂದರೆ ಆಯಿತು, ದೊಡ್ಡ ಆಸ್ಪತ್ರೆಗೆ ಹೋದರು, ಅವ್ರಿಗೆಲ್ಲರೂ ಪರಿಚಯ, ತುಂಬ ಒಳ್ಳೆ ಪೊಸಿಷನ್ಲಿದ್ದವ್ರೆ. ಹೋದರು, ಹಲ್ಲಿನ ಡಾಕ್ಟರ್ ಹತ್ರ ಹೋದರು. ಹೌದು ಸರ್, ನಿಮಗೆ ಹುಳುಕಾಗಿದೆ ಅಂದರು, ಒಂದು ಆ್ಯಂಟಿಬಯೋಟಿಕ್ ಕೊಟ್ಟರು, ಒಂದು ಪೇಯ್ನ್ ಕಿಲ್ಲರ್ ಕೊಟ್ಟರು. ಕಾಲು ನೋಯ್ತಾ ಇತ್ತು, ಆರ್ಥೋಪೆಡಿಕ್ಸ್ ಹತ್ರ ಹೋದರು, ಅವರು ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಪೇಯ್ನ್ ಕಿಲ್ಲರ್ ಕೊಟ್ಟರು. ಇನ್ನು ಕಿವಿನೂ ಯಾಕೋ ನೋಯ್ತಾ ಇದೆ ಅಂದರು, ಅವ್ರು ಹೋಗ್ಬಿಟ್ಟು ಇಲ್ಲೆಲ್ಲ ಅಲ್ಲೂ ಇನ್ಫೆಕ್ಷನ್ ಆಗಿದೆ ಅಂತ ಅವರು ಒಂದು ಆ್ಯಂಟಿಬಯೋಟಿಕ್ ಕೊಟ್ಟರು, ಪೇಯ್ನ್ ಕಿಲ್ಲರ್ ಕೊಟ್ಟರು. ಎಲ್ಲ ಒಳ್ಳೆ ಡಾಕ್ಟ್ರುಗಳೇ, ಎಲ್ಲನೂ ನುಂಗಿದ್ರು, ರಕ್ತ ವಾಂತಿ ಆಗಲಿಕ್ಕೆ ಶುರು ಆಯಿತು. 2 ಥರದ ಆ್ಯಂಟಿಬಯೋಟಿಕ್ಕು, 3 ಥರದ ಪೇಯ್ನ್ ಕಿಲ್ಲರು. ಲಕ್ಕಿಲಿ ಹೀ ಸರ್ವೈವ್ಡ್. ಹಿ ವಾಸ್ ವೆರಿ ಲಕ್ಕಿ ಅಷ್ಟೇ. ಯಾರಾದರೂ ಒಬ್ಬ ಆರ್ಡಿನರಿ MBBS ಡಾಕ್ಟರ್ ಅಥವಾ ಯಾವುದೋ ಒಬ್ಬರ ಹತ್ರ ತೋರಿಸಿದ್ರೆ ಹೇಳೋರು, ಇದರಲ್ಲಿ ಎಲ್ಲನೂ ಒಂದೇ ಥರಪ್ಪ, 3 ಪೇಯ್ನ್ ಕಿಲ್ಲರ್ ಒಂದೇ ಸಾಕು, ಎಲ್ಲದಕ್ಕೂ ಆಗುತ್ತೆ, ಹಲ್ಲಿಗೊಂದು, ಕಿವಿಗೊಂದು, ಕಾಲ್ಗೊಂದು ಅಂತಿರಲ್ಲ, ಒಂದು ಆ್ಯಂಟಿಬಯೋಟಿಕ್ ಸಾಕಾಗತ್ತೆ ಅಂತ. ಈ ರೀತಿ ಒಬ್ಬ ಕುಟುಂಬ ವೈದ್ಯರನ್ನ ಇಟ್ಕೊಳ್ಳಿ, ಅವ್ರ ಮೂಲಕ ಬೇರೆ ಕಡೆ, ಈಗ ಹಾರ್ಟ್ ಪ್ರಾಬ್ಲಮ್ ಅಂತ ಕಾರ್ಡಿಯಾಲಜಿಸ್ಟ್ ಹತ್ರನೇ ಹೋಗಿ, ಆದರೆ ಕುಟುಂಬ ವೈದ್ಯರಿಗೆ ಹೇಳಿಬಿಟ್ಟು ಹೋಗಿ, ಅವ್ರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ. ಕೆಲವು ಔಷಧಿ ಸೂಟ್ ಆಗುತ್ತೆ, ಕೆಲವ್ರಿಗೆ ಜಾಸ್ತಿ ಡೋಸ್ ಬೇಕಾಗುತ್ತೆ, ಕೆಲವ್ರಿಗೆ ಕಮ್ಮಿ ಬೇಕಾಗತ್ತೆ. ಅವ್ರ ಮೂಲಕ ಬೇರೆ ಬೇರೆ ಕಡೆ ಹೋಗಿ ನಿಮ್ಗೆ ತೊಗೋತಾ ಇರೋ ಎಲ್ಲ ಔಷಧಿಗಳು ಒಬ್ರಿಗೆ ಗೊತ್ತಿರಲಿ. ನಿಯಮಿತವಾಗಿ ಆರೋಗ್ಯ ಪರೀಕ್ಷೆ ಮಾಡಿಸ್ಕೊಳ್ಳಿ. ನಿಮ್ಮ ಜೀವನ ಶೈಲಿ ನಿಮ್ಮ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಲ್ಲದು. ಜೀವನ ಶೈಲಿ ಬಹಳ ಮುಖ್ಯ. ಏನಾದ್ರು ಇವಾಗೆಲ್ಲ ಸರಿ ಮಾಡ್ತಿದ್ರೆ ತುಂಬಾ ಸಂತೋಷ, ಆದರೆ ನಿಮಗಾಗಲಿ ನಿಮ್ಮ ಮನೆಯವ್ರಿಗಾಗಲಿ ಗೊತ್ತಿರೋರಿಗಾಗಲಿ ಸರಿ ಇಲ್ಲದೆ ಇದ್ದರೆ ಧೈರ್ಯವಾಗಿ ಹೇಳಿ. ಸ್ಮೋಕ್ ಮಾಡೋರು ನೀನು ಯಾಕೆ ಸೇದಲ್ಲ ಅಂದರೆ ಖಂಡಿತ ಇಲ್ಲ, ನಿನಗೂ ಒಳ್ಳೆಯದಲ್ಲ, ಸೇದಬೇಡ, ಕುಡಿಬೇಡ ಅಂತ ಧೈರ್ಯವಾಗಿ ಹೇಳಿ. ಜೀವನ ಶೈಲಿ ರೋಗಗಳು, ಹೃದಯಾಘಾತ ಇರ್ಬೋದು, ಪ್ಯಾರಲಿಸ್ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು, ಅದನ್ನ ಅನುಭವಿಸೋಕ್ಕಿಂತ ತಡೆಗಟ್ಟೋದು ಬಹಳ ಸುಲಭ. ಇನ್ನು ಯಾವುದೇ ವಯಸ್ಸಿನಲ್ಲಿ ಜೀವನ ಶೈಲಿ ಬದಲಾಯಿಸ್ಕೋಬೋದು. ಇದೇನು ಚಿಕ್ಕ ಮಕ್ಕಳೇ ಮಾಡಬೇಕು ಅಂತಿಲ್ಲ. ಇಂದಿಂದ ಮುಂದೆ ಎಲ್ರಿಗೂ, ಹಿಂದೆ ಯಾರಿಗೂ ಇಲ್ಲ, ಹಿಂದೆ ಎಲ್ರಿಗೂ ಭೂತಕಾಲನೇ ಆಗೋಗಿರೋದೆ. ಇಲ್ಲಿಂದ ಮುಂದೆ ನಮ್ಮ ಜೀವನ ಖಂಡಿತ ನಾವು ಸರಿ ಮಾಡ್ಕೋಬೋದು. ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾರು ಸಂದೇಹಗಳಿದ್ದರೆ ನಿಮ್ಮಲ್ಲಿಗೆ ಈ ಮೈಕ್ ಬರ್ತದೆ, ನೀವು ಅಲ್ಲೇ ನಿಂತು ಹೇಳಿದ್ರೆ ಡಾಕ್ಟ್ರು ಉತ್ತರ ಕೊಡ್ತಾರೆ. ಇಷ್ಟೆಲ್ಲ ಹೇಳಿದ್ರಲ್ಲ, ಈ ಮೆಡಿಕಲಲ್ಲಿ ಜನರಲ್ ಫಿಸಿಷಿಯನ್ಸೇ ಕಡಿಮೆನಾ ಅಥವಾ ಅದನ್ನು ಯಾರೂ ಪ್ರಾಕ್ಟೀಸೇ ಮಾಡ್ತಿಲ್ಲ? ಒಂದು ಲೊಕ್ಯಾಲಿಟಿ ಒಂದು 4-5 ಜನರಲ್ ಫಿಸಿಷಿಯನ್ ಆದರೂ ಇರಬೇಕು. ಒಂದು 10,000 ಜನಕ್ಕೆ ಒಬ್ಬ ಜನರಲ್ ಫಿಸಿಷಿಯನ್ ಇಲ್ಲ. ನೀವು ಹೇಳೋ ಹಂಗೆ ತಲೆ ಒಂದು ಮಾತ್ರ, ಹಲ್ಲು ಒಂದು ಮಾತ್ರ, ಈ ಕಣ್ಣು ಒಂದು ಮಾತ್ರ, ಈ ಕಣ್ಣು ಮಾತ್ರ, ಮೇಲ್ಗಡೆ ಹಲ್ಲಿಗೆ ಬೇರೆ, ಕೆಳಗಡೆ ಹಲ್ಲಿಗೆ ಬೇರೆ, ಈ ಥರ ಆಗಿ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ. ಇದು ಬಹಳ ಒಳ್ಳೆ ಪ್ರಶ್ನೆ, ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ಇದರಲ್ಲಿ 2 ಥರ ಇದೆ. ಒಂದು, ನೀವು ಹೇಳಿದ ನಿಜ, ಜನರಲ್ ಫಿಸಿಷಿಯನ್ಸ್ ಕಮ್ಮಿ ಆಗ್ತಾಯಿದ್ದಾರೆ. ಒಳ್ಳೆ ಪಾರ್ಟ್ ಏನು ಅಂದರೆ, ಭಾರತ ಸರ್ಕಾರಕ್ಕೂ ಇದು ಗೊತ್ತಾಗಿದೆ. ನ್ಯಾಷನಲ್ ಹೆಲ್ತ್ ಪಾಲಿಸಿ ಅಂತ ನಮ್ಮದೇನು ಇದು ಮಾಡಿದಾರಲ್ಲ, ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಕುಟುಂಬ ವೈದ್ಯರು ಕಡಿಮೆ ಇದ್ದಾರೆ, ಅದನ್ನ ನಾವು ಡೆವಲಪ್ ಮಾಡಬೇಕು, ಕುಟುಂಬ ವೈದ್ಯ ಪದ್ಧತಿನ ನಾವು ಮತ್ತೆ ತರಬೇಕು ಅಂತ. ನೀವು ಎಷ್ಟೋ ಜನ ನೋಡಿರ್ಬೋದು, ಹಳೆಯ ಹಿಂದಿ ಸಿನಿಮಾಗಳನ್ನ ಜ್ಞಾಪಿಸ್ಕೊಳ್ಳಿ. ಎಸ್ಪೆಷಲಿ ಬಾಂಬೆಲಿ ಈಗಲೂ ಇದೆ ಆ ಸಿಸ್ಟಮು. ಡಾಕ್ಟ್ರು ಮನೆಗೆ ಬರ್ತಾರೆ, ಮನೆಯವರೆಲ್ಲ ಅಂಕಲ್ ಅಂತನೋ ಆಂಟಿ ಅಂತನೋ ಅವ್ರು ಮಾತಾಡಿಸ್ತಾರೆ, ಅವರೊಂದು ಕುಟುಂಬ ಸದಸ್ಯರಾಗ್ಬಿಡ್ತಾರೆ. ಆ ಪದ್ಧತಿ ಮತ್ತೆ ನಮ್ಮಲ್ಲಿ ಬರಲೇಬೇಕು. ಇನ್ನೂ ಬೆಂಗಳೂರಲ್ಲಿ ಸದ್ಯಕ್ಕೆ ಎಷ್ಟೋ ಕಡೆ ಇದೆ. ಈ ಸೌತ್ ಬೆಂಗಳೂರಲ್ಲಂತೂ ಖಂಡಿತ ನಂಗೆ ಗೊತ್ತಿದ್ದಂಗೆ ಎಷ್ಟೋ ಜನ ಒಳ್ಳೆ ಕುಟುಂಬ ವೈದ್ಯರು ಇದ್ದಾರೆ. ಆದರೆ ಇದು ಬೆಳಿಬೇಕು, ಖಂಡಿತ ಒಪ್ಕೋತೀನಿ. ನ್ಯಾಷನಲ್ ಹೆಲ್ತ್ ಪಾಲಿಸಿಲಿ ಇದನ್ನ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ಇದು ಅಮೇರಿಕಾದಲ್ಲಿ, ಯುರೋಪಲ್ಲಿ ಈಗಾಗಲೇ ಡೆವಲಪ್ ಆಗಿಬಿಟ್ಟಿದೆ, ಫ್ಯಾಮಿಲಿ ಫಿಸಿಷಿಯನ್ ಅಂತ. ಯುರೋಪ್ನಲ್ಲಿ FRCP ಕೂಡ ಇದೆ, MRCP, FRCP, ಫ್ಯಾಮಿಲಿ ಪ್ರಾಕ್ಟೀಸ್ ಅಂತಲೇ ಇದೆ. ನಮ್ಮ ದೇಶದಲ್ಲಿ ಅದಕ್ಕೆ ಇನ್ನಷ್ಟು, ನಮ್ಮಲ್ಲಿ ಸ್ವಲ್ಪ ಸೂಪರ್ ಸ್ಪೆಷಾಲಿಟಿ ಬಗ್ಗೆನೇ ಸ್ವಲ್ಪ ಕಾಳಜಿ ಜಾಸ್ತಿ. ಹೇಳಿ ಸರ್. ನಮಸ್ಕಾರ ಡಾಕ್ಟ್ರೆ. ಒಂದು ಏನೋ ಕಾಲೇಜಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಬೇಡದೇ ಇರೋದೆಲ್ಲ ಓದ್ಕೊಂಡು ಟೈಮ್ ಪಾಸ್ ಆಗೋಗುತ್ತೆ. ಆಮೇಲೆ ಕೆಲಸದಲ್ಲಂತೂ ಕೂಲಿ. ನೀವು ಹೇಳಿದಂಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟಲ್ಲಿ ಸ್ವಲ್ಪ ನೋಡ್ಕೋಬೋದು, ಅಭ್ಯಾಸಗಳೆಲ್ಲ ಮಾಡ್ಬೋದು. ಮಿಕ್ಕಿ ಪ್ರೈವೇಟಲ್ಲಿ ಕಷ್ಟವೇ, ಬೆಳಗ್ಗೆಯಿಂದ ರಾತ್ರಿ ತನಕ ಅವ್ನು ದುಡಿಬೇಕು. ಆಮೇಲೆ ಹೆಂಡತಿ ಮಕ್ಕಳು ಮರಿ ಆದಮೇಲೆ ಬರೀ ಡಾಕ್ಟ್ರು ಅದು ಇದು ಅಂತ ಆಗೋಗುತ್ತೆ, ಮನೆ ಕಟ್ಟೋದು ಅಂತ. ಇನ್ನು ತಿಳುವಳಿಕೆ ಬರೋಕ್ಕೇ ಏಟುಗಳು ಬಿದ್ದ ಮೇಲೆ ಈ ಥರ ಈ ಲೆಕ್ಚರಿಗೆ ಬರಬೇಕು.
ಆಮೇಲೆ ಅಷ್ಟೊತ್ತಿಗೆ ದುರಭ್ಯಾಸಗಳೆಲ್ಲ ಸೆಟ್ ಆಗೋಗಿರುತ್ತೆ ಹ್ಯಾಬಿಟ್ಟು. ಇನ್ನು ಕನ್ವರ್ಟ್ ಆಗೋದಕ್ಕೆ ಆ್ಯಟಿಟ್ಯೂಡು ಮತ್ತು ಲೈಫ್ ಸ್ಟೈಲು ಏನು ಸ್ವಾಮಿ ಇನ್ನು ಸರಾಗವೆ ಲೆಕ್ಚರ್ ಕೇಳ್ಬಿಟ್ಟು ಆದಂಗೆ. ಸರ್ ಇದಕ್ಕೆ ಎರಡು ಥರ ನೋಡೋಣ. ನೀವು ಹೇಳಿದಂಗೆ ಕಾಮನ್ ನನಗೆ ಬರೋದೇನೆಂದರೆ ಟೈಮ್ ಇಲ್ಲ. ಒಂದೇನು ಅಂದರೆ ನಾವು ಈ ಭೂಮಿ ಮೇಲೆ ಇರೋವರೆಗೂ ಭೂಮಿ 24 ಗಂಟೆಗೆ ಒಂದು ಸಲನೇ ತಿರುಗೋದು, ನಮಗೆ 24 ಗಂಟೆನೇ ಸಿಗೋದು. ಇನ್ನೇನಪ್ಪ ಮುಂದಿನ ವರ್ಷ 48 ಗಂಟೆ ಸಿಗುತ್ತೆ ಆವಾಗ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಇನ್ನು ಉದಾಹರಣೆ ತಗೊಳ್ಳೋಣ. ನಾನು ತೋರಿಸ್ದೆ ಜೀವಂತ ಉದಾಹರಣೆಗಳು, ನಿದರ್ಶನಗಳು. ಅವರೆಲ್ಲ ಪರ್ಮಿಷನ್ ಕೊಟ್ಟರು ಅಂತ ಅವ್ರ ಫೋಟೋ ಹಾಕಿದ್ದೀನಿ. ಇನ್ನು ಬೇರೆ ಉದಾಹರಣೆ ತಗೊಳ್ಳಿ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ದಿನಾಲೂ ಯೋಗ ಮಾಡ್ತಾಯಿದ್ರು, ವಾಕಿಂಗ್ ಮಾಡ್ತಾಯಿದ್ರು. ಈಗಿನ ಜನ್ರೇಷನ್ ತಗೊಳ್ಳಿ, ನೀವು ರಿಲಯನ್ಸ್ ಇಂಡಸ್ಟ್ರಿ ಅಂಬಾನಿ ಕೇಳಿರ್ಬೋದು, ಈಗಲೂ ವಾಕಿಂಗ್ ಮಾಡ್ತಾರೆ. ನಾವು ಅವ್ರಿಗಿಂತ ಖಂಡಿತ ಜಾಸ್ತಿ ಕೆಲಸ ಮಾಡಲ್ಲ, ಜಾಸ್ತಿ ದುಡ್ಡು ಮಾಡ್ತಾಯಿಲ್ಲ. ಇನ್ನು ಸ್ವಲ್ಪ ಇದಕ್ಕೆ ಬರೋಣ. ಏನೋ ನೀವು ಅದನ್ನ ಸೆಲ್ಫ್ ಸೆಂಟರ್ಡ್ ಅನ್ನಿ ಇದು ನಮಗೋಸ್ಕರ ನಾವು ಮಾಡಲೇಬೇಕು, ಬೇರೆಯವ್ರಿಗೋಸ್ಕರ ಬೇಡ. ನನಗೆ ಒಂದು ಹಾರ್ಟ್ ಅಟ್ಯಾಕ್ ಆದರೆ ಒಂದು ಕಾರ್ ಕೊಂಡಷ್ಟು ದುಡ್ಡು ಹೋಗುತ್ತೆ, 2 ದಿವಸದಲ್ಲಿ 2-3 ಲಕ್ಷ ಹೋಗುತ್ತೆ. ಜೊತೆಗೆ ಸಫರಿಂಗು, ಜೊತೆಗೆ ಅಕಸ್ಮಾತ್ ಏನಾದ್ರು ನನಗಾದರೆ ನಾನು ಹಾಸಿಗೆ ಹೇಳಿದ್ರೆ ನನ್ನ ಹಿಂದೆ ಇರೋರಿಗೆಲ್ಲನೂ ತೊಂದರೆ ಆಗುತ್ತೆ. ಸೊ ನೀವು ಸೆಲ್ಫ್ ಸೆಂಟರ್ಡ್ ಅಂದರೂ ನಮಗೋಸ್ಕರ ಆದರೂ ದಿನಕ್ಕೆ 1 ಗಂಟೆ, ಅರ್ಧ ಗಂಟೆ ವಾಕಿಂಗು, ಅರ್ಧ ಗಂಟೆ ಹವ್ಯಾಸ ಖಂಡಿತ ಸಾಧ್ಯ ಇದೆ. ಇದು ಸ್ಟಡೀಸ್ ಮಾಡಿದ್ದೆ ನಾವು. ಇದರಲ್ಲಿದ್ದಾಗ ನನಗೆ ಒಂದು ಇದು ಸಿಕ್ತು, ಆಪರ್ಚುನಿಟಿ ಸಿಕ್ಕಿತ್ತು. ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಸರ್ಕಾರದಿಂದ ಸಿಕ್ಕಿತ್ತು. ಅಲ್ಲಿ ಹೋದಾಗ ನೋಡಿದರೆ ಮೆಜಾರಿಟಿ ಟೈಮ್ ವೇಸ್ಟ್ ಮಾಡೋದು ಜಾಸ್ತಿ. ಎಲ್ಲ ಸ್ತರಗಳಲ್ಲೂ ನಾವು ತುಂಬ ಹೈಯೆಸ್ಟಿಂದ ಸ್ಲಮ್ ಇದಕ್ಕೂ ಹೋಗಿದ್ವಿ ಡೆಲ್ಲಿನಲ್ಲಿ. ಟಿ ವಿ ಮುಂದೆ ಕೂತ್ಕೋತೀವಿ, ಇದೇನೇ ನೋಡಬೇಕು ಅಂತ ನಮಗೇನೂ ಇರಲ್ಲ, ಸುಮ್ಮನೆ ಚಾನಲ್ ಚೇಂಜ್ ಮಾಡ್ತಾ ಇರ್ತೀವಿ. 100 ಚಾನಲ್ ಚೇಂಜ್ ಆಗೋಷ್ಟು ನಮ್ಮಲ್ಲಿ 100-110 ಬರುತ್ತೆ. ಅಷ್ಟರಲ್ಲಿ ಅರ್ಧ ಗಂಟೆ ಹೋಗ್ಬಿಟ್ಟಿರುತ್ತೆ. ಅದೇ ಅರ್ಧ ಗಂಟೆ ಹೋಗಿ 15 ನಿಮಿಷ ಹೋಗಿ 15 ನಿಮಿಷ ಬಂದುಬಿಟ್ರೆ ಮನಸ್ಸಿಗೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು, ಫೋಕಸ್ ಇರಲ್ಲ. ಅದನ್ನೇ ನಾನು ಹೇಳಿದ್ದು, ಗುರಿ ಅಂತ ಯಾಕೆ ಹೇಳಿದೆ ಅಂದರೆ ಒಂದು ಫೋಕಸ್ ಇಟ್ಕೊಂಡ್ಬಿಟ್ಟು ನಾನು ಇದನ್ನ ಅಚೀವ್ ಮಾಡಬೇಕು ಒಂದು. ಇನ್ನೊಂದು ಮೆಡಿಕಲಿ ಒಂದು ಸ್ಟಡೀಸ್ ಇವೆ. ಯಾವುದೇ ಟೈಮ್ನಲ್ಲೂ ಯಾವುದೇ ವಯಸ್ಸಿನಲ್ಲೂ ನೀವು ದುರಭ್ಯಾಸ ಬಿಟ್ಟರೆ ಅನುಕೂಲ ಆಗುತ್ತೆ. ನಾನು ಇಷ್ಟು ವರ್ಷ ಸ್ಮೋಕ್ ಮಾಡಿದ್ರೂ ಇವತ್ತು ಬಿಟ್ಟರೆ ಇನ್ನೊಂದು 5-6 ವರ್ಷ ಆದಮೇಲೆ ನನ್ನ ರಿಸ್ಕ್ ಕಡಿಮೆ ಆಗುತ್ತೆ. ತಕ್ಷಣ ಆಗಲ್ಲ, ಆದರೆ ಕಡಿಮೆ ಆಗುತ್ತೆ. ನಡಿಗೆ ಇವತ್ತು ಶುರು ಮಾಡಿದ್ರೆ 6 ತಿಂಗಳಾದಮೇಲೆ ನನ್ನ ಕೊಲೆಸ್ಟ್ರಾಲು, ಶುಗರು ಖಂಡಿತ ರೆಸ್ಪಾಂಡ್ ಆಗುತ್ತೆ. ಯಾವುದೇ ವಯಸ್ಸಿನಲ್ಲೂ ತೊಂದರೆ ಇರೋರು ಕೂಡ. ಅದಕ್ಕೆ ನಾವು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತೀವಿ. ಸೊ ಖಂಡಿತ, ಯಾಕೆಂದರೆ ಇದಕ್ಕೆ ಆಪ್ಷನ್ ಏನಿದೆ, ಅನುಭವಿಸ್ಬೇಕು. ಒಂದು ನಮ್ಮಲ್ಲಿದ್ದಾರೆ 42 ವರ್ಷಕ್ಕೆ ಪ್ಯಾರಲೈಸ್ ಆಯಿತು ಒಬ್ಬರಿಗೆ. ಎಷ್ಟು ತೊಂದರೆ ಆಯಿತು ಅಂದರೆ, ಚೆನ್ನಾಗಿದ್ದವ್ರಿಗೆ ಸ್ಕೂಟರ್ ಹೊಡಿಯೋಕ್ಕಾಗಲ್ಲ, ಕಾರ್ ಹೊಡಿಯೋಕ್ಕಾಗಲ್ಲ, ಕೆಲಸದಲ್ಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಓನರು, ಫ್ಯಾಕ್ಟ್ರಿ ಓನರ್ ಏನಂತಾನೆ, ಅಯ್ಯೋ ನಿಮ್ಮ ಕೈಲಿ ಕೆಲಸ ಆಗಲ್ಲ ರೀ, ನೀವು ಬೇಕಾದ್ರೆ ಬನ್ನಿ, ಬೇಡ ಮನೆಗೆ ಹೋಗಿ ಒಂದಿಷ್ಟೇನೋ ಕೊಟ್ಬಿಡ್ತೀನಿ. ಆ ಕೊಡೋ 1 ಲಕ್ಷ ಆಗಿನ ಕಾಲದಲ್ಲಿ ತುಂಬ ಅನಿಸುತ್ತೆ, ಎಷ್ಟು ದಿವಸನೂ ಬರಲ್ಲ. ತುಂಬ ಇಂಪ್ಲಿಕೇಶನ್ಸ್ ಇದೆಯಲ್ವಾ, ತುಂಬ ಜಾಸ್ತಿ. ಈಗ ನನ್ನ ಜೇಬಿಂದ ಒಂದು 10 ಪೈಸಾ ಬಿಟ್ಟರೆ ಇಂಪ್ಲಿಕೇಶನ್ 10 ಪೈಸಾ. ಆದರೆ ಜೀವನ ಪೂರ್ತಿ ನಾನೊಂದು ಕಾಲು ಹೋದರೆ ತುಂಬಾ ಇದೆ ಇಂಪ್ಲಿಕೇಶನ್. ಸೊ ಖಂಡಿತ ಸಾಧ್ಯ ಇದೆ, ಮಾಡಲೇಬೇಕು. ಇವೆಲ್ಲ ಏನಂತೀವಿ ಎಕ್ಸ್ಕ್ಯೂಸಸ್, ರೀಸನ್ ಅನ್ನಲ್ಲ, ಎಕ್ಸ್ಕ್ಯೂಸಸ್. ಸರ್ ಇದಕ್ಕೇನು ಗೊತ್ತಾ, ಒಂದು ಒಳಗಡೆ ಹೋಗಲಿಕ್ಕೆ ನೀವು ಹೇಳ್ತಿರೋದು ಖಂಡಿತ ಪ್ರಾಬ್ಲಮ್ ಇದೆ. ಆದರೆ ಅದು ಒಂದು ನಮ್ಮ ಕೈಲಿಲ್ಲ, ನಮ್ಮ ಕೈಲಿ ನಿಮ್ಮ ಕೈಲಿಲ್ಲ. ಇನ್ನೊಂದು ನೋಡೋದು ಹೇಗೆ ಅಂದರೆ, ಒಳಗಡೆ ಹೋಗಲಿಕ್ಕೆ ಖಂಡಿತ ಈಗ ನಾನು ಮಾಡಿದ ಡಿಗ್ರಿಗಳಿಗೆ ನಾನು ಹೇಳ್ಕೊಬೋದು, ಅಯ್ಯೋ ನಾನು 75 ಲಕ್ಷ ಡಿಗ್ರಿ ಮಾಡಿದ್ದೀನಿ ಅಂತ. ಆದರೆ ನಾನು ಮೆರಿಟ್ ಸೀಟ್ನಲ್ಲಿ ನಾನು ಕೊಟ್ಟಿದ್ದು ಬರೀ 200 ರೂಪಾಯಿ 6 ತಿಂಗಳಿಗೆ ಆಗಿನ ಕಾಲದಲ್ಲಿ. ಆಯಿತಾ? ಅದು ನೀವು ಯಾವ ರೀತಿ ಬೇಕಾದ್ರೆ ತೊಗೋಬೋದು. ಆದರೆ ಕಲಿಯೋದಿದೆಯಲ್ಲ, ಪರೀಕ್ಷೆಗಳು ಕಲಿಯೋದೆಲ್ಲನೂ, ಅದಕ್ಕೆ ಒಳಗಡೆ ಹೋಗೋ ಡೋರಿಂದ, ನಾನು ದೊಡ್ಡ ಡೋರಿಂದ ಬರ್ಬೋದು, ಸೈಡ್ ಡೋರಿಂದ ಬರ್ಬೋದು, ಡಿಫ್ರೆನ್ಸ್ ಆಗೋಲ್ಲ. ಬಟ್ ನೀವೇನು ಮಾಡಬೇಕು ಅಂದರೆ, ಅದಕ್ಕೆ ನಾನು ಒಂದು ಹಾಕಿದೆ ಸ್ಲೈಡು. ಯಾಕಂದರೆ ಇವೆಲ್ಲ ಸ್ವಲ್ಪ ಸೆನ್ಸಿಟಿವ್. ನಾನೇನು ಗೌರ್ಮೆಂಟ್ ಕಾಲೇಜಲ್ಲಿ ಕಲಿತೆ, ನಾನು ಒಳ್ಳೆಯವನು, ಪ್ರೈವೇಟಲ್ಲಿ 10 ಲಕ್ಷ ಕೊಟ್ಟವನು ಕೆಟ್ಟವನು ಆ ಥರ ಹೇಳಲಿಕ್ಕಾಗಲ್ಲ. ನನ್ನ ಕೆಪಾಸಿಟಿ ಕಡಿಮೆ ಇರ್ಬೋದು, ಅವ್ನ ಕೆಪಾಸಿಟಿ ಜಾಸ್ತಿ ಇರ್ಬೋದು. ಹೇಗೆ ನೋಡಬೇಕು ಅಂದರೆ, ಒಬ್ಬ ಕುಟುಂಬ ವೈದ್ಯರನ್ನ, ಕುಟುಂಬ ವೈದ್ಯರು ಅಂದರೆ ಏನು ಗೊತ್ತಾ, ನೀವು ಹೇಗೆ ಅವ್ರನ್ನ ಕುಟುಂಬ ವೈದ್ಯರು ಅನ್ಕೋತೀರೋ, ಅವರು ನಿಮ್ಮನ್ನು ತಮ್ಮ ಕುಟುಂಬದವ್ರ ಥರ ನೋಡ್ಕೋತಾರೆ. ನಮ್ಮಲ್ಲಿ ಎಷ್ಟೋ ಜನ ಹೇಗಿಲ್ಲ, ರಾಮ ಅವ್ರು ಹೇಳಿದ್ರು ಒಂದು ಮಾತು, 18 ವರ್ಷ ನನಗೆ ಗೊತ್ತು, ಅವ್ರ ತಂದೆ ಸುಬ್ರಾಯರು ಗೊತ್ತು. ಈ ರೀತಿ ಒಂದು ಪೂರ್ತಿ ಫ್ಯಾಮಿಲಿ ಗೊತ್ತಿರುತ್ತೆ. ಒಂದು ಇದಾಗ್ಬಿಡ್ತೀವಿ, ನಮ್ಮಲ್ಲಿ ಬರ್ತಾರೆ, ಸರ್ ನಮ್ಮ ಮೊಮ್ಮಗು ಆಯಿತು ಸ್ವೀಟ್ ತೊಗೊಳ್ಳಿ ಅಂತ. ಅವ್ರು ಕೊಡೋ ಸ್ವೀಟ್ ಮುಖ್ಯ ಅಲ್ಲ, ಅವ್ರು ಮೊಮ್ಮಗು ಆಗಿದ್ದನ್ನು ನಂಗೆ ಬಂದು ಹೇಳಿ ಸ್ವೀಟ್ ಕೊಡಬೇಕು ಅನ್ಕೋತಾರಲ್ಲ, ಅದು ಮುಖ್ಯ. ಆ ರೀತಿ ಒಬ್ಬ ಕುಟುಂಬ ಇದನ್ನು ನೀವು ಇಟ್ಕೊಂಡ್ರೆ
ನೀವು ಮುಂದೆ ಹೋದಾಗ, ಯಾಕಂದರೆ ಈ ಸೂಪರ್ ಸ್ಪೆಷಾಲಿಟಿ ನಮ್ಮ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ನೀವು ಆಸ್ಪತ್ರೆಗಳ ಬಗ್ಗೆ ಹೇಳಿಲ್ಲ, ಕಮರ್ಷಿಯಲೈಸೇಷನ್ ಬಗ್ಗೆ ಹೇಳಿಲ್ಲ. ಅದರಿಂದ ಏನು ಮಾಡಿ, ಒಬ್ಬ ಕುಟುಂಬ ವೈದ್ಯರನ್ನ ಇಟ್ಕೊಳ್ಳಿ, ಅವ್ರ ಮೂಲಕ ಬೇರೆ ಕಡೆ ಹೋಗಿ ಬಂದು ಮಾಡಿದಾಗ ಈ ರೀತಿ ಕ್ವಾಲಿಟಿ ಕಂಟ್ರೋಲ್ ಆಗುತ್ತೆ ಅಲ್ವಾ? ನಮ್ಮ ಕೈಲಿರೋದಷ್ಟು. ಎಸ್ ಸರ್, ಸೋರಿಯಾಸಿಸ್ ಅನ್ನೋದು ಒಂದು ಚರ್ಮದ ಕಾಯಿಲೆ. ಇಲ್ಲೇನಾಗುತ್ತೆ ಅಂದರೆ, ಚರ್ಮ ನಮ್ಮದು ಏನಾಗುತ್ತೆ, ಎಲ್ರಿಗೂ ಬೆಳೀತಾ ಹೋಗುತ್ತೆ. ಮೇಲ್ಗಡೆ ಲೇಯರ್ ಉದುರುತ್ತೆ, ತೆಳ್ಳಗೆ ಉದುರುತ್ತೆ, ಕೆಳಗಡೆಯಿಂದ ಬರ್ತಾ ಇರುತ್ತೆ. ಸೋರಿಯಾಸಿಸಲ್ಲಿ ಇದು ಜಾಸ್ತಿ ಬೆಳೆಯುತ್ತೆ. ಅದರಿಂದ ಏನಾಗುತ್ತೆ, ಸ್ವಲ್ಪ ಚರ್ಮ ಥಿಕ್ ಆಗುತ್ತೆ, ದಪ್ಪ ಆಗುತ್ತೆ, ಸ್ವಲ್ಪ ಕೆಂಪಗಾಗ್ಬೋದು. ಈ ಸಿಲ್ವರ್ ಫ್ಲೇಕ್ಸ್ ಅಂತೀವಿ, ಈ ಸಿಲ್ವರ್ ಥರ ಬೆಳ್ಳಿಗೆ ಉದುರುತ್ತೆ, ಎಸ್ಪೆಷಲಿ ಕೀಲ್ಗಳ ಮೇಲೆ, ತಲೆ ಮೇಲೆ, ಅಲ್ಲಿ ಬರ್ಬೋದು. ಇದಕ್ಕೆ ಎಕ್ಸಾಕ್ಟಾಗಿ ಹಿಂಗೆ ಬರುತ್ತೆ ಅಂತ ನಮಗೆ ಕಾರಣ ಗೊತ್ತಿಲ್ಲ. ಆದರೆ ಯಾವುದರಿಂದ ಜಾಸ್ತಿ ಆಗುತ್ತೆ, ಟೆನ್ಷನಿಂದ ಜಾಸ್ತಿ ಆಗುತ್ತೆ. ಎಸ್ ಸರ್, ಜೀವನ ಶೈಲಿಗೂ ಸೋರಿಯಾಸಿಸ್ನಲ್ಲೂ ಬರೋದು ಮಾನಸಿಕ ಒತ್ತಡ. ಮಾನಸಿಕ ಒತ್ತಡ ಜಾಸ್ತಿ ಆದಲ್ಲಿ ಸೋರಿಯಾಸಿಸ್ ಅಗ್ರವೇಟ್ ಆಗುತ್ತೆ. ಆದರೆ ಸೋರಿಯಾಸಿಸ್ಗೆ ಕೆಲವು ಒಳ್ಳೆಯ ಔಷಧಿಗಳಿವೆ, ಬೇರೆ ಬೇರೆ ಥರದ್ದು, ಹಚ್ಕೊಳ್ಳೋದಿರ್ಬೋದು, ಅಥವಾ ಕೆಲವು ಲೈಟ್ ಟ್ರೀಟ್ಮೆಂಟ್ ಇರ್ಬೋದು, ಕೆಲವು ಮಾತ್ರೆಗಳು ಬಂದಿದೆ, ಇಂಜೆಕ್ಷನ್ ಬಂದಿದೆ. ಬಟ್ ಅದರಲ್ಲಿ ಬೇಸಿಕ್ ಆಗೋದು ಚರ್ಮದ ಇದು ಜಾಸ್ತಿ ಆಗೋದು. ಒತ್ತಡ ಬಿಟ್ಟು ಬೇರೆ ಯಾವುದು ಸೋರಿಯಾಸ್ ಜೊತೆ ಎಕ್ಸಾಕ್ಟ್ ರಿಲೇಷನ್ ಆಗಿಲ್ಲ ಅಂದರೆ ಇನ್ನೊಂದು ಥರ ಹೇಳೋದ್ರಲ್ಲಿ ನನಗೆ ಗೊತ್ತಿಲ್ಲ, ನಮಗೆ ಈಗಿರೋದ್ರಲ್ಲಿ ಗೊತ್ತಿಲ್ಲ. ಅಂತ ಗೊತ್ತಿರೋ ಕಾರಣಗಳಲ್ಲಿ ಮಾನಸಿಕ ಒತ್ತಡ ಒಂದು. ಹಾಂ, ಇದೊಂದು ಒಳ್ಳೆ ಕ್ವಶನ್ನು. ತುಂಬ ಜನಕ್ಕಿರುತ್ತೆ, ಸರ್ ನಂಗೆ ಈಗಲೇ ಮಂಡಿ ನೋಯ್ತಾ ಇದೆ, ನಡೀರಿ ಅಂತ ಹೇಳ್ತಿರಲ್ಲ ಅಂತ. ಇದು ಒಂದು ತಪ್ಪು, ಇದು ಕಲ್ಪನೆ. ಸವಿಯೋದಿದೆಯಲ್ಲ, ಜಾಸ್ತಿ ನಡೆಯೋದ್ರಿಂದ ಸವಿಯಲ್ಲ. ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಿಂಪಲ್ ಫಿಸಿಕ್ಸು. ಒಂದ್ರ ಮೇಲೊಂದು ನೀ ಜಾಯಿಂಟಲ್ಲಿ ಈ ಥರ ಹಿಂಗೆ ಉಜ್ಜತ್ತಲ್ವಾ, ನೀವು ಲೆವೆಲ್ ಗ್ರೌಂಡಲ್ಲಿ ರಸ್ತೆ ಮೇಲೆ ಅಥವಾ ಪಾರ್ಕಲ್ಲಿ ನಡೀತಾ ಇದ್ದರೆ ಅದು ಈಕ್ವಲ್ ಆಗಿ ಉಜ್ಜುತ್ತೆ, ಈಕ್ವಲ್ ಆಗಿ ಪ್ರೆಷರ್ ಬೀಳುತ್ತೆ, ಬೋನ್ ಗಟ್ಟಿ ಆಗುತ್ತೆ. ಅದರಿಂದ ಸವಿಯೋದು ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ತೊಂದರೆ ಬರೋದಿಲ್ಲ ಅಂದರೆ ನೆಲದ ಮೇಲೆ ಕೂತ್ಕೊಂಡಾಗ, ಅಂಕು ಡೊಂಕಿದ್ದಾಗ. ನಮ್ಮಲ್ಲಿ ಕೆಲವು ಕಡೆ ಫುಟ್ಪಾತ್ ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಯಾಕೆ ಫುಟ್ಪಾತ್ ಅಂತಾರೆ ಅಂತ ಗೊತ್ತಾಗಲ್ಲ, ಅಲ್ಲಿ ತೊಂದರೆ ಆಗುತ್ತೆ. ಇನ್ನೊಂದು ಸುಲಭ ಉಪಾಯ ಇದೆ. ಈ ಕೀಲು ನೋವು ಇದ್ದವರಲ್ಲಿ, ಇಲ್ಲಿ ತುಂಬ ಜನ ಹಿರಿಯರಿದ್ದೀರ, ಜಾಯಿಂಟ್ ಪೇನ್ ಇದ್ದವರಲ್ಲಿ, ಈಗ ಇಲ್ಲಿ ಕಾರ್ಪೆಟ್ ಮೇಲೆ ನೋಡಿದ್ರೆ ನಿಮ್ಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಇಲ್ಲಿ ನಾನು ಪೂರ್ತಿ ಸ್ಪಂಜ್ ಹಾಕ್ಸಿದ್ರೆ ಇನ್ನೂ ಆರಾಮಾಗಿ ಅನಿಸುತ್ತೆ. ಎಲ್ಲ ಕಡೆ ಸ್ಪಂಜ್ ಹಾಕ್ಲಿಕ್ಕೆ ಆಗಲ್ಲ. ಆದರೆ ನಮ್ಮ ಚಪ್ಪಲಿನ ನಾವು ಮೆತ್ತಗಿರೋದು ತೊಗೊಂಡ್ರೆ ಸ್ಪಂಜ್ ಮೇಲೆ ನಡೆದಂಗೆ, ನಾನು ಎಲ್ಲ ಕಲ್ ಮೇಲೆ ನಡೆದ್ರೂ ಸ್ಪಂಜ್ ಮೇಲೆ ನಡೆದಂಗೆ ಆಗುತ್ತೆ. ಜಾಯಿಂಟ್ ಮೇಲೆ ಪ್ರೆಷರ್ ಕಮ್ಮಿ ಬೀಳುತ್ತೆ. ಆದರೆ ಲೆವೆಲ್ ಗ್ರೌಂಡಲ್ಲಿ ನಡೆದ್ರೆ ಜಾಯಿಂಟಿಗೆ, ಕೀಲಿಗೆ ಆ್ಯಕ್ಚುಲಿ ಒಳ್ಳೆಯದು, ತೊಂದರೆ ಇಲ್ಲ. ಸರಿ, ಈಗ 8-10 ವರ್ಷದ ಕೆಳಗೆ ಕೊಲೆಸ್ಟ್ರಾಲ್ ಲೆವೆಲ್ಲು ಬಿಟ್ವೀನ್ 200 to 250 ನಾರ್ಮಲ್ ಅಂತಿದ್ರು. ಬರ್ತಾ ಬರ್ತಾ ಇಟ್ ಕೇಮ್ ಡೌನ್ ಟು ಬಿಟ್ವೀನ್ 175 to 200. ನೌ ಫಾರ್ ಎನ್ ಆವರೇಜ್ ಆ್ಯಂಡ್ ಹೆಲ್ತಿ ಪರ್ಸನ್ ವಾಟ್ ಈಸ್ ದಿ ಕರೆಕ್ಟ್ ಕೊಲೆಸ್ಟ್ರಾಲ್ ಲೆವೆಲ್? ಹೇಳ್ತೀನಿ. ಹೌದು, ಅವ್ರು ಕೇಳಿದ್ರು ಪ್ರಶ್ನೆ. ಕೊಲೆಸ್ಟ್ರಾಲಲ್ಲಿ 3-4 ಮುಖ್ಯ ಥರಗಳು, ಸಣ್ಣ ಸಣ್ಣದು ಬೇರೆ ಬಿಟ್ಬಿಡೋಣ. ಟೋಟಲ್ ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿ 200ಕ್ಕಿಂತ ಕಡಿಮೆ ಇರಬೇಕು. 200ರಿಂದ 250 ಇದ್ದರೆ ಬಾರ್ಡರ್ ಲೈನ್, 250ಕ್ಕಿಂತ ಜಾಸ್ತಿ ಇದ್ದರೆ ಜಾಸ್ತಿ. ಇನ್ನು ಟ್ರೈಗ್ಲಿಸರೈಡ್ಸ್ ಅಂತ ಒಂದು ಬರುತ್ತೆ, ಅದು 150ಕ್ಕಿಂತ ಕಡಿಮೆ ಇರಬೇಕು. 150ರಿಂದ 450, 500ವರೆಗೂ ಜಾಸ್ತಿ. 500ಕ್ಕಿಂತ ಜಾಸ್ತಿ ಇದ್ದರೆ ತುಂಬಾ ಜಾಸ್ತಿ. ನಮ್ಮಲ್ಲಿ 2000 ಇರೋರೆಲ್ಲ ಇದ್ದಾರೆ. ಇನ್ನು HDL ಕೊಲೆಸ್ಟ್ರಾಲ್ ಅಂತ, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್, ಇದು 40ರಿಂದ 60 ಇರಬೇಕು. ಇದು ಜಾಸ್ತಿ ಇದ್ದರೆ, 60ಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು, 40ಕ್ಕಿಂತ 30ಕ್ಕಿಂತ ಕಡಿಮೆ ಇದ್ದರೆ ಕೆಟ್ಟದು. ಹೆಂಗಸರಲ್ಲಿ ಒಂದು 10 ಜಾಸ್ತಿ ತೊಗೋತೀವಿ, ಇಷ್ಟು ತೊಗೋತೀವಿ. ಇನ್ನು LDL ಕೊಲೆಸ್ಟ್ರಾಲ್, ಇದು ನಾರ್ಮಲಾಗಿ 100ಕ್ಕಿಂತ ಕಡಿಮೆ ಇರಬೇಕು. 150ಕ್ಕಿಂತ ಜಾಸ್ತಿ ಇದ್ದರೆ ಜಾಸ್ತಿ, 100ರಿಂದ 150 ಬಾರ್ಡರ್ ಲೈನ್ ಅಂತ. ಇದು ಸರಳವಾಗಿ ಹೇಳೋದಾದರೆ. ಆದರೆ ಇಲ್ಲಿ ಮುಖ್ಯವಾಗಿ ನೀವು 2 ಗಮನಿಸಬೇಕು. ಈ ಕೊಲೆಸ್ಟ್ರಾಲ್ ಇದೆಯಲ್ಲ, ಶುಗರ್ ಥರ BP ಥರ ಅಲ್ಲ. BP ಶುಗರ್ ಎಲ್ರಿಗೂ ಒಂದೇ. ನಿಮಗೆ 80 ವರ್ಷನೇ ಅದೇ BP ಅದೇ ಶುಗರು, 40 ವರ್ಷನೇ ಅದೇ BP ಅದೇ ಶುಗರು. ಕೊಲೆಸ್ಟ್ರಾಲ್ ವ್ಯಾಲ್ಯೂಸ್, ದ ಇಂಪ್ಲಿಕೇಶನ್ ಇದೆಯಲ್ಲ, ಡಿಪೆಂಡ್ಸ್ ಆನ್ ಅದರ್ ರಿಸ್ಕ್ ಫ್ಯಾಕ್ಟರ್ಸ್. ನನಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ LDL ಕೊಲೆಸ್ಟ್ರಾಲ್ 70ಕ್ಕಿಂತ ಕಡಿಮೆ ಇಟ್ಕೋಬೇಕು ನಾನು. ಹೃದಯಾಘಾತ ಆಗಿದೆ, ಸ್ಟೆಂಟ್ ಹಾಕಿದ್ದಾರೆ, 70ಕ್ಕಿಂತ ಕಡಿಮೆ ಇಟ್ಕೋಬೇಕು. ಏನೂ ತೊಂದರೆ ಇಲ್ಲ, 150 ಇದ್ದರೂ ಪರವಾಗಿಲ್ಲ. ಒಂದು. ಇನ್ನೊಂದು, ಈಗ ನನಗೆ 10,000 ಸಂಬಳ ಬರುತ್ತೆ, ನಾನು 8,000 ಖರ್ಚು ಮಾಡ್ತೀನಿ, 2,000 ಸೇವ್ ಮಾಡ್ತೀನಿ. ಅದೇ ನನಗೆ 7,000 ಬರುತ್ತೆ, 8,000 ಖರ್ಚು ಮಾಡ್ತೀನಿ, 1,000 ಸಾಲ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ HDL ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ರೇಷಿಯೋ ತೊಗೋತೀವಿ. ಮೊದಲು ಕೊಲೆಸ್ಟ್ರಾಲ್ ಹೇಳ್ತಾ ಇದ್ವಿ, ಇಷ್ಟು ಅಂತ ಕಟ್ ಆಫ್ಗಳು. ಈಗ ರೇಷಿಯೋ, ಈಗ 2009-10ರಿಂದ ಏನು ಅಂದರೆ ಟೋಟಲ್ ಕೊಲೆಸ್ಟ್ರಾಲ್ HDL ಕೊಲೆಸ್ಟ್ರಾಲ್ ರೇಷಿಯೋ ಎಷ್ಟಿದೆ, 1:3 ಇದ್ದರೆ ಒಳ್ಳೆಯದು.
1:4 ಜಾಸ್ತಿ ಇದ್ದರೆ ಸ್ವಲ್ಪ ಬಾರ್ಡರ್ ಲೈನ್. 1:5 ಜಾಸ್ತಿ ಇತ್ತು, ಕೆಟ್ಟದು. ಉದಾಹರಣೆಗೆ ತಗೋಣ, ನಂದು ಕೊಲೆಸ್ಟ್ರಾಲ್ 160, ಟೋಟಲ್ ಕೊಲೆಸ್ಟ್ರಾಲ್ 160, HDL 20, ರೇಷಿಯೋ 1:8 ಬಂದುಬಿಡ್ತು. ಇದು ಕೆಟ್ಟದು. ಅದೇ ನಿಮ್ಮದು ಟೋಟಲ್ ಕೊಲೆಸ್ಟ್ರಾಲ್ 220, HDL ಕೊಲೆಸ್ಟ್ರಾಲ್ 60 ಇದ್ದರೆ ನಿಮ್ಮ ರೇಷಿಯೋ ನನಗಿಂತ ಚೆನ್ನಾಗಿದೆ. ಅಂದರೆ ನೀವು ಜಾಸ್ತಿ ಗಳಿಸಿ ಜಾಸ್ತಿ ಸ್ಪೆಂಡ್ ಮಾಡ್ತಾಯಿದ್ದೀರಾ, ನಾನು ಕಮ್ಮಿ ಗಳಿಸಿ ನನ್ನ ಗಳಿಕೆಗಿಂತ ಹಾಸಿಗೆಗಿಂತ ಕಾಲು ಜಾಸ್ತಿ ಮಾಡ್ತಾಯಿದ್ದೀನಿ ಅಂತ. ಸೊ ರೇಷಿಯೋ ತೊಗೋಬೇಕು. ರೇಷಿಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು. 1:3. HDL ಜಾಸ್ತಿ ಇದ್ದು ಟೋಟಲ್ ಕೊಲೆಸ್ಟ್ರಾಲ್ ಕಮ್ಮಿ. 1:3 ಇಸ್ ಗುಡ್. 1:5 ಜಾಸ್ತಿ ಇದ್ದರೆ ರಿಸ್ಕ್ ಅಂತ. ಇನ್ನು ಬೇರೆ ಏನೂ ರಿಸ್ಕ್ ಫ್ಯಾಕ್ಟ್ರಿ ಇಲ್ಲ. ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಮೊನ್ನೆ ಒಬ್ಬರು ಬಂದರು, ಹಿರಿಯರು, 97 ಇಯರ್ಸು. ನಾನು ವರ್ಕ್ ಮಾಡೋ ಕಡೆ 5 ಮೆಟ್ಲಿದೆ, ಹತ್ಕೊಂಡು ಆರಾಮಾಗಿ ಬಂದು ಕೂತ್ಕೊಂಡ್ರು. ಅವರಿಗೆ ಟೋಟಲ್ ಕೊಲೆಸ್ಟ್ರಾಲ್ 250 ಇದ್ರೂ ಏನೂ ಆಗಲ್ಲ. ಸಣ್ಣ ವಯಸ್ಸು. ಅದೇ ಅವರ ಮಗ ಜೊತೆಗೆ ಬರ್ತಾರೆ, ಅವ್ರಿಗೆ 67 ವರ್ಷ. ಅವ್ರ ಮಗ ಬರ್ತಾರೆ 35 ವರ್ಷ. ಅವರಿಗೆ 250 ಇದ್ದರೆ ಖಂಡಿತ ತಪ್ಪು. ಈ ಬಿಳಿ ಕೂದಲಿದ್ದಂಗೆ 20 ವರ್ಷಕ್ಕೆ ಬಂದರೆ ತಪ್ಪು, 80 ವರ್ಷಕ್ಕೆ ಬರದೇ ಇದ್ದರೆ ಆಶ್ಚರ್ಯ. ಆ ರೀತಿ. ಇನ್ನು ನೆಕ್ಸ್ಟ್ ನೋಡಿ, ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಒಳ್ಳೆ ಪ್ರಶ್ನೆ ಇದು. ಈ ಗೈಡ್ಲೈನ್ ಯಾಕೆ ಚೇಂಜ್ ಆಗ್ತಾಯಿದೆ ಅಂತ ನಿಮ್ಗೆ ಎಷ್ಟೋ ಜನ ಹಿರಿಯರು ಜ್ಞಾಪಕನ ಇರ್ಬೋದು. ಇವನ್ ಶುಗರ್ ಹೇಳ್ತಾಯಿದ್ವಿ, ಮೊದಲು 140 ಎಲ್ಲ ಹೇಳ್ತಾಯಿದ್ವಿ. ಎಲ್ಲ ಇವೇನಾಗಿದೆ, ಸ್ಟಡೀಸ್ ಮಾಡಿಬಿಟ್ಟು ಜೀವನ ಶೈಲಿ ರೋಗಗಳು ಜಾಸ್ತಿ ಆಗ್ತಾಯಿದೆ. ಜಗತ್ತಿನಲ್ಲಿ ಎಲ್ಲ ಕಡೆ ಜಾಸ್ತಿ ಆಗ್ತಾಯಿದೆ. ಅದರಿಂದ ನಮ್ಮಲ್ಲಿ ಕೆಲವು ಇಂಟರ್ನ್ಯಾಷನಲ್ ಬಾಡೀಸ್ ಇದೆ, ಅವು ಗೈಡ್ಲೈನ್ ಕೊಡುತ್ತೆ. ಈಗ ನಾನು ಹೇಳ್ತಾಯಿದ್ದು 2010 ಡಿಸೆಂಬರ್ ಗೈಡ್ಲೈನು. ಅವ್ರ ಗೈಡ್ಲೈನ್ ನೋಡಿಬಿಟ್ಟು ಕಮ್ಮಿ ಇದ್ದಷ್ಟು ಒಳ್ಳೆಯದು, ಇದಕ್ಕಿಂತ ಇಷ್ಟಿದ್ದರೆ ಇನ್ನೂ ಒಳ್ಳೆಯದು, ಈ ರೀತಿ ಒಂದು ಗೈಡ್ಲೈನ್ ಕೊಡ್ತಾರೆ. ನೆಕ್ಸ್ಟು ಹೊಸ ಗೈಡ್ಲೈನ್ ಬರೋವರೆಗೂ ಅದನ್ನು ನಾವು ಫಾಲೋ ಮಾಡ್ತೀವಿ. ಸೊ ಮೊದಲೇನಿತ್ತು, ಜೀವನಶೈಲಿ ರೋಗಗಳು ಕಡಿಮೆ ಇತ್ತು, ಜನ ಜಾಸ್ತಿ ವಾಕಿಂಗ್ ಮಾಡ್ತಾಯಿದ್ರು, ಆಹಾರದಲ್ಲಿ ಖಂಡಿತ ಬದಲಾವಣೆ ಆಗಿದೆ 10-20 ವರ್ಷದಲ್ಲಿ. ರೋಗಗಳು ಜಾಸ್ತಿ ಆದಷ್ಟು ಕಟ್ ಆಫ್ ಕಮ್ಮಿ ಆಗ್ತಾಯಿದೆ. ಸೊ ಏನು ಮಾಡ್ತಾರೆ, 20,000-30,000 ಜನನೆಲ್ಲ ಟೆಸ್ಟ್ ಮಾಡಿ ಫಾಲೋ ಮಾಡಿ ಇಷ್ಟಿದ್ರೆ ಎಷ್ಟು ಒಳ್ಳೆಯದು. ಮೊದಲು ಶುಗರ್ 140 ಇದ್ದರೆ ನಾರ್ಮಲ್ ಅಂತ ಇದ್ವಿ, ಈಗ 100ವರೆಗೂ ನಾರ್ಮಲ್ ಅಂತೀವಿ. ಅಷ್ಟು ಬದಲಾವಣೆ ಆಗಿದೆ, ತುಂಬಾ ಬದಲಾವಣೆ ಆಗಿದೆ. ಸೊ ಮೊದಲು ನಾರ್ಮಲ್ ಅಂತಿದ್ದವನು ಈಗ ಡಯಾಬಿಟಿಕ್ ಆಗಿಬಿಡ್ತಾರೆ. ಆದರೆ ಅದಕ್ಕೆ ಹಿಂದೆ ಪ್ರೂಫ್ ಇದೆ, ಕಾಂಪ್ಲಿಕೇಶನ್ಸ್ ನೋಡ್ತೀವಿ. ಈ ಕಾಂಪ್ಲಿಕೇಶನ್ ಆಗೋಕ್ಕೆ 10-20 ವರ್ಷ ತೊಗೊಳುತ್ತೆ. ಸೊ ಲಾಂಗ್ ಟರ್ಮ್ ಸ್ಟಡೀಸ್ ನೋಡಿಬಿಟ್ಟು ಕಟ್ ಆಫ್ ಮಾಡ್ತಾರೆ. ಆಯಿಲ್ ಖಂಡಿತ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ. ಯಾವುದೇ ಆಯಿಲ್ ತೊಗೊಳ್ಳಿ, ಇಟ್ ಈಸ್ 100% ಆಯಿಲ್. ನಮ್ಮದು 0 ಕೊಲೆಸ್ಟ್ರಾಲ್ ಅಂತೆಲ್ಲ ಹಾಕ್ತಾರೆ, ಅದು ಅಡ್ವರ್ಟೈಸ್ಮೆಂಟ್ ಲೆಕ್ಕ. ಯಾಕೆ ಅಂದರೆ ಕೊಲೆಸ್ಟ್ರಾಲ್ ಅನ್ನೋದು ನಾವು ಉಪಯೋಗಿಸೋದು ಅನಿಮಲ್ ಫ್ಯಾಟ್ಗೆ. ಪ್ರಾಣಿಗಳಿಂದ ಬರೋ ಕೊಬ್ಬಿಗೆ ಕೊಲೆಸ್ಟ್ರಾಲ್ ಅಂತ ಶಬ್ದ ಉಪಯೋಗಿಸ್ತೀವಿ. ಸಸ್ಯಗಳಿಂದ ಬರೋದಕ್ಕೆ ಆಯಿಲ್ ಅಂತ ಉಪಯೋಗಿಸ್ತೀವಿ. ಸೊ ನೀವು ಸಸ್ಯದ ಯಾವುದೇ ಸಸ್ಯದ ಎಣ್ಣೆ ತೊಗೊಂಡ್ರೂ ಅದ್ರಲ್ಲಿ ಕೊಲೆಸ್ಟ್ರಾಲ್ ಅನ್ನೋ ಶಬ್ದ ಇರೋಲ್ಲ, ಯಾಕಂದರೆ ಅದು ಬೈ ಡೆಫಿನೇಷನ್ ಆಯಿಲ್ ಅದು. ಇನ್ನು ಆಯಿಲ್ಗಳಲ್ಲಿ ಜಾಸ್ತಿ ತೊಗೊಂಡಷ್ಟು ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ. ಮೊದಲು ಆಯಿಲು ಈ ಆಯಿಲ್ ಅಂತಿತ್ತು, ಇವಾಗ ಸದ್ಯದ ರೆಕಮೆಂಡೇಷನ್ ಪ್ರಕಾರ ಮಿಕ್ಸ್ಚರು, 2 ಥರದ ಮಿಕ್ಸ್ಚರ್ ಆಯಿಲ್ ಇದ್ದರೆ ಒಳ್ಳೆಯದು. ನೀವು ಅಕಸ್ಮಾತ್ ಮನೇಲಿ ತರೋದಾರೆ ತಿಂಗಳಿಗೆ 2 ಲೀಟ್ರ್ ತರೋದಾರೆ 1 ಲೀಟ್ರು ಕಡಲೆಕಾಯಿ ಎಣ್ಣೆ ತನ್ನಿ, 1 ಲೀಟ್ರ್ ಸನ್ಫ್ಲವರ್ ಆಯಿಲ್ ತನ್ನಿ, ಒಳ್ಳೆಯದು. ಇಲ್ಲ ಕೆಲವು ಮಿಕ್ಸೇ ಬರುತ್ತೆ, 30-70 60-40 ಮಿಕ್ಸ್ಚರ್ ಬರುತ್ತೆ. ಸ್ವಲ್ಪ ರೇಟ್ ಜಾಸ್ತಿ, ಬಟ್ ಸಿಗ್ತಾಯಿದೆ ಮಾರ್ಕೆಟಲ್ಲಿ, ಸುಲಭವಾಗಿ ಸಿಗ್ತಾಯಿದೆ. ಆದರೆ ಮುಖ್ಯವಾಗಿ ಬೇಕಾಗಿದ್ದು ಎಷ್ಟು ತಗೋತೀರಾ ಅಂತ. ಈಸಿಯಾಗಿ ಮೆಜರ್ ಮಾಡೋದು ತುಂಬ ಕಷ್ಟ. ಸೊ ಈಸಿಯಾಗಿ ನೋಡೋದೇನಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಊಟ ಮಾಡ್ತೀರಾ, ಕಿಚನಿಂದ ಅಂತೀವಿ, ಕೆಲಸದವರಿದ್ದರೆ ಅವರು ಲೆಕ್ಕ ಹಾಕ್ಕೊಂಡು ಎಷ್ಟು ಜನ ಇದ್ದೀರಾ, ಎಷ್ಟು ತರ್ತೀರಾ. ಒಬ್ಬರಿಗೆ ತಿಂಗಳಿಗೆ ಅರ್ಧ ಲೀಟ್ರ್ ಲೆಕ್ಕ. ನಮ್ಮಲ್ಲಿ 5 ಜನ ಇದ್ದರೆ ನಾನು 1 ತಿಂಗಳಲ್ಲಿ 2.5 ಲೀಟ್ರಲ್ಲಿ ನಡೆಸಬೇಕು. ಅದ್ರಲ್ಲಿ ನಾನು ಪಕೋಡಾದರೂ ಮಾಡಿ ತಿನ್ಬೋದು ಅಥವಾ ಇದು ಮಾಡ್ಬೋದು. ಆದರೆ ಇನ್ನೊಂದು ಮನೇಲಿ ಇಬ್ಬರೇ ಇದ್ದು 2 ಲೀಟ್ರ್ ತಂದು ಅವರು ಪ್ರತಿ ದಿವಸ ಬರೀ ಸ್ವಲ್ಪನೇ ಉಪಯೋಗಿಸ್ತಾಯಿದ್ರು, ಒಂದೊಂದೇ ಸ್ಪೂನ್ ಗೊತ್ತಾಗಲ್ಲ ನಿಮಗೆ. ಇದು ಒಂದು. ಇನ್ನೊಂದು ಬೆಂಗಳೂರಿನವ್ರಿಗೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ಹೊರಗಡೆ ಆಹಾರ. ನೀವು ದರ್ಶನಿಯಲ್ಲಿ ನೋಡಿ, ಒಂದು ಮಸಾಲೆ ದೋಸೆಗೆ ಅವ್ರು ಹಾಕೋ ಆಯಿಲು ನಿಮ್ಮನೆ ಹಾಕೋ ಆಯಿಲ್ಗಿಂತ 3-4 ಪಟ್ಟು ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಹೊರಗಡೆ ತಿನ್ನುವಾಗ ಎಣ್ಣೆ ಪದಾರ್ಥಗಳು ತಿನ್ನಬೇಡಿ. ಹಲೋ, ನಮಸ್ಕಾರ ಡಾಕ್ಟ್ರೇ. ಥೈರಾಯ್ಡ್ಸಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳಿಗೆ ಅಂತ? ಥೈರಾಯ್ಡಲ್ಲಿ 2 ಥರ. ಥೈರಾಯ್ಡ್ ಅಂತ ಇಲ್ಲಿಂದ ಗ್ರಂಥಿ ಇರುತ್ತೆ, ಎಲ್ರಿಗೂ ಇರುತ್ತೆ. ಅದೇನು ಮಾಡುತ್ತೆ, ಥೈರಾಕ್ಸಿನ್ ಅಂತ ಹಾರ್ಮೋನ್ನ ಲಿಬರೇಟ್ ಮಾಡುತ್ತೆ. ಇದರಲ್ಲಿ 2 ಥರ ಪ್ರಾಬ್ಲಮ್ ಬರುತ್ತೆ. ಒಂದು, ಥೈರಾಯ್ಡ್ ಜಾಸ್ತಿ ಕೆಲಸ ಮಾಡೋದು. ಥೈರಾಯ್ಡ್ ಜಾಸ್ತಿ ಕೆಲಸ ಮಾಡಿದಾಗ ಏನಾಗುತ್ತೆ, ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ಹಸಿವು ಜಾಸ್ತಿ ಆಗುತ್ತೆ, ಕೈ ನಡಗತ್ತೆ, ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಇದು ಒನ್ ಆಫ್ ದ ವೆರಿ ಫ್ಯೂ ಕಂಡೀಷನ್ಸ್. ಸಕ್ಕರೆ ಕಾಯಿಲೆ ಮತ್ತು ಥೈರಾಯ್ಡಲ್ಲಿ ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ಆದರೆ ಆಹಾರ ಜಾಸ್ತಿ ತಗೋತೀರ, ಹಸಿವು ಜಾಸ್ತಿ ಆಗುತ್ತೆ.
ಒಂದು. ಇನ್ನೊಂದು ಥೈರಾಯ್ಡ್ ತುಂಬ ಜನಕ್ಕೆ ಇದು ಒಂದು 15-20%. 80%, 85% ಏನಾಗುತ್ತೆ ಉಲ್ಟಾ ಥೈರಾಯ್ಡ್ ಕಮ್ಮಿ ಕೆಲಸ ಮಾಡುತ್ತೆ. ಇದು ತುಂಬ ಗೊತ್ತಿರಬೇಕಾದ ವಿಷಯ. ಇದಕ್ಕೆ ಯಾಕಂದರೆ ತುಂಬ ಸೈಲೆಂಟ್, ಇದು ಗೊತ್ತಾಗಲ್ಲ. ಇಲ್ಲೇನಾಗುತ್ತೆ, ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ, ಹಸಿವೆ ಜಾಸ್ತಿ ಆಗಲ್ಲ, ಮಲಬದ್ಧತೆ ಬರ್ಬೋದು, ಕಾನ್ಸ್ಟಿಪೇಷನ್ನು, ಚರ್ಮ ಸ್ವಲ್ಪ ಡ್ರೈ ಆಗ್ಬೋದು, ಮೆಂಟಲ್ ಸ್ಲೋನೆಸ್ ಬರುತ್ತೆ, ಡಲ್ಲಾಗಿರ್ತಾರೆ, ಒಂಥರ ಸ್ಲೋ ಆಗಿ ನಡೀತಾರೆ. ಇವೆಲ್ಲ ಇದ್ದಾಗ, ಅಥವಾ ಹೆಂಗಸರಲ್ಲಿ ಹೆಚ್ಚಾಗಿದ್ದು ಹೆಂಗಸರಲ್ಲಿ ಕಂಡುಬರುತ್ತೆ. ಹೆಂಗಸರಲ್ಲಿ ಮುಟ್ಟು ಏರ್ಪೇರ್ ಆಗುತ್ತೆ, ಜಾಸ್ತಿ ರಕ್ತಸ್ರಾವ ಆಗ್ಬೋದು, ಬೇಗ ಆಗ್ಬೋದು. ಏನೇ ಈ ಥರ ತೂಕ ಜಾಸ್ತಿ ಆಗ್ತಾಯಿದ್ರೆ, ಮುಟ್ಟು ಏರ್ಪೇರ್ ಆಗ್ತಾಯಿದ್ರೆ, ಅಥವಾ ಮದುವೆ ಆಗೋ ಹೊಸದಲ್ಲಿ ಮಕ್ಕಳಾಗದೇ ಇದ್ದರೆ ಸಿಂಪಲ್ಲಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ಥೈರಾಯ್ಡ್ ಇದೆ ಇಲ್ವೋ ಕಂಡುಹಿಡಿಬೋದು. ಈ ಥೈರಾಯ್ಡಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಕಂಡುಹಿಡಿಯೋದು ಕಷ್ಟ. ಯಾಕಂದರೆ ಇವೆಲ್ಲ ಕಾಮನ್ ಪ್ರಾಬ್ಲಮ್ಮು. ಮಲಬದ್ಧತೆ 100 ಜನಕ್ಕೆ ಕೇಳಿ 20 ಜನ ಇದೆ ಅಂತಾರೆ. ತೂಕ ಸ್ವಲ್ಪ ಹೆಚ್ಚಾಗುತ್ತೆ, ಜಾಸ್ತಿ ತಿಂತೀವೋ ಇದೋ, ಸರ್ ತುಂಬ ಜಾಸ್ತಿ ತಿಂತಾಯಿದ್ದೀನಿ, ಜಾಸ್ತಿ ಆಗಿದೆ ಅಂತಾರೆ. ಇಲ್ಲ ತುಂಬ ಕೆಲಸ ಜಾಸ್ತಿ, ಕೂತ್ಕೊಂಡು ವೇಟ್ ಜಾಸ್ತಿ ಆಗಿದೆ ಅಂತಾರೆ. ಆದರೆ ಟೆಸ್ಟ್ ಮಾಡಿದ ಮೇಲೆ ಟ್ರೀಟ್ಮೆಂಟ್ ತುಂಬ ಈಸಿ, ಮಾತ್ರೆಗಳು ಕೊಟ್ಟು ಸರಿ ಮಾಡಿಬಿಡ್ಬೋದು. ಖಂಡಿತ ಬರ್ಬೋದು, ಖಂಡಿತ ಬರ್ಬೋದು. ನಿಮಗೆ ಆಶ್ಚರ್ಯ ಆಗ್ಬೋದು, ಹಿಂದೆ ಅಮೇರಿಕಾದ ಒಬ್ಬ ಪ್ರೆಸಿಡೆಂಟು ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗ್ತಾಯಿದ್ರು. ಅಮೇರಿಕಾ ಪ್ರೆಸಿಡೆಂಟು ಹಿಂದೆ ಎಲ್ಲ ಸೆಕ್ಯೂರಿಟಿ ಎಲ್ಲ ಸೇರಿ ಓಡ್ತಾಯಿದ್ರು, ಬಿದ್ದುಬಿಟ್ರು ಸಡನ್ನಾಗಿ. ಬಿದ್ದ ತಕ್ಷಣ ಅವ್ರು ಬೀಳೋಕ್ಕೆ ಮೊದಲೇ ವೀಡಿಯೋ ಎಲ್ಲ ಬಂತು, ಟಿ ವಿನೆಲ್ಲ ಬಂತು, ನೋಡಿರ್ಬೋದು ನೀವು. ಹಿಡ್ಕೊಂಡ್ರು, ಟೆಸ್ಟ್ ಮಾಡಿದಾಗ ಥೈರಾಯ್ಡ್ ಜಾಸ್ತಿ ಕೆಲಸ ಮಾಡ್ತಾಯಿದೆ. ಈ ಥೈರಾಯ್ಡ್ ಹೇಗೆ ಅಂದರೆ, ಹೊಟ್ಟೆಲಿರೋ ಮಗುಗೆ ಬಂದರೆ ತುಂಬ ಕಷ್ಟ, ಮೆದುಳು ಡೆವಲಪ್ ಆಗೋಲ್ಲ, ಲೈಫ್ ಲಾಂಗ್ ಕ್ರೆಟಿನ್ ಅಂತ ತೊಂದರೆ ಆಗಿಬಿಡುತ್ತೆ. ಅದರಿಂದನೇ ಐಡನೈಸೇಷನ್ ಪ್ರೋಗ್ರಾಮ್ ಎಲ್ಲ ಬಂದಿದ್ದು ನಮ್ಮ ದೇಶದಲ್ಲಿ. ಮಧ್ಯ ವಯಸ್ಸಲ್ಲಿ ಬಂದರೆ, ಚಿಕ್ಕ ಮಕ್ಕಳಲ್ಲಿ ಬಂದರೆ ಸ್ಕೂಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಸರ್ ಚೆನ್ನಾಗಿ ಓದ್ತಾಯಿದ್ರು, ಸಡನ್ನಾಗಿ ಮಾರ್ಕ್ಸ್ ಕಮ್ಮಿ ಬರೋಕ್ಕೆ ಶುರು ಆಯಿತು. ತುಂಬ ಆ್ಯಕ್ಟಿವ್ ಓಡಾಡ್ಕೊಂಡಿದ್ದು ಮಗು ಜಾಸ್ತಿ ಓಡಾಡೋದೇ ಇಲ್ಲ, ಬಟ್ ಗುಂಡಿಗೆ ಚೆನ್ನಾಗಿದ್ದಾನೆ, ಚೆನ್ನಾಗಿ ಆಗ್ತಾಯಿದ್ದಾನೆ, ಥೈರಾಯ್ಡು. ಮಧ್ಯ ವಯಸ್ಕರಲ್ಲಿ ಬಂದರೆ ಕಂಡುಹಿಡೋದು ಕಷ್ಟ. ನಾನು ಹೇಳಿದಾಗ ಮಲಬದ್ಧತೆ, ಸ್ವಲ್ಪ ವೇಗ್ ಸಿಂಪ್ಟಮ್ಸು, ಡಿಪ್ರೆಷನ್ ಬರುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ, ಕೂದಲು ಉದುರಕ್ಕೆ ಶುರು ಆಗುತ್ತೆ, ಥೈರಾಯ್ಡು. ವಯಸ್ಸಾದವ್ರಲ್ಲಿ ಬಂದರೆ, ಹಿರಿಯರಲ್ಲಿ ಬಂದರೆ ಇವೇನೂ ಆಗದೇ ಬರೀ ಹಾರ್ಟ್ ಇರೆಗ್ಯುಲರ್ ಆಗ್ಬೋದು, ಹಾರ್ಟ್ ರಿದಮ್ ಹೆಚ್ಚು ಕಡಿಮೆ ಆಗ್ಬೋದು. ಅವಾಗ ಕೂಡ ಥೈರಾಯ್ಡ್ ಟೆಸ್ಟ್ ಮಾಡಬೇಕು. ವೆಯ್ಟ್ ಲಾಸು ಇವೆಲ್ಲ ವಯಸ್ಸಾದ್ರಲ್ಲಿ ಸ್ವಲ್ಪ ಬರೋದು ಕಮ್ಮಿ, ಕಾರ್ಡಿಯಾಕ್ ಮ್ಯಾನಿಫೆಸ್ಟೇಷನ್ಸ್ ಜಾಸ್ತಿ. ಯಾವುದೇ ವಯಸ್ಸಿನಲ್ಲಿ ಬರ್ಬೋದು. ನಮ್ಮಲ್ಲಿ ಓಲ್ಡೆಸ್ಟ್ ಪೇಷಂಟ್ ಐ ಹ್ಯಾವ್ ಸೀನ್ ಇಸ್ 99 ಇಯರ್ಸ್, 99 ವರ್ಷದವ್ರಿಗೆ ಟೆಸ್ಟ್ ಮಾಡಿದಾಗ ಹಾರ್ಟ್ ಇರೆಗ್ಯುಲರು, ಪೇಸ್ ಮೇಕರ್ ಹಾಕಬೇಕು ಹಾಗೆ ಹೇಗೆ ಅಂತ ಇದ್ದರು. ಟೆಸ್ಟ್ ಮಾಡಿ ನೋಡಿದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು. ಅದು ಸರಿ ಮಾಡಿದರೆ ಹಾರ್ಟ್ ಸರಿ ಆಗಿಬಿಡುತ್ತೆ. ಅಮೆರಿಕ ಪ್ರೆಸಿಡೆಂಟ್ ನಾನು ಹೇಳಿದವರು ಅಷ್ಟೇ, ಇವಾಗ ಅಬೋ 70. ಇದು ಕ್ವಶನ್. ಹಾರ್ಟ್ ಪ್ರಾಬ್ಲಮ್ ಇದ್ದವರು ಜೀವನ ಪೂರ್ತಿ ಮಾತ್ರೆ ತಗೋಬೇಕಾ? ಇದು ಒಳ್ಳೆ ಪ್ರಶ್ನೆ. ಹಾರ್ಟ್ ಪ್ರಾಬ್ಲಮಲ್ಲಿ 2-3 ಥರ ಮಾತ್ರೆ ಕೊಡ್ತೀವಿ. ಒಂದು ಸೆಕೆಂಡ್ರಿ ಪ್ರಿವೆನ್ಷನ್, ಮತ್ತೆ ಬರದೇ ಇರೋ ಹಂಗೆ, ಉದಾಹರಣೆಗೆ ಆಸ್ಪಿರಿನ್ನು, ಸ್ಟ್ಯಾಟಿನ್ಸು. ಇನ್ನು ಕೆಲವು ಹಾರ್ಟ್ ಪ್ರಾಬ್ಲಮ್ ಯಾಕೆ ಬಂತು, ಬಿ ಪಿ ಇತ್ತಾ, ಬೇರೆ ತೊಂದರೆ ಇತ್ತಾ, ಅದಕ್ಕೆ. ಅದರಿಂದ ಹಾರ್ಟ್ ಪ್ರಾಬ್ಲಮ್ ಇದ್ದವರು ನಿಯಮಿತವಾಗಿ 6 ತಿಂಗಳಿಗೆ ಒಮ್ಮೆ ನಿಮ್ಮ ವೈದ್ಯರನ್ನು ನೋಡಲೇಬೇಕು. ಈಗಿನ ಗೈಡ್ಲೈನ್ ಪ್ರಕಾರ ಇವೆಲ್ಲ ಜೀವನ ಪೂರ್ತಿ ತಗೊಳ್ಳೋ ಪ್ರಾಬ್ಲಮ್. ಅಂದರೆ ನಂಗೆ ಹಾರ್ಟ್ ಅಟ್ಯಾಕ್ ಆಗಿ ನಾನು ಫುಲ್ ವಾಸಿ ಆದ್ರೂ ಖಂಡಿತ ಜೀವನ ಪೂರ್ತಿ ಮಾತ್ರೆಗಳು ತೊಗೋಬೇಕು, ವೈದ್ಯರೇ ಬೇಡ ಅಂತ ಹೇಳೋರ್ಗು. ಈಗಿರೋ ಗೈಡ್ಲೈನ್ ಪ್ರಕಾರ ಕೆಲವು 3-4 ಥರದ ಜಾತಿ ಮಾತ್ರೆಗಳು, ಬೀಟಾ ಬ್ಲಾಕರು, AC ಇನ್ಹಿಬಿಟಾರು, ಸ್ಟ್ಯಾಟಿನ್ನು ಮತ್ತು ಆಸ್ಪ್ರಿನ್ನು, ಇನ್ನೊಂದು ಕ್ಲೋಪಿಡೋದ್ರಲ್ಲು ಜೀವನ ಪೂರ್ತಿನೇ ತೊಗೋಬೇಕು. ಇದು ಎಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಅಂದರೆ ಎಲ್ಲ ಸೇರಿ ಒಂದೇ ಮಾತ್ರೆ ಬಂದುಬಿಟ್ಟಿದೆ, ಪಾಲಿಪಿಲ್ ಅಂತ. ಎಲ್ಲರೂ ಹೇಗಿರೋ ಜೀವನ ಪೂರ್ತಿ ತೊಗೋಬೇಕು, ಎಲ್ಲ ಸೇರಿ ಒಂದರಲ್ಲಿ ಹಾಕ್ಬಿಟ್ಟಿದ್ದಾರೆ, ಆಯಿತಾ? ಸೊ ಖಂಡಿತ ತೊಗೋಬೇಕು, ಯಾಕಂದರೆ ಪ್ರಿವೆನ್ಷನ್ ಮತ್ತೆ ಆಗಬಾರ್ದು. ಹೇಳಿ ಸರ್. ಎಸ್ ಸರ್. ಸರ್ ಅನ್ಫಾರ್ಚುನೇಟ್ಲಿ HDL ಕೊಲೆಸ್ಟ್ರಾಲು ಮಾರ್ಕ್ಸ್ ಫಸ್ಟ್ ರ್ಯಾಂಕ್ ಬಂದಂಗೆ ಕಷ್ಟಪಟ್ಟು ಓದಿದ್ರೇ ಬರೋದು, ಗೈಡಿಂದ ಬರಲ್ಲ. ಸೊ ಈಗಿರೋ ಇದರಲ್ಲಿ ಯಾವ ಆಯಿಲ್ನಲ್ಲೂ HDL ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾಯಿಲ್ಲ. ಇನ್ನು ಕೆಲವು ಮಾತ್ರೆಗಳು ಟ್ರೈ ಮಾಡಿದರು, ಅದರಲ್ಲಿ ನಿಕೋಟಿನಿಕ್ ಆ್ಯಸಿಡ್ ಅನ್ನೋ ಒಂದು ಮಾತ್ರೆಯಿಂದ ಸ್ವಲ್ಪ ಜಾಸ್ತಿ ಆಗಿದೆ. ಬೇರೆ 1-2 ಮಾತ್ರೆ ಹೋದ ವರ್ಷ ತುಂಬ ಧಾಮ್ ಧೂಮ್ ಅಂತ ಬಂತು, ತೊಗೊಂಡಾಗ HDL ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ಆದರೆ ಉಪಯೋಗ ಆಗಲಿಲ್ಲ. ಅದರಿಂದ ಈಗಿರೋ ಸ್ಥಿತಿನಲ್ಲಿ ಆ್ಯಸ್ ಆನ್ ದಿಸ್ ಡೇಟ್ ಯಾವುದೇ ಆಯಿಲ್ಲು ಅಥವಾ ಮಾತ್ರೆಯಿಂದ ಉಪಯೋಗ ಆಗಿಲ್ಲ. ವಾಕಿಂಗ್ ಮಾಡಿದರೆ ಜಾಸ್ತಿ ಆಗಿಬಿಡುತ್ತೆ. ಸ್ನೇಹಿತರೆ, ಇದುವರೆಗೂ ಒಂದು ಉತ್ತಮ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇದರ ಮುಂದುವರೆದ ಭಾಗ ಬರುವ ತಿಂಗಳ 30ನೇ ತಾರೀಕು ಬುಧವಾರ
ಸಂಜೆ 6:30ಯಿಂದ 8. ಡಾಕ್ಟರ್ ಜೋಶಿ ಅವರು ಇದರ 2ನೇ ಹಂತವನ್ನು ತೋರಿಸಿಕೊಡ್ತಾರೆ. ಇದೇ ರೀತಿ ಇದು ಸುಮಾರೊಂದು 10 ಸೀರೀಸಲ್ಲಿ ಪೂರ್ಣವಾದ ರೀತಿಯಲ್ಲಿ ಒಂದು ಕಲ್ಪನೆ ಬರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅಂತ ಇಚ್ಛೆ ಇದೆ. ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ನಮಗೆ ಮಹದೋಪಕಾರ ಮಾಡಿದ್ದಾರೆ. ಮೊದಲೇ ಹೇಳಿದಂತೆ ಬರೀ ಡಾಕ್ಟರ್ ಜೋಶಿ ಅಲ್ಲ, ವೈದ್ಯರತ್ನ ಜೋಶಿ ಮಹದೋಪಕಾರ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮುಂದಿನ ಕಾರ್ಯಕ್ರಮ ನಾಳೆ ಸಂಜೆ 6:30 ಗಂಟೆಗೆ ಡಾಕ್ಟರ್ ಆಲಿಕ್ ಖ್ವಾಜಾ, ಬಂಜಾರಾ ಅಕಾಡೆಮಿಯ ಅಧ್ಯಕ್ಷರು, ಲೋನ್ಲಿನೆಸ್ ಬಗ್ಗೆ ಮಾತನಾಡಲಿದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಯೋಜನ ಪಡೆಯಬೇಕಾಗಿ ಪ್ರಾರ್ಥನೆ.